ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಯಾರಿಗೂ ಗೊತ್ತಾಗದಂತೆ ನೀವು ಮಾಡುವ ಹೆಜ್ಜೆಯೇ ಅತ್ಯಂತ ಪವರ್ಫುಲ್. ಈ ಒಂದೇ ಒಂದು ಸತ್ಯ ಇಡೀ ಆಡಿಯೋ ಬುಕ್ಗೆ ಮುಖ್ಯ ಆಧಾರ. ಇವತ್ತಿನ ಕಾಲದಲ್ಲಿ ಜಾಸ್ತಿ ಜನರು ಬರೀ ಮಾತಾಡ್ತಾರೆ. ಅವರು ಏನ್ ಮಾಡ್ತಾರೆ, ಅವರ ಗೋಲ್ಸ್ ಏನು, ಇನ್ನೇನು ಸಿಗಬೇಕಿದ್ದ ಯಶಸ್ಸು ಬಗ್ಗೆನೇ ಮಾತಾಡ್ತಾರೆ. ಆದರೆ ಮಾತು ಯಾವುದು ಬಿಲ್ಡ್ ಮಾಡಲ್ಲ. ನೀವು ಸೈಲೆಂಟ್ ಆಗಿ ಮಾಡುವ ವರ್ಕ್, ಕೆಲಸ ಮಾತ್ರ ಫಲ ಕೊಡುತ್ತೆ. ಈ ಆಡಿಯೋ ಬುಕ್ ಅದೇ ಬಗ್ಗೆ. ನೀವು ಏನ್ ಮಾಡ್ತಿದ್ದೀರಾ ಅಂತ ಯಾರಿಗೂ ಹೇಳ್ಬೇಡಿ. ಸೈಲೆನ್ಸ್ನಲ್ಲಿ ಫೋಕಸ್ ಮಾಡಿ. ಪಬ್ಲಿಕ್ನಲ್ಲಿ ಗೆಲ್ಲಿ. ನಿಮ್ಮ ಪ್ಲಾನ್ಗಳನ್ನು ಅನೌನ್ಸ್ ಮಾಡುವ ಅವಶ್ಯಕತೆ ಇಲ್ಲ. ಯಾರಿಗೂ ಪ್ರೂವ್ ಮಾಡೋದು ಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ಯಾರಿಗೆ ಹೇಳದೆ ಗಟ್ಟಿಯಾಗಿ ಕಮಿಟ್ ಆಗಿ. ಪ್ರತಿದಿನ ತಪ್ಪದೇ ಕೆಲಸ ಮಾಡಿ. ದಿನೇ ದಿನೇ ಬೆಟರ್ ಆಗಿ. ರಿಸಲ್ಟ್ಸ್ ತಾನಾಗೆ ಮಾತಾಡುತ್ತೆ ಅಂತ ನಂಬಿ. ಫೋಕಸ್ ಆಗಿರೋದು ಹೇಗೆ, ನಿಮ್ಮ ಎನರ್ಜಿ ಉಳಿಸೋದು ಹೇಗೆ, ಬರೀ ಆಕ್ಟಿಂಗ್ ನಟನೆ ಮಾಡೋದನ್ನ ಬಿಟ್ಟು ರಿಯಲ್ ಆಗಿ ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ ಈ ಪುಸ್ತಕ ನಿಮಗೆ ಹೇಳುತ್ತೆ. ನೀವು ನಿಜವಾದ ಸಕ್ಸಸ್ ಯಶಸ್ಸು ಕಟ್ಟಬೇಕು ಅಂದ್ರೆ ನೀವು ಸ್ಟಾರ್ಟ್ ಮಾಡಬೇಕಿರೋದು ಇಲ್ಲಿಂದಲೇ. ಯಾವುದೇ ಮಾತು ಇಲ್ಲದೆ ಸೈಲೆಂಟ್ ಆಗಿ ಕಂಟಿನ್ಯೂಸ್ ಆಗಿ. ಅಧ್ಯಾಯ 1. ಮಾತು ನಿಲ್ಲಿಸಿ, ಜೀವನದ ಬಗ್ಗೆ ಗಂಭೀರವಾಗಿರಿ. ಮಾತು ನಿಲ್ಲಿಸಿ, ನಿಮ್ಮ ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಎಲ್ಲವೂ ಶುರುವಾಗೋದು ಇಲ್ಲಿಂದಲೇ. ಇದು ಮಾತಾಡೋದಲ್ಲ, ಮಾಡೋದು. ನಿಮ್ಮ ಜೀವನವನ್ನು ಬಾಳದ ಜನರಿಗೆ ನಿಮ್ಮ ಯೋಜನೆಗಳ ಬಗ್ಗೆ ವಿವರಿಸೋದಲ್ಲ. ಒಂದು ದಿನ ಬೆಳಿಗ್ಗೆ ಎದ್ದು ಈ ಎಲ್ಲಾ ನಾನ್ಸೆನ್ಸ್ ಸಾಕಾಗಿದೆ ಅಂತ ನೀವೇ ನಿರ್ಧಾರ ಮಾಡೋದು. ಸಮಯ ಹಾಳು ಮಾಡೋದು, ಕೆಲಸ ಮಾಡದೆ ಬರೀ ಮಾತಾಡೋದು, ಸರಿಯಿಲ್ಲದಿದ್ದರೂ ಎಲ್ಲ ಸರಿಯಿದೆ ಅಂತ ನಟಿಸೋದು, ಇದೆಲ್ಲ ಸಾಕಾಗಿದೆ ಅಂತ ನಿರ್ಧರಿಸಬೇಕು. ಆ ನಿರ್ಧಾರ, ನಿಮ್ಮ ಮನಸ್ಸಿನ ಒಳಗಿನ ಆ ನಿಶ್ಶಬ್ದ ನಿರ್ಧಾರವೇ ಎಲ್ಲವನ್ನೂ ಬದಲಾಯಿಸುತ್ತೆ. ನಿಮಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಯಾರ ಅನುಮೋದನೆ ಅಪ್ರೂವಲ್ ಬೇಕಾಗಿಲ್ಲ, ಚಪ್ಪಾಳೆ ಅಪ್ಲಾಸ್ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಗಮನ, ಫೋಕಸ್. ನೀವೇ ನಿಮ್ಮ ಜೊತೆ ನಿಜವಾದ ಮಾತುಕತೆ ನಡೆಸಿ. ನಾನು ಇನ್ನೂ ಚಿಕ್ಕ ಆಟ ಆಡಲ್ಲ, ಇನ್ನೂ ಲೇಟ್ ಮಾಡಲ್ಲ, ಶಾರ್ಟ್ಕಟ್ ಹುಡುಕಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಬೇಕು. ಹೆಚ್ಚಿನ ಜನರು ಅವರು ಏನು ಮಾಡ್ತಾರೆ ಅಂತ ಮಾತಾಡೋದ್ರಲ್ಲೇ ಆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಸಮಯ ಕಳೆಯುತ್ತಾರೆ. ಅವರು ತಮ್ಮ ಗೋಲ್ಸ್ ಬಗ್ಗೆ ಪೋಸ್ಟ್ ಹಾಕ್ತಾರೆ, ಪ್ಲಾನ್ಗಳ ಬಗ್ಗೆ ಮಾತಾಡ್ತಾರೆ, ಆದರೂ ಏನನ್ನೂ ಕಟ್ಟೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಮಾತಾಡೋದು ಸುಲಭ. ಮಾತಾಡೋದು ನಿಮಗೆ ಪ್ರೋಗ್ರೆಸ್, ಪ್ರಗತಿ ಮಾಡಿದ ಹಾಗೆ ಫೀಲ್ ಕೊಡುತ್ತೆ. ನೀವು ಮಾಡಿಲ್ಲ ಅಂದ್ರೂ ಕೂಡ ಅದು ಒಂದು ಕ್ಷಣದ ಕಾನ್ಫಿಡೆನ್ಸ್ ಕೊಡಬಹುದು, ಆದರೆ ಫಲಿತಾಂಶ ಕೊಡಲ್ಲ. ನಿಜವಾದ ಪ್ರಗತಿ ಶುರುವಾಗೋದು ಯಾವಾಗ ನೀವು ಸೈಲೆಂಟ್ ಆಗ್ತೀರೋ ಆಗ. ಎಲ್ಲವನ್ನೂ ಶೇರ್ ಮಾಡೋದನ್ನ ನಿಲ್ಲಿಸಿ, ಎಲ್ಲವನ್ನೂ ಸರಿಪಡಿಸಲು ಶುರು ಮಾಡಿದಾಗ. ಬೇಗ ಎದ್ದಾಗ. ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇರ್ ಮಾಡದ ಜನರ ಜೊತೆ ಸಮಯ ಹಾಳು ಮಾಡೋದನ್ನ ನಿಲ್ಲಿಸಿದಾಗ. ಡಿಸ್ಟ್ರಾಕ್ಷನ್ಗಳನ್ನು ಡಿಲೀಟ್ ಮಾಡಿ ಕೆಲಸಕ್ಕೆ ಇಳಿದಾಗ. ಅಲ್ಲಿಂದ ಒಂದು ನಿಜವಾದ ಆರಂಭ ಆಗುತ್ತೆ. ನಿಮ್ಮ ಗೋಲ್ಸ್ ಬಗ್ಗೆ ಯಾರಿಗೂ ಒಂದು ಎಕ್ಸ್ಪ್ಲನೇಷನ್, ವಿವರಣೆ ಕೊಡಬೇಕಾಗಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಬೇಡ, ನೆರೆಹೊರೆಯವರಿಗೆ ಬೇಡ, ನಿಮ್ಮ ಕುಟುಂಬಕ್ಕೂ ಬೇಡ. ಇದು ನಿಮ್ಮ ಜೀವನ. ನೀವು ಅದನ್ನು ಬದಲಾಯಿಸಬೇಕು ಅಂದ್ರೆ ಅದು ಮುಖ್ಯ ಅಂತ ನೀವು ಆಕ್ಟ್ ಮಾಡಬೇಕು. ಹೆಚ್ಚಿನ ಜನರಿಗೆ ನಿಮ್ಮ ಹಸಿವು ಅರ್ಥ ಆಗಲ್ಲ, ನಿಮ್ಮ ಮೌನ ಅರ್ಥ ಆಗಲ್ಲ. ಪರವಾಗಿಲ್ಲ, ಅದು ಅವರಿಗೆ ಅರ್ಥವಾಗಬೇಕಾದ ಅಗತ್ಯವಿಲ್ಲ. ನೀವು ನಿಮ್ಮ ಜೀವನವನ್ನು ಬೇರೆಯವರಿಗೆ ಅರ್ಥವಾಗುವಂತೆ ಕಟ್ಟುತ್ತಿಲ್ಲ. ನೀವು ಯಾರು ಆಗಬೇಕೆಂದು ನಿಮಗೆ ಗೊತ್ತಿದೆಯೋ ಆ ವ್ಯಕ್ತಿಯಾಗಲು ಕಟ್ಟುತ್ತಿದ್ದೀರಿ. ಮತ್ತು ಆ ನಿಮ್ಮ ರೂಪಕ್ಕೆ, ಯಾರ ಬಗ್ಗೆ ನೀವು ಕನಸು ಕಾಣುತ್ತೀರೋ, ಯಾರನ್ನು ನೀವು ವರ್ಷಗಳಿಂದ ಒಳಗೆ ಲಾಕ್ ಮಾಡಿ ಇಟ್ಟಿದ್ದೀರೋ, ರಾತ್ರಿ ಹೊತ್ತು ಯಾರ ಜೊತೆ ಮಾತಾಡ್ತೀರೋ, ಆ ರೂಪಕ್ಕೆ ಅಟೆನ್ಷನ್ ಬೇಕಾಗಿಲ್ಲ, ಅದಕ್ಕೆ ಕ್ರಿಯೆ ಬೇಕು. ನೀವು ಬದಲಾವಣೆಯ ಬಗ್ಗೆ ಮಾತಾಡಬಹುದು ಅಥವಾ ಬದಲಾಗಬಹುದು. ನೀವು ವಿವರಿಸುತ್ತಾ ಇರಬಹುದು ಅಥವಾ ವಿಕಸನ ಆಗಬಹುದು. ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ ಜಗತ್ತು ಕೇಳಬೇಕಿಲ್ಲ, ನಿಮ್ಮ ಪರಿವರ್ತನೆಯನ್ನು ಅದು ನೋಡಬೇಕು. ಮೌನದಲ್ಲಿ ಒಂದು ಶಕ್ತಿ ಇದೆ. ಯಾರು ನೋಡದೇ ಇರುವಾಗ ಬೆಳೆಯುವ ಒಂದು ಶಕ್ತಿ. ನೀವು ಗಂಭೀರ ಆಗ್ತೀರಾ ಯಾವಾಗ ನೀವು ಬೇರೆಯವರ ಮೆಚ್ಚುಗೆ ಬೆನ್ನಟ್ಟೋದನ್ನ ನಿಲ್ಲಿಸ್ತೀರೋ. ಯಾರಾದರೂ ನಿಮ್ಮನ್ನು ಒಪ್ಪಿಕೊಳ್ಳಬೇಕು ಅಂತ ಕಾಯೋದನ್ನ ನಿಲ್ಲಿಸ್ತೀರೋ. ನಿಮ್ಮ ಪ್ರತಿ ಹೆಜ್ಜೆ ಅಪ್ಡೇಟ್ ಕೊಡೋದನ್ನ ನಿಲ್ಲಿಸ್ತೀರೋ. ನೀವು ಹೇಳೋದ್ರಿಂದ ಬೆಳೆಯೋದಿಲ್ಲ, ಮಾಡೋದ್ರಿಂದ ಬೆಳೆಯುತ್ತೀರಾ. ಕೆಲ ನಿಜವಾದ ಪ್ರಶ್ನೆಗಳನ್ನು ನೀವೇ ಕೇಳಿ. ನಿಮ್ಮ ಸಮಯವನ್ನು ಸರಿಯಾಗಿ ಬಳಸ್ತಿದ್ದೀರಾ? ನಿಮ್ಮ ಬೆಳಗಿನ ಸಮಯವನ್ನು ಅತ್ಯುತ್ತಮವಾಗಿ ಉಪಯೋಗಿಸ್ತಿದ್ದೀರಾ? ನಿಮ್ಮ ದೇಹಕ್ಕೆ ತರಬೇತಿ ನೀಡ್ತಿದ್ದೀರಾ? ಮನಸ್ಸನ್ನು ಬಲಪಡಿಸ್ತಿದ್ದೀರಾ? ಹೊಸ ಕೌಶಲ್ಯಗಳನ್ನು ಕಲಿತಿದ್ದೀರಾ? ಅಥವಾ ಬರೀ ಸ್ಕ್ರಾಲ್ ಮಾಡ್ತಾ, ಮಾತಾಡ್ತಾ, ಆಸೆ ಪಡ್ತಾ ದಿನ ದೂಡ್ತಿದ್ದೀರಾ? ನಿಜವಾದ ಬದಲಾವಣೆ ಬೇಕು ಅಂದ್ರೆ ನಾಯ್ಸ್ ಕಟ್ ಮಾಡಿ. ಅವರ ಜೀವನದಲ್ಲಿ ಏನನ್ನೂ ಮಾಡದ ಜನರನ್ನು ಇಂಪ್ರೆಸ್ ಮಾಡಲು ಟ್ರೈ ಮಾಡೋದನ್ನ ನಿಲ್ಲಿಸಿ. ಬೆಳವಣಿಗೆಯ ಅರ್ಥವನ್ನೇ ಅರ್ಥ ಮಾಡಿಕೊಳ್ಳದ ಜನರಿಗೆ ವಿವರಿಸೋದನ್ನ ನಿಲ್ಲಿಸಿ. ಅದೊಂದು ಬಲೆ. ನೀವು ಆಕ್ಷನ್ ಬದಲಿಗೆ ಮಾತಾಡಿದ ಪ್ರತಿ ಬಾರಿಯೂ ನಿಮ್ಮ ಶಕ್ತಿಯನ್ನು ಆರಾಮಕ್ಕಾಗಿ ವಿನಿಮಯ ಮಾಡ್ತೀರಿ.
ಮತ್ತು ಪ್ರತಿ ಬಾರಿಯೂ ಕ್ರಿಯೆಯನ್ನು ಆರಾಮಕ್ಕೆ ವಿನಿಮಯ ಮಾಡಿದಾಗ ನೀವು ಅಲ್ಲೇ ಸಿಕ್ಕಿಹಾಕಿಕೊಳ್ತೀರಿ. ನಿಮ್ಮ ಗುರಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ನಿಮ್ಮ ಸಮಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ನಿಮ್ಮ ಭವಿಷ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಯಾಕಂದ್ರೆ ನೀವು ತೆಗೆದುಕೊಳ್ಳದೇ ಇದ್ರೆ ಬೇರೆ ಯಾರೂ ತೆಗೆದುಕೊಳ್ಳಲ್ಲ. ಗೌರವ ಬೇಕಾ? ಹಾಗಾದ್ರೆ ಗೌರವಿಸಲು ಯೋಗ್ಯವಾದದ್ದನ್ನು ಕಟ್ಟಿ. ಜನರು ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಂದ್ರೆ ಮೊದಲು ನೀವು ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ನೀವು ಏನು ಮಾಡ್ತಿದ್ದೀರಾ ಅಂತ ಅನೌನ್ಸ್ ಮಾಡಬೇಕಾಗಿಲ್ಲ, ಕೆಲಸ ಶುರು ಮಾಡಿ. ಪ್ರತಿದಿನ ತಪ್ಪದೇ ಹಾಜರಾಗಿ. ನಿಮ್ಮ ಅಭ್ಯಾಸಗಳನ್ನು ಉತ್ತಮಗೊಳಿಸಿ. ನಿಮ್ಮ ರೂಮ್ ಅನ್ನು ಕ್ಲೀನ್ ಆಗಿ ಇಡಿ. ಶಿಸ್ತು ಬೆಳೆಸಿಕೊಳ್ಳಿ. ಕೆಲಸವನ್ನು ಸ್ಕಿಪ್ ಮಾಡೋದನ್ನ ನಿಲ್ಲಿಸಿ. ಈಗ ಯಾರಿಗೂ ಕಾಣಲ್ಲ, ಆದರೆ ಒಂದು ದಿನ ಅವರು ಹೇಗೆ ಮಾಡಿದ್ರು ಅಂತ ಆಶ್ಚರ್ಯಪಡ್ತಾರೆ. ಅದಕ್ಕೆ ಉತ್ತರ ಸರಳ, ನೀವು ಮಾತು ನಿಲ್ಲಿಸಿ ಗಂಭೀರವಾದಿರಿ. ನಿಮಗಾಗಿ ಬೇರೆಯವರು ಚಪ್ಪಾಳೆ ತಟ್ಟಲಿ ಅಂತ ಕಾಯೋದನ್ನ ನಿಲ್ಲಿಸಿದಿರಿ. ಪರಿಪೂರ್ಣ ಕ್ಷಣಕ್ಕಾಗಿ ಕಾಯೋದನ್ನು ನಿಲ್ಲಿಸಿದಿರಿ. ಪ್ರತಿ ಹಂತವನ್ನು ವಿವರಿಸೋದನ್ನು ನಿಲ್ಲಿಸಿದಿರಿ. ಸುಮ್ಮನೆ ನಡೆಯಲು ಶುರು ಮಾಡಿದಿರಿ. ನೀವು ಆ ಸೈಲೆನ್ಸ್ ಅನ್ನು ಎಂಜಾಯ್ ಮಾಡಲು ಕಲಿತಿದ್ದೀರಿ. ನಿಮ್ಮನ್ನು ಜನರು ತಪ್ಪು ತಿಳಿದರೂ ಪರವಾಗಿಲ್ಲ ಅಂತ ಒಪ್ಪಿಕೊಂಡಿದ್ದೀರಿ. ಮತ್ತು ಆ ಮೌನವನ್ನು ತಾನಾಗೆ ಮಾತಾಡುವಂಥದ್ದನ್ನು ಕಟ್ಟಲು ಬಳಸಿದಿರಿ. ಮಾತಾಡುವ ಅವಶ್ಯಕತೆ ಇಲ್ಲದ ವ್ಯಕ್ತಿಯಲ್ಲಿ ಒಂದು ಪವರ್ ಇದೆ. ರೂಮಿಗೆ ಕಾಲಿಟ್ಟರೆ ಅವರ ಇರುವಿಕೆಯೇ ಎಲ್ಲವನ್ನೂ ಹೇಳುತ್ತದೆ. ನೀವು ಆ ವ್ಯಕ್ತಿ ಆಗಬಹುದು. ಆದರೆ ನಿಮಗೆ ಅಷ್ಟು ಆಸೆ ಇರಬೇಕು. ಆವರೇಜ್ ಆಗಿ ಇರೋದಕ್ಕೆ ನೀವು ಬೇಸರಗೊಂಡಿರಬೇಕು. ಹಿಂದೆ ಉಳಿದಿರುವ ಫೀಲಿಂಗ್ನಿಂದ ಬೇಸರಗೊಂಡಿರಬೇಕು. ಪ್ರಗತಿ ಇಲ್ಲದ ಅದೇ ರೂಟಿಂಗ್ಗೆ ಬೇಸರಗೊಂಡಿರಬೇಕು. ಕಷ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಾಗಿರಬೇಕು. ತಾತ್ಕಾಲಿಕ ಆರಾಮಕ್ಕಿಂತ ನಿಮ್ಮ ಭವಿಷ್ಯ ಮುಖ್ಯ ಎಂದು ನಿರ್ಧರಿಸಬೇಕು. ಹೆಚ್ಚಿನ ಜನರು ಗಲಾಟೆ ಮಾಡೋದ್ರಲ್ಲಿ ಬಿಜಿಯಾಗಿದ್ದಾರೆ. ನೀವು ಸೈಲೆಂಟ್ ಆಗಿರಿ ಮತ್ತು ಏನನ್ನಾದರೂ ಕಟ್ಟಿ. ಶಿಸ್ತು, ನಿಮ್ಮ ಆರೋಗ್ಯ, ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯ ಕಟ್ಟಿ. ಜನರು ನಿಮ್ಮನ್ನು ನೋಡಿ ಅವರು ಹೇಗೆ ಮಾಡಿದ್ರು ಅಂತ ಆಶ್ಚರ್ಯಪಡುವಂತಹ ಜೀವನ ಕಟ್ಟಿ. ನೀವು ಒಂದು ಮಾತನ್ನು ಹೇಳಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಫಲಿತಾಂಶಗಳೇ ನಿಮಗಾಗಿ ಉತ್ತರಿಸುತ್ತವೆ. ನೀವು ಪಬ್ಲಿಕ್ನಲ್ಲಿ ಗೆಲ್ಲಬೇಕು ಅಂದ್ರೆ ನೀವು ಖಾಸಗಿಯಾಗಿ ಫೈಟ್ ಮಾಡಬೇಕು. ಯಾರಿಗೂ ಕಾಣದ ಕೆಲಸವನ್ನು ನೀವು ಮಾಡಬೇಕು. ಲೈಕ್ಸ್ ಸಿಗದ ವಿಷಯಗಳನ್ನು ನೀವು ಮಾಸ್ಟರ್ ಮಾಡಬೇಕು. ನೀವು ತಲೆ ತಗ್ಗಿಸಿ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಬೇಕು, ಸ್ಕಿಪ್ ಮಾಡದೆ, ದೂಷಣೆ ಮಾಡದೆ, ಕಾಯ್ದೆ. ಯಾಕಂದ್ರೆ ಇದು ನಿಮ್ಮ ಜೀವನ. ನಿಮ್ಮನ್ನು ಉಳಿಸಲು ಯಾರೂ ಬರುವುದಿಲ್ಲ, ಉತ್ತಮ ಭವಿಷ್ಯವನ್ನು ಯಾರೂ ಕೈಯಲ್ಲಿ ಕೊಡುವುದಿಲ್ಲ. ನೀವು ಅದನ್ನು ಪ್ರಯತ್ನದಿಂದ, ಫೋಕಸ್ನಿಂದ, ಕನ್ಸಿಸ್ಟೆನ್ಸಿ ಸಂಪಾದಿಸಬೇಕು. ಇದು ಗ್ಲಾಮರಸ್ ಅಲ್ಲ, ಸುಲಭವೂ ಅಲ್ಲ, ಆದರೆ ಇದು ನಿಜ ಮತ್ತು ಇದು ಕೆಲಸ ಮಾಡುತ್ತದೆ. ನಿಮಗೆ ಒಂದು ಆಯ್ಕೆ ಇದೆ. ನೀವು ಏನು ಮಾಡ್ತೀರಾ ಅಂತ ಮಾತಾಡ್ತಾ ಇರಿ ಅಥವಾ ಮಾತು ನಿಲ್ಲಿಸಿ ಮಾಡಿ. ಒಂದು ದಾರಿ ನೆಪಗಳಿಗೆ ಎಕ್ಸ್ಕ್ಯೂಸಸ್ ಹೋಗುತ್ತೆ. ಇನ್ನೊಂದು ಫಲಿತಾಂಶಗಳಿಗೆ ಹೋಗುತ್ತೆ. ಆದ್ದರಿಂದ ಮಾತು ನಿಲ್ಲಿಸಿ, ಗಂಭೀರವಾಗಿರಿ, ಸೈಲೆಂಟ್ ಆಗಿರಿ, ಹಸಿದಿರಿ ಮತ್ತು ಯಾರೂ ನಿರ್ಲಕ್ಷಿಸಲಾಗದಂತಹದ್ದನ್ನು ಕಟ್ಟಿ. ಹೀಗೆ ನೀವು ಮೌನದಲ್ಲಿ ಫೋಕಸ್ ಮಾಡ್ತೀರಿ. ಹೀಗೆ ನೀವು ಪಬ್ಲಿಕ್ನಲ್ಲಿ ಗೆಲ್ಲುತ್ತೀರಿ. ಅಧ್ಯಾಯ 2. ಪ್ರತಿದಿನ ನಿಮ್ಮ ಗುರಿಗಳ ಮೇಲೆ ಮೌನವಾಗಿ ಕೆಲಸ ಮಾಡಿ. ಪ್ರತಿದಿನ ನಿಮ್ಮ ಗುರಿಗಳ ಮೇಲೆ ಮೌನವಾಗಿ ಕೆಲಸ ಮಾಡಿ. ತಮ್ಮ ಜೀವನವನ್ನು ಬದಲಾಯಿಸಲು ಸಿದ್ಧರಾದ ವ್ಯಕ್ತಿಯ ಮನಸ್ಥಿತಿ ಇದು. ಇದು ಕೇಳಲು ಅಷ್ಟೇನೂ ಎಕ್ಸೈಟಿಂಗ್ ಆಗಿರುವುದಿಲ್ಲ ಅಥವಾ ಆಕರ್ಷಕವಾಗಿರುವುದಿಲ್ಲ, ಆದರೆ ಇದು ಫಲ ಕೊಡುತ್ತೆ. ಯಾವ ಕ್ಷಣದಲ್ಲಿ ನೀವು ಮೋಟಿವೇಶನ್ಗಾಗಿ ಕಾಯುವುದನ್ನು ನಿಲ್ಲಿಸಿ ಶಿಸ್ತಿನೊಂದಿಗೆ ಕೆಲಸಕ್ಕೆ ಹಾಜರಾಗಲು ಶುರು ಮಾಡ್ತೀರೋ ಆಗ ನಿಜವಾದ ಪ್ರಗತಿ ಶುರುವಾಗುತ್ತೆ. ವಾರಕ್ಕೊಮ್ಮೆ ಅಲ್ಲ, ನಿಮಗೆ ಅನುಕೂಲವಾದಾಗ ಅಲ್ಲ, ಪ್ರತಿದಿನ ಸೈಲೆಂಟಾಗಿ, ಕನ್ಸಿಸ್ಟೆಂಟಾಗಿ, ಯಾವುದೇ ಪ್ರದರ್ಶನವಿಲ್ಲದೆ. ತೊಂದರೆ ಏನೆಂದರೆ ಜಾಸ್ತಿ ಜನರಿಗೆ ರಿಸಲ್ಟ್ಸ್ ಬೇಕು, ಆದರೆ ರಿಸಲ್ಟ್ಸ್ ಕೊಡುವ ಬೋರಿಂಗ್ ಕೆಲಸವನ್ನು ಮಾಡಲು ಇಷ್ಟವಿರಲ್ಲ. ತಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ ಅಂತ ಬೇರೆಯವರು ನೋಡಬೇಕು ಅಂತ ಬಯಸ್ತಾರೆ, ಆದರೆ ಯಾರೂ ನೋಡದಿದ್ದಾಗ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಅದಕ್ಕೆ ಅವರು ಅಲ್ಲೇ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಪದೇ ಪದೇ ಶುರು ಮಾಡ್ತಾನೇ ಇರುತ್ತಾರೆ. ಅವರು ಮ್ಯಾಜಿಕ್ ಉತ್ತರಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಆದರೆ ನಿಜವಾದ ಉತ್ತರ ಇಷ್ಟೇ: ಎಕ್ಸೈಟಿಂಗ್ ಇಲ್ಲದಿದ್ದಾಗಲೂ ಸ್ಥಿರವಾಗಿರಿ. ಯಾರು ಚಪ್ಪಾಳೆ ತಟ್ಟದಿದ್ದರೂ ಪ್ರತಿದಿನ ಹಾಜರಾಗಿ. ನಿಜವಾದ ಪ್ರಗತಿ ಶುರುವಾಗೋದು ಅಲ್ಲಿ. ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಗಂಭೀರತೆ ಇದ್ರೆ ನೀವು ಪ್ರತಿದಿನ ನಿಮ್ಮ ಗುರಿಗಳನ್ನು ಮುಖ್ಯ ಅಂತ ಟ್ರೀಟ್ ಮಾಡಬೇಕು. ನಿಮಗೆ ಖುಷಿಯಾದಾಗ ಮಾತ್ರ ಅಲ್ಲ, ಮೋಟಿವೇಶನ್ ಬಂದಾಗ ಮಾತ್ರ ಅಲ್ಲ, ಪ್ರತಿದಿನ. ಯಾಕಂದ್ರೆ ಜೀವನವು ಯಾವಾಗಲೋ ಒಮ್ಮೆ ಕೆಲಸ ಮಾಡುವವರಿಗೆ ರಿವಾರ್ಡ್ ಮಾಡುವುದಿಲ್ಲ, ಅದು ಸಮಯವನ್ನು ತೊಡಗಿಸುವವರಿಗೆ ರಿವಾರ್ಡ್ ಮಾಡುತ್ತೆ. ಅದು ಕಷ್ಟಕರವಾಗಿದ್ದರೂ, ಸ್ಲೋ ಆಗಿದ್ದರೂ, ಏನೂ ಆಗ್ತಿಲ್ಲ ಅನ್ನಿಸಿದರೂ.
ಇವರೇ ಮುಂದೆ ಹೋಗುವವರು. ನೀವು ಬೇರೆಯವರ ರೂಟೀನ್ ಅಲ್ಲ, ಆನ್ಲೈನ್ನಲ್ಲಿ ಚೆನ್ನಾಗಿ ಕಾಣುವಂಥದ್ದನ್ನಲ್ಲ, ನಿಮ್ಮದೇ ಆದ ರಿದಮ್ ಅನ್ನು ನೀವು ಕಟ್ಟಿಕೊಳ್ಳಬೇಕು. ಅಂದ್ರೆ ಬೇಗ ಎದ್ದೇಳೋದು ಆಗಿರಬಹುದು, ಅಥವಾ ನಿಮ್ಮ ಸಮಯ ಹಾಳು ಮಾಡುವ ಕೆಲವು ವಿಷಯಗಳನ್ನು ಕಟ್ ಮಾಡೋದು ಆಗಿರಬಹುದು. ಏನೇ ಇರಲಿ, ಬದಲಾವಣೆ ಮಾಡಿ. ಪರ್ಫೆಕ್ಟ್ ಟೈಮ್ಗಾಗಿ ಕಾಯಬೇಡಿ. ಆ ದಿನ ಎಂದಿಗೂ ಬರೋದಿಲ್ಲ. ಸುಮ್ಮನೆ ಶುರು ಮಾಡಿ. ಬೇಕಿದ್ರೆ ಚಿಕ್ಕದಾಗಿ ಶುರು ಮಾಡಿ, ಆದರೆ ಶುರು ಮಾಡಿ. ಗೆಲ್ಲುವ ಜನರು ಹೆಚ್ಚು ಮಾತಾಡುವವರಲ್ಲ, ತಾವು ಏನ್ ಮಾಡ್ತಿದ್ದೀವಿ ಅಂತ ಯಾವಾಗಲೂ ಅನೌನ್ಸ್ ಮಾಡುವವರಲ್ಲ, ಅವರು ಪ್ರತಿದಿನ ಸೈಲೆಂಟ್ ಆಗಿ ಯಾರಿಗೆ ವಿವರಿಸುವ ಅಗತ್ಯವಿಲ್ಲದೆ ಉತ್ತಮಗೊಳ್ಳುವವರು. 1 ವರ್ಷದ ನಂತರ ನೀವು ಅವರನ್ನು ನೋಡಿದಾಗ ಅವರು ಸಂಪೂರ್ಣವಾಗಿ ಬದಲಾಗಿರುತ್ತಾರೆ. ಆದರೆ ನೀವು ಅವರು ಬೆಳಿಗ್ಗೆ 6ಕ್ಕೆ ಎದ್ದಿದ್ದನ್ನು ನೋಡಿಲ್ಲ, ಆರಾಮದಾಯಕವನ್ನು ಬಿಟ್ಟು ಅವರು ಕೆಲಸವನ್ನು ಆಯ್ಕೆ ಮಾಡಿದ ರಾತ್ರಿಗಳನ್ನು ನೀವು ನೋಡಿಲ್ಲ, ಅವರ ಶಿಸ್ತು ನಿಮಗೆ ಕಾಣಿಸಲಿಲ್ಲ, ಮತ್ತು ಕಾಣಿಸಬೇಕಾಗಿಯೂ ಇರಲಿಲ್ಲ, ಯಾಕಂದ್ರೆ ಅವರು ಪ್ರದರ್ಶನಕ್ಕಾಗಿ ಇದನ್ನು ಮಾಡುತ್ತಿರಲಿಲ್ಲ, ಅವರು ತಮ್ಮಿಗಾಗಿ ಮಾಡುತ್ತಿದ್ದರು. ಇದೇ ಮುಖ್ಯ. ಜನರನ್ನು ಇಂಪ್ರೆಸ್ ಮಾಡೋದನ್ನು ನಿಲ್ಲಿಸಿ, ನಿಮಗಾಗಿ ಏನನ್ನಾದರೂ ಕಟ್ಟಲು ಶುರು ಮಾಡಿ. ಅದನ್ನು ಪೋಸ್ಟ್ ಮಾಡಬೇಡಿ. ಅದರ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳಬೇಡಿ. ಫೀಡ್ಬ್ಯಾಕ್ಗಾಗಿ ಕಾಯಬೇಡಿ. ಬರೀ ಕೆಲಸ ಮಾಡಿ. ಗುರಿಯ ಮೇಲೆ ಗಮನವಿಡಿ. ನಿಮ್ಮ ಮಿಷನ್ ಮೇಲೆ ಗಮನವಿಡಿ ಮತ್ತು ಅದರಲ್ಲೇ ಇರಿ. ನಿಮಗೆ ಚಪ್ಪಾಳೆ ತಟ್ಟಲು ಜನರ ಗುಂಪು ಬೇಕಾಗಿಲ್ಲ. ಕಷ್ಟ ಬಂದಾಗ ನಿಮ್ಮನ್ನು ಮುಂದುವರಿಸಲು ಒಂದು ಕಾರಣ ಬೇಕು. ಸೈಲೆಂಟ್ ಆದಾಗ ಮಾಯವಾಗದ ಒಂದು ಕಾರಣ ಬೇಕು. ದೂರದೃಷ್ಟಿಯಲ್ಲಿ ಯೋಚಿಸಲು ಶುರು ಮಾಡಿ. ಶೀಘ್ರ ಫಲಿತಾಂಶಗಳ ಹಿಂದೆ ಓಡಬೇಡಿ. ಪ್ರಕ್ರಿಯೆಯನ್ನು ಹರಿಬಿಡಬೇಡಿ. ಅರ್ಥಪೂರ್ಣವಾದದ್ದನ್ನು ಕಟ್ಟಲು ಸಮಯ ಬೇಕು. ಪ್ರಯತ್ನ ಬೇಕು. ತ್ಯಾಗ ಬೇಕು. ಮತ್ತು ಹೌದು, ಕೆಲವೊಮ್ಮೆ ಏಕಾಂಗಿತನವಿರುತ್ತೆ. ನೀವು ಏನು ಮಾಡ್ತಿದ್ದೀರಾ ಅಂತ ಯಾರಿಗೂ ಅರ್ಥವಾಗದ ದಿನಗಳಿರುತ್ತವೆ. ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳುವ ಕ್ಷಣಗಳಿರುತ್ತವೆ. ಆದರೆ ಮುಂದುವರಿಯಿರಿ. ಅದು ಪ್ರಕ್ರಿಯೆಯ ಒಂದು ಭಾಗ. ಕಷ್ಟದ ಭಾಗಗಳಲ್ಲಿ ಮುಂದುವರಿಯುವವರೇ ಏನಾದರೂ ಸಾಧಿಸುತ್ತಾರೆ. ಕೆಲ ಸಮಯ ನಿಮ್ಮನ್ನು ಯಾರೂ ಗಮನಿಸದೇ ಇದ್ದರೂ ನೀವು ಸರಿ ಇರಬೇಕು. ಗುರುತಿಸಲ್ಪಡದ ಕೆಲಸವನ್ನು ಹಾಕಲು ನೀವು ಸಿದ್ಧರಿರಬೇಕು, ಯಾಕಂದ್ರೆ ಕೊನೆಗೆ ಫಲಿತಾಂಶಗಳು ತಾನಾಗೇ ಕಾಣಿಸುತ್ತವೆ. ಕೊನೆಗೆ ನಿಮ್ಮ ಬೆಳವಣಿಗೆ ನೀವು ಹೇಳಬಹುದಾದ ಎಲ್ಲಕ್ಕಿಂತ ಜೋರಾಗಿ ಮಾತಾಡುತ್ತೆ. ಆದರೆ ನೀವು ಅದನ್ನು ಸಂಪಾದಿಸಬೇಕು. ಅದಕ್ಕಾಗಿ ನೀವು ಹಾಜರಾಗಬೇಕು. ಮತ್ತು ಅದರೊಂದಿಗೆ ನೀವು ತಾಳ್ಮೆಯಿಂದ ಇರಬೇಕು. ಇದು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದಲ್ಲ, ಸ್ಮಾರ್ಟ್ ಆಗಿ ಕೆಲಸ ಮಾಡುವುದು. ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಬರೀ ಬಿಜಿಯಾಗಿರಬೇಡಿ. ಫೋಕಸ್ ಆಗಿರಿ. ನೀವು ಏನು ಕಟ್ಟಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನಿಖರವಾಗಿ ತಿಳಿದಿರಲಿ. ಒಂದು ಯೋಜನೆ ಮಾಡಿ. ಅದನ್ನು ಬರೆದಿಡಿ. ಅದನ್ನು ಚಿಕ್ಕ ದೈನಂದಿನ ಹಂತಗಳಾಗಿ ವಿಂಗಡಿಸಿ. ನಂತರ ಪ್ರತಿದಿನ ಅದನ್ನು ಅನುಸರಿಸಿ. ನೀವು ದಣಿದಿದ್ದರೂ, ಎಕ್ಸೈಟ್ಮೆಂಟ್ ಕಡಿಮೆಯಾದರೂ, ಹೇಗಾದರೂ ಮಾಡಿ ಹಾಜರಾಗಿ. ನೀವು ಹೀಗೆ ಮೊಮೆಂಟಮ್ ಕಟ್ಟುತ್ತೀರಿ. ಸತ್ಯ ಏನೆಂದರೆ, ನಿಮ್ಮ ಭವಿಷ್ಯವು ಯಾರು ನೋಡದಿದ್ದಾಗ ನೀವು ಮಾಡುವ ಆಯ್ಕೆಗಳ ಮೇಲೆ ಅವಲಂಬಿಸಿರುತ್ತೆ. ನಿಮ್ಮ ಬೆಳಗಿನ ಸಮಯ, ನಿಮ್ಮ ಸಂಜೆ, ನಿಮ್ಮ ಉಚಿತ ಸಮಯವನ್ನು ಏನು ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತೆ. ಆ ಸಮಯ ಸೇರಿಕೊಳ್ಳುತ್ತಾ ಹೋಗುತ್ತೆ. ಪ್ರತಿದಿನ 1 ಗಂಟೆ ಫೋಕಸ್ ಮಾಡಿದರೆ 1 ವರ್ಷದಲ್ಲಿ ಅದು 350 ಗಂಟೆಗಳಾಗುತ್ತೆ. ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಕು. ಆದರೆ ನೀವು ದಿನಗಳನ್ನು ಸ್ಕಿಪ್ ಮಾಡಿದರೆ ಅದು ಆಗಲ್ಲ. ಪ್ರೇರಣೆಗಾಗಿ ಕಾಯುತ್ತಾ ಇದ್ದರೆ ಅದು ಆಗಲ್ಲ. ನೀವು ಅದನ್ನು ಅಭ್ಯಾಸವನ್ನಾಗಿ ಮಾಡಿದಾಗ ಆಗುತ್ತೆ. ಶಿಸ್ತು ಮೊದಲಿಗೆ ಚೆನ್ನಾಗಿ ಅನಿಸುವುದಿಲ್ಲ, ಆದರೆ ಅದು ವಿಷಾದಕ್ಕಿಂತ ಬಹಳ ಉತ್ತಮ ಎನಿಸುತ್ತೆ. ಹೆಚ್ಚಿನ ಜನರು ವಿಷಾದದಿಂದ ಬದುಕುತ್ತಾರೆ, ಯಾಕಂದ್ರೆ ಅವರು ಗಂಭೀರವಾಗಲು ತುಂಬಾ ಸಮಯ ಕಾದರು. ಸರಿಯಾದ ಸಮಯ, ಸರಿಯಾದ ಭಾವನೆ, ಪರಿಪೂರ್ಣ ಕ್ಷಣಕ್ಕಾಗಿ ಕಾದರು. ಮತ್ತು ಕಾಯುವಿಕೆಯಲ್ಲಿ ವರ್ಷಗಳನ್ನು ಕಳೆದುಕೊಂಡರು. ಅದು ನೀವಾಗಬೇಡಿ. ಈಗ ನಿರ್ಧಾರ ಮಾಡಿ. ಈಗ ಅಭ್ಯಾಸ ಶುರು ಮಾಡಿ. ಈಗ ಪ್ರಕ್ರಿಯೆಗೆ ಕಮಿಟ್ ಆಗಿ. ಮತ್ತು ಇನ್ನೊಂದನ್ನು ಅರ್ಥಮಾಡಿಕೊಳ್ಳಿ. ನಿಮಗೆ ಪ್ರತಿದಿನ ಮೋಟಿವೇಟೆಡ್ ಆದ ಫೀಲಿಂಗ್ ಇರುವುದಿಲ್ಲ, ಅದು ಸಹಜ. ಆದರೆ ಅದು ನಿಲ್ಲಿಸಲು ಕಾರಣವಲ್ಲ. ನೀವು ಯಾವಾಗಲೂ ಅದ್ಭುತವಾಗಿ ಫೀಲ್ ಮಾಡಬೇಕಾಗಿಲ್ಲ, ಹೇಗಾದರೂ ನೀವು ಮುಂದುವರಿಯಬೇಕು. ಮೋಟಿವೇಶನ್ ಮಾಯವಾಗುತ್ತೆ. ಶಿಸ್ತು ಮಾಯವಾಗುವುದಿಲ್ಲ. ಮೋಟಿವೇಶನ್ ಒಂದು ಫೀಲಿಂಗ್. ಹ್ಯಾಬಿಟ್ಗಳನ್ನು ಅಭ್ಯಾಸ ಕಟ್ಟಲು ಶುರು ಮಾಡಿ. ಮತ್ತು ನೀವು ಕಟ್ಟುತ್ತಿರುವಾಗ ನಿಮ್ಮ ಶಾಂತಿಯನ್ನು ರಕ್ಷಿಸಲು ಮರೆಯಬೇಡಿ. ನಿಮ್ಮ ರೂಟೀನ್ ಅನ್ನು ವಿವರಿಸಬೇಕಾಗಿಲ್ಲ. ನಿಮ್ಮ ವೇಳಾಪಟ್ಟಿಯನ್ನು ಯಾರಿಗೆ ಹೇಳುವ ಅಗತ್ಯವಿಲ್ಲ. ನೀವು ಏಕೆ ತಡವಾಗಿ ಕೆಲಸ ಮಾಡುತ್ತಿದ್ದೀರಿ, ಏಕೆ ಪಾರ್ಟಿಗಳನ್ನು ಸ್ಕಿಪ್ ಮಾಡುತ್ತಿದ್ದೀರಿ, ಏಕೆ ಯಾವಾಗಲೂ ಲಭ್ಯರಿಲ್ಲ ಎಂದು ಯಾರನ್ನೂ ಮನವೊಲಿಸುವ ಅಗತ್ಯವಿಲ್ಲ. ಸೈಲೆಂಟ್ ಆಗಿರಿ. ಫೋಕಸ್ ಆಗಿರಿ.
ನೀವು ಗಮನಕ್ಕಾಗಿ ಇದನ್ನು ಮಾಡುತ್ತಿಲ್ಲ, ನೀವು ಸ್ವಾತಂತ್ರ್ಯಕ್ಕಾಗಿ ಇದನ್ನು ಮಾಡುತ್ತಿದ್ದೀರಿ. ನೀವು ಶಕ್ತಿಗಾಗಿ ಇದನ್ನು ಮಾಡುತ್ತಿದ್ದೀರಿ. ಯಾಕಂದ್ರೆ ನಿಮ್ಮ ಜೀವನ ಕನಿಷ್ಠಕ್ಕಿಂತ ಉತ್ತಮವಾಗಿರಲು ಅರ್ಹವಾಗಿದೆ. ಯಾರು ನೋಡದಿದ್ದಾಗ ನೀವು ಸ್ಥಿರವಾಗಿದ್ದೀರಿ ಎಂದು ತಿಳಿದಿರುವ ಹೆಮ್ಮೆಯಿರುತ್ತೆ. ನೀವು ಪ್ರದರ್ಶನ ಮಾಡದೆ ಉತ್ತಮಗೊಳ್ಳುತ್ತಿದ್ದೀರಿ. ಕಷ್ಟವಾದಾಗಲೂ ನೀವೇ ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೀರಿ. ಅದು ನಿಜವಾದ ಆತ್ಮವಿಶ್ವಾಸವನ್ನು ಕಟ್ಟುವ ಹೆಮ್ಮೆ. ಲೈಕ್ಸ್ ಮತ್ತು ಪ್ರಶಂಸೆಯ ಮೇಲೆ ಆಧಾರಿತವಾದ ನಕಲಿ ಆತ್ಮವಿಶ್ವಾಸವಲ್ಲ, ಮತ್ತೆ ಮತ್ತೆ ಹಾಜರಾಗುವುದರಿಂದ ಬರುವ ನಿಜವಾದ ಆತ್ಮವಿಶ್ವಾಸ. ಅಂತಿಮವಾಗಿ ಜನರು ಗಮನಿಸುತ್ತಾರೆ. ಆದರೆ ಅಲ್ಲಿಗೆ ನಿಮಗೆ ಅವರ ಮೆಚ್ಚುಗೆಯ ಅಗತ್ಯವಿರುವುದಿಲ್ಲ. ನೀವು ಯಾರು ಆಗಿದ್ದೀರಿ ಎಂದು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಮತ್ತು ಅದೇ ಗುರಿ. ನೀವು ಹೆಮ್ಮೆಪಡುವ ವ್ಯಕ್ತಿಯಾಗುವುದು, ಕೈಬಿಡದ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಉಳಿದ ನಿರ್ಧಾರ ತೆಗೆದುಕೊಂಡು ಅದನ್ನು ಅನುಸರಿಸಿದ ವ್ಯಕ್ತಿಯಾಗುವುದು. ನಿಮಗೆ ಜೋರಾದ ಧ್ವನಿ ಬೇಕಾಗಿಲ್ಲ, ನಿಮಗೆ ಬಲವಾದ ರೂಟೀನ್ ಬೇಕು. ನಿಮಗೆ ಹೆಚ್ಚು ಅಭಿಪ್ರಾಯಗಳು ಬೇಕಾಗಿಲ್ಲ, ನಿಮ್ಮ ಗುರಿಗಳೊಂದಿಗೆ ಹೆಚ್ಚು ಸಮಯ ಬೇಕು. ನಿಮ್ಮ ದೃಷ್ಟಿಯ ಬಗ್ಗೆ ಮಾತಾಡಬೇಕಾಗಿಲ್ಲ, ಅದನ್ನು ಹೆಜ್ಜೆ ಹೆಜ್ಜೆ ಇಡುತ್ತಾ ದಿನದಿಂದ ದಿನಕ್ಕೆ ಮೌನದಲ್ಲಿ ಬಾಳಬೇಕು. ಯಾಕಂದ್ರೆ ನೀವು ಎಂದಾದರೂ ಮಾಡುವ ಅತ್ಯುತ್ತಮ ಕೆಲಸವು ಯಾರಿಗೂ ಕಾಣದ ಕೆಲಸವಾಗಿರುತ್ತದೆ. ಮತ್ತು ನಿಮ್ಮ ಅತ್ಯುತ್ತಮ ರೂಪವು ಗಲಾಟೆ, ಒತ್ತಡ, ಅಭಿಪ್ರಾಯಗಳು ಮತ್ತು ಡಿಸ್ಟ್ರಾಕ್ಷನ್ಗಳಿಂದ ದೂರ ನಿಶ್ಶಬ್ದದ ಗಂಟೆಗಳಲ್ಲಿ ನಿರ್ಮಾಣವಾಗುತ್ತೆ. ಪ್ರತಿದಿನ ಮೌನವಾಗಿ ಕೆಲಸ ಮಾಡಿ. ಮತ್ತು ಸಮಯ ಸರಿಯಾದಾಗ ನಿಮ್ಮ ಫಲಿತಾಂಶಗಳೇ ಎಲ್ಲವನ್ನೂ ಹೇಳುತ್ತವೆ. ಅಧ್ಯಾಯ 3 ಸಾಬೀತು ಮಾಡುವುದನ್ನು ನಿಲ್ಲಿಸಿ ಮುಖ್ಯವಾದುದನ್ನು ಮಾಡಲು ಶುರುಮಾಡಿ. ಸಾಬೀತು ಮಾಡುವುದನ್ನು ನಿಲ್ಲಿಸಿ ನಿಜವಾಗಿಯೂ ಮುಖ್ಯವಾದದ್ದನ್ನು ಮಾಡಲು ಶುರುಮಾಡಿ. ನಿಮ್ಮ ಜೀವನ ಬದಲಾಗಲು ಶುರುವಾಗೋದು ಇಲ್ಲಿಂದಲೇ. ನೀವು ಜನರನ್ನು ಒಪ್ಪಿಸಿದಾಗ ಅಲ್ಲ, ಇಂಪ್ರೆಸ್ ಮಾಡಿದಾಗ ಅಲ್ಲ, ಆದರೆ ಇನ್ನು ಮುಂದೆ ಅವರ ಅನುಮೋದನೆ, ಅಪ್ರೂವಲ್ ನನಗೆ ಬೇಕಾಗಿಲ್ಲ ಅಂತ ನೀವು ನಿರ್ಧರಿಸಿದಾಗ. ಹೆಚ್ಚಿನ ಜನರು ಇಷ್ಟವಾಗಲು, ಅರ್ಥವಾಗಲು, ಒಪ್ಪಿಕೊಳ್ಳಲು ಪ್ರಯತ್ನಿಸಿ ತುಂಬಾ ಎನರ್ಜಿಯನ್ನು ವ್ಯರ್ಥ ಮಾಡ್ತಾರೆ. ಆದರೆ ಅದ್ಯಾವುದೂ ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುವುದಿಲ್ಲ, ನಿಮ್ಮ ಭವಿಷ್ಯವನ್ನು ಕಟ್ಟುವುದಿಲ್ಲ. ಸತ್ಯ ಏನೆಂದರೆ, ನೀವು ಯಾರಿಗೂ ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಪ್ರಗತಿ, ಪ್ರೋಗ್ರೆಸ್. ಸೈಲೆಂಟ್ ಆದ, ಸ್ಥಿರವಾದ, ನಿಮ್ಮ ವೈಯಕ್ತಿಕ ಪ್ರಗತಿ. ಅದೇ ಮುಖ್ಯ. ನಿಮ್ಮನ್ನು ನೀವು ಸಾಬೀತುಪಡಿಸಲು ಪ್ರಯತ್ನಿಸುವುದು ಒಂದು ಅನುಮತಿ ಕೇಳುವ ಸೈಕಲ್ನಲ್ಲಿ ನಿಮ್ಮನ್ನು ಸಿಕ್ಕಿಹಾಕಿಸುತ್ತೆ. ನೀವು ವಿವರಿಸ್ತೀರಾ, ಪೋಸ್ಟ್ ಹಾಕ್ತೀರಾ, ಅಪ್ಡೇಟ್ ಮಾಡ್ತೀರಾ, ಗುರುತಿಸುವಿಕೆಗೋಸ್ಕರ ಓಡ್ತೀರಾ. ಆದರೆ ಆಗೋದು ಏನ್ ಗೊತ್ತಾ? ನೀವು ನಿಧಾನ ಆಗ್ತೀರಾ, ಫೋಕಸ್ ಕಳೆದುಕೊಳ್ಳುತ್ತೀರಾ. ನೀವು ಯಾಕೆ ಶುರು ಮಾಡಿದ್ರಿ ಅನ್ನೋದನ್ನೇ ಮರೀತೀರಾ, ಯಾಕಂದ್ರೆ ಆಗ ನೀವು ನಿಮ್ಮ ಬೆಳವಣಿಗೆಗಾಗಿ ಕೆಲಸ ಮಾಡ್ತಿರಲ್ಲ, ಗಮನ ಸೆಳೆಯಲು ಮಾಡ್ತಿದ್ದೀರಾ. ಮತ್ತು ಅಲ್ಲಿಂದಲೇ ಪತನ, ಡೌನ್ಫಾಲ್ ಶುರುವಾಗುತ್ತೆ. ನೀವು ಉತ್ತಮಗೊಳ್ಳುವುದಕ್ಕಿಂತ ಜನರಿಗೆ ಕಾಣಿಸಬೇಕು ಅಂತ ಜಾಸ್ತಿ ಕೇರ್ ಮಾಡಿದಾಗ ಪ್ರಗತಿಯನ್ನು ಪ್ರದರ್ಶನಕ್ಕಾಗಿ ವಿನಿಮಯ ಮಾಡ್ತೀರಾ. ಜನರು ಸಿಕ್ಕಿಹಾಕಿಕೊಳ್ಳೋದು ಹೀಗೆ. ನೀವು ಇಡುವ ಪ್ರತಿ ಹೆಜ್ಜೆಯನ್ನು ಅನೌನ್ಸ್ ಮಾಡಬೇಕಾಗಿಲ್ಲ, ಪ್ರತಿ ಸಂಭಾಷಣೆಯಲ್ಲಿ ನೀವೇ ಸರಿ ಅಂತ ಸಾಬೀತುಪಡಿಸಬೇಕಾಗಿಲ್ಲ, ಎಲ್ಲರಿಗೂ ನೀವು ಅರ್ಥವಾಗಬೇಕಾಗಿಲ್ಲ. ಅದು ಗುರಿಯಲ್ಲ. ಗುರಿ ಏನೆಂದರೆ ಉತ್ತಮಗೊಳ್ಳುವುದು, ವಿಕಸನಗೊಳ್ಳುವುದು, ನಿಮ್ಮ ಒಳಗಿರುವ ಮುರಿದುಹೋದ ವಿಷಯಗಳನ್ನು ಸರಿಪಡಿಸುವುದು, ನಿಮ್ಮ ದೌರ್ಬಲ್ಯಗಳನ್ನು ಎದುರಿಸುವುದು ಮತ್ತು ಅವುಗಳ ಬಗ್ಗೆ ಏನಾದರೂ ಮಾಡುವುದು. ಇದಕ್ಕೆ ಗಲಾಟೆ ಬೇಕಿಲ್ಲ, ಕ್ರಿಯೆ ಬೇಕು, ಪ್ರಾಮಾಣಿಕತೆ ಬೇಕು. ನೀವು ನಟಿಸುವುದನ್ನು ನಿಲ್ಲಿಸಿ ಕೆಲಸ ಮಾಡಲು ಶುರು ಮಾಡಬೇಕು. ಜಗತ್ತು ತುಂಬ ಮಾತಾಡುವ, ಆದರೆ ಕಡಿಮೆ ಕೆಲಸ ಮಾಡುವ ಜನರಿಂದ ತುಂಬಿದೆ. ಅವರು ಸರಿ ಡ್ರೆಸ್ ಮಾಡ್ತಾರೆ, ಸರಿ ಮಾತಾಡ್ತಾರೆ, ಆದರೆ ಅವರ ಜೀವನದಲ್ಲಿ ಏನೂ ಬದಲಾಗಲ್ಲ, ಯಾಕಂದ್ರೆ ಅವರು ಇಮೇಜ್ ಮೇಲೆ ಫೋಕಸ್ ಮಾಡಿದ್ದಾರೆ, ಬೆಳವಣಿಗೆಯ ಮೇಲಲ್ಲ. ಗೆಲ್ಲುತ್ತಿರುವಂತೆ ಕಾಣಲು ಅವರು ಅಡಿಕ್ಟ್ ಆಗಿದ್ದಾರೆ, ಆದರೆ ಗೆಲುವನ್ನು ನಿಜವಾಗಿಯೂ ಕಟ್ಟುವ ಕೆಲಸವನ್ನು ಮಾಡುವುದಿಲ್ಲ. ನಿಮಗೆ ಉತ್ತಮವಾದದ್ದು ಬೇಕಿದ್ದರೆ ಆ ಮಾದರಿಯನ್ನು ಅನುಸರಿಸುವುದನ್ನು ನಿಲ್ಲಿಸಿ. ಇಂಪ್ರೆಸ್ ಮಾಡಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ನಿಜವಾಗಿರಲು ಪ್ರಯತ್ನಿಸಿ. ಪರಿಣಾಮಕಾರಿಯಾಗಿರಲು ಪ್ರಯತ್ನಿಸಿ. ನಿಜವಾಗಿಯೂ ಮುಖ್ಯವಾದದ್ದನ್ನು ಮಾಡುವುದೆಂದರೆ ಡಿಸ್ಟ್ರಾಕ್ಷನ್ಗಳನ್ನು ಕಟ್ ಮಾಡುವುದು. ನಿಮ್ಮ ಸಮಯದ ಬಗ್ಗೆ ಗಂಭೀರವಾಗಿರುವುದು. ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ನೋಡಿ, ಇವು ನಾನು ಹೋಗಬೇಕಾದ ಕಡೆ ಹೋಗಲು ಸಹಾಯ ಮಾಡುತ್ತಿವೆಯೇ ಎಂದು ಕೇಳಿಕೊಳ್ಳುವುದು. ಉತ್ತರ ಇಲ್ಲ ಆಗಿದ್ದರೆ ನೀವು ಅವುಗಳನ್ನು ಬದಲಾಯಿಸಿ. ನಾಳೆ ಅಲ್ಲ, ಸುಲಭವಾದಾಗ ಅಲ್ಲ. ಯಾಕಂದ್ರೆ ನಿಮ್ಮ ಜೀವನ ಕಾಯಲ್ಲ, ನಿಮ್ಮ ಗುರಿಗಳು ತಾವಾಗಿಯೇ ನಿರ್ಮಾಣವಾಗಲ್ಲ. ನೀವು ಕೆಲಸ ಮಾಡ್ತೀರಾ ಅಥವಾ ಮಾಡಲ್ಲ. ಜೀವನದಲ್ಲಿ ಅವರಿಗೆ ಏನು ಬೇಕು ಅಂತ ಗೊತ್ತಿಲ್ಲದ ಜನರ ಗೌರವ ಗಳಿಸಲು ಜನರು ವರ್ಷಗಟ್ಟಲೆ ಕಳೆಯುತ್ತಾರೆ. ಅವರು ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಅದು ಹೇಗೆ ಕಾಣಿಸುತ್ತೆ ಅನ್ನೋದರ ಮೇಲೆ ತಮ್ಮ ಆಯ್ಕೆಗಳನ್ನು ಆಧರಿಸುತ್ತಾರೆ. ಅವರಿಗೆ ಕಷ್ಟಕರವಾದ ವಿಷಯಗಳನ್ನು ಮಾಡಲು ಇಷ್ಟವಿಲ್ಲ, ಯಾಕಂದ್ರೆ ಕಷ್ಟದ ವಿಷಯಗಳಿಗೆ ತಕ್ಷಣದ ಪ್ರಶಂಸೆ ಸಿಗಲ್ಲ. ಆದರೆ ನಿಜಾಂಶ ಇಷ್ಟೇ,
ನಿಜವಾಗಿಯೂ ಮುಖ್ಯವಾದದ್ದು ವಿರಳವಾಗಿ ಎಕ್ಸೈಟಿಂಗ್ ಆಗಿ ಕಾಣಿಸುತ್ತೆ. ಅದು ಬೇಗ ಎದ್ದೇಳುವಂತೆ ಕಾಣುತ್ತೆ. ಆರಾಮವನ್ನು ಕಟ್ ಮಾಡುವಂತೆ ಕಾಣುತ್ತೆ. ಈಗ ತ್ಯಾಗ ಮಾಡಿ ನಂತರ ಉತ್ತಮವಾಗಿ ಬದುಕುವಂತೆ ಕಾಣುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಮಯವನ್ನು ಹಾಳು ಮಾಡುವ ವಿಷಯಗಳಿಗೆ ಬೇಡ ಎಂದು ಹೇಳುವಂತೆ ಕಾಣುತ್ತೆ. ಅವು ಜನಪ್ರಿಯವಾಗಿದ್ದರೂ ಕೂಡ ನಿಜವಾಗಿಯೂ ಮುಖ್ಯವಾದದ್ದನ್ನು ಮಾಡಲು ಸ್ಪಷ್ಟತೆ ಬೇಕು. ನೀವು ಎಲ್ಲವನ್ನೂ ಬೆನ್ನಟ್ಟಿದರೆ ಪ್ರಗತಿ ಕಾಣಲು ಸಾಧ್ಯವಿಲ್ಲ. ಮುಖ್ಯವಾದುದನ್ನು ನೀವು ನಿರ್ಧರಿಸಬೇಕು. ನಿಮ್ಮ ಆದ್ಯತೆಗಳು ಏನೆಂದು ನೀವು ತಿಳಿದಿರಬೇಕು. ಮತ್ತು ಒಮ್ಮೆ ನಿಮಗೆ ತಿಳಿದರೆ ನೀವು ಅವುಗಳನ್ನು ರಕ್ಷಿಸಿ. ರಾಜಿ ಮಾಡಿಕೊಳ್ಳಬೇಡಿ. ನೆಪ ಹೇಳಬೇಡಿ. ಬೇರೆಯವರು ನಿಮಗೆ ಬೆಂಬಲ ನೀಡಲಿ ಎಂದು ಕಾಯಬೇಡಿ. ನೀವೇ ನಿಮ್ಮ ಕಾರಣಗಳನ್ನು ಕಟ್ಟಿ. ಇತರರು ಅರ್ಥಮಾಡಿಕೊಳ್ಳದಿದ್ದರೂ ನೀವು ಫೋಕಸ್ ಆಗಿರಿ. ಗಂಭೀರ ಜನರು ಬದುಕೋದು ಹೀಗೆ. ನೀವು ಸಾಬೀತು ಮಾಡುವುದನ್ನು ನಿಲ್ಲಿಸಿದಾಗ ನೀವು ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ. ನಿಮಗೆ ಜಗತ್ತಿನ ಅನುಮತಿ ಬೇಕಾಗಿಲ್ಲ. ನೀವು ಚಪ್ಪಾಳೆಗಾಗಿ ಕಾಯುವುದನ್ನು ನಿಲ್ಲಿಸಿ ನಿಮ್ಮದೇ ಮಾನದಂಡದ ಆಧಾರದ ಮೇಲೆ ನಿರ್ಧಾರಗಳನ್ನು ಮಾಡಲು ಶುರು ಮಾಡುತ್ತೀರಿ. ನಿಜವಾದ ಶಕ್ತಿ ಬರೋದು ಇಲ್ಲಿಂದಲೇ. ನೀವು ಒಬ್ಬರೇ ನಿಲ್ಲಲು ಸಾಧ್ಯವಾದಾಗ, ಗುಂಪು ಇಲ್ಲದೆ ಹಾಜರಾಗಲು ಸಾಧ್ಯವಾದಾಗ, ಯಾರೂ ಚಪ್ಪಾಳೆ ತಟ್ಟದಿದ್ದರೂ ಮುಂದೆ ಸಾಗಲು ಸಾಧ್ಯವಾದಾಗ ಅದು ಬೆಳವಣಿಗೆ. ಅದು ಪ್ರಬುದ್ಧತೆ. ಅದು ನಾಯಕತ್ವ. ಕೆಲವರಿಗೆ ನಿಮ್ಮ ಆಯ್ಕೆಗಳು ಅರ್ಥವಾಗಲ್ಲ. ಕೆಲವರು ನಿಮ್ಮನ್ನು ಅನುಮಾನಿಸುತ್ತಾರೆ. ಕೆಲವರು ನೀವು ಬದಲಾಗಿದ್ದೀರಿ ಅಂತ ಯೋಚಿಸುತ್ತಾರೆ. ಮತ್ತು ಅವರು ಹೇಳೋದು ನಿಜ. ನೀವು ಬದಲಾಗಿದ್ದೀರಾ ಯಾಕಂದ್ರೆ ಒಂದೇ ರೀತಿ ಇರುವುದು ಅಂದ್ರೆ ಸಿಕ್ಕಿಹಾಕಿಕೊಂಡಿರುವುದು ಎಂದರ್ಥ. ಬೆಳವಣಿಗೆ ಅಂದ್ರೆ ವಿಷಯಗಳನ್ನು ಬೇರೆ ರೀತಿಯಲ್ಲಿ ಮಾಡುವುದು. ನಿಮಗೆ ಸಹಾಯ ಮಾಡದ ಅಭ್ಯಾಸಗಳಿಂದ ದೂರ ಹೋಗುವುದು. ಪ್ರತಿಕ್ರಿಯೆಗಳಿಗಿಂತ ರಿಯಾಕ್ಷನ್ಸ್ ಫಲಿತಾಂಶಗಳ ಮೇಲೆ ಹೆಚ್ಚು ಗಮನ ಹರಿಸುವುದು. ಮತ್ತು ಜನರು ಮೇಲ್ಮೈಯಲ್ಲಿ ನೋಡಬಹುದಾದದ್ದಕ್ಕಿಂತ ಹೆಚ್ಚು ಆಳವಾದದ್ದನ್ನು ನೀವು ಕಟ್ಟುತ್ತಿರುವ ಕಾರಣ ತಪ್ಪು ತಿಳಿದರೂ ಪರವಾಗಿಲ್ಲ ಅಂತ ಒಪ್ಪಿಕೊಳ್ಳುವುದು. ನಿಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ನಿಮ್ಮ ಕರ್ತವ್ಯ, ಕಟ್ಟುನಿಟ್ಟಾಗಿ ಅಥವಾ ಭಾವಶೂನ್ಯವಾಗಿ ಅಲ್ಲ, ಆದರೆ ಸ್ಪಷ್ಟವಾಗಿ ಮತ್ತು ಉದ್ದೇಶಪೂರ್ವಕವಾಗಿ. ನಿಮ್ಮ ದಿನಗಳು ಮುಖ್ಯ, ನಿಮ್ಮ ಶಕ್ತಿ ಮುಖ್ಯ, ನಿಮ್ಮ ಉದ್ದೇಶ ಮುಖ್ಯ. ಮತ್ತು ನೀವು ಅದನ್ನು ಬೇರೆಯವರಿಗೆ ಸಾಬೀತುಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಅದನ್ನು ನಿಮಗೆ ನೀವೇ ಸಾಬೀತುಪಡಿಸಲು ನಿಮಗೆ ಸ್ಥಳ ಸಿಗುತ್ತೆ. ನೀವು ಹೇಗೆ ಹಾಜರಾಗುತ್ತೀರಿ ಎಂಬುದರ ಮೂಲಕ ಸಾಬೀತುಪಡಿಸಿ. ಹಿನ್ನಡೆಗಳನ್ನು ಸೆಟ್ಬ್ಯಾಕ್ಸ್ ಹೇಗೆ ನಿಭಾಯಿಸುತ್ತೀರಿ ಎಂಬುದರ ಮೂಲಕ ಸಾಬೀತುಪಡಿಸಿ. ಯಾರು ನೋಡದಿದ್ದರೂ ನೀವೇ ನಿಮಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳುತ್ತೀರಿ ಎಂಬುದರ ಮೂಲಕ ಸಾಬೀತುಪಡಿಸಿ. ನಿಜವಾಗಿಯೂ ಮುಖ್ಯವಾದುದು ಎಷ್ಟು ಜನರು ನಿಮ್ಮ ಪ್ರಯತ್ನವನ್ನು ಅನುಮೋದಿಸುತ್ತಾರೆ ಎಂಬುದಲ್ಲ, ಮುಖ್ಯವಾದುದು ನಿಮ್ಮ ಪ್ರಯತ್ನದಿಂದಾಗಿ ನೀವು ಕಟ್ಟುವ ಜೀವನ. ಪ್ರತಿದಿನ ಹಾಜರಾಗುವುದರಿಂದ ನೀವು ಗಳಿಸುವ ಆಂತರಿಕ ಶಾಂತಿ. ಕಷ್ಟಕರವಾದದ್ದನ್ನು ಮಾಡಿಬಿಟ್ಟುಕೊಡದೆ ಇರುವುದರಿಂದ ನೀವು ಬೆಳೆಸುವ ಆತ್ಮವಿಶ್ವಾಸ. ನಿಮ್ಮ ಮಾರ್ಗವನ್ನು ನೀವು ವಿವರಿಸಬೇಕಾಗಿಲ್ಲ ಎಂದು ತಿಳಿದಿರುವ ಶಕ್ತಿ. ನೀವು ಅದನ್ನು ನಡೆಯಬೇಕು ಅಷ್ಟೇ. ಮತ್ತು ತಪ್ಪಿಲ್ಲದೆ ತಿಳಿದುಕೊಳ್ಳಿ, ಆ ದಾರಿಯಲ್ಲಿ ನಡೆಯುವುದು ಯಾವಾಗಲೂ ಸುಲಭವಲ್ಲ. ನಿಮಗೆ ಅನುಮಾನಗಳು ಇರುತ್ತವೆ. ಏನೂ ಅರ್ಥವಾಗದ ದಿನಗಳು ಇರುತ್ತವೆ. ಬಿಟ್ಟುಬಿಡಬೇಕು ಅನಿಸುತ್ತೆ. ಅದು ಯೋಗ್ಯವೇ ಎಂದು ಆಶ್ಚರ್ಯಪಡುತ್ತೀರಿ. ಆದರೆ ನೀವು ಮುಖ್ಯವಾದುದನ್ನು ಮಾಡಲು ಬದ್ಧರಾಗಿದ್ದರೆ ಉತ್ತರ ಯಾವಾಗಲೂ ಹೌದು ಆಗಿರುತ್ತೆ. ಯಾಕಂದ್ರೆ ಅಂತಹ ಪ್ರಯತ್ನದಿಂದ ಬರುವ ಫಲಿತಾಂಶಗಳು ಗಟ್ಟಿಯಾಗಿರುತ್ತವೆ. ಅವು ಉಳಿಯುತ್ತವೆ. ಅವು ನಿಮ್ಮನ್ನು ಒಳಗಿನಿಂದ ಹೊರಗೆ ಬದಲಾಯಿಸುತ್ತವೆ. ನೀವು ಪ್ರದರ್ಶನ ಮಾಡಲು ಇಲ್ಲಿಲ್ಲ. ನಿಮಗಾಗಿ ಏನನ್ನಾದರೂ ಕಟ್ಟಲು ಶುರು ಮಾಡಿ. ಪೋಸ್ಟ್ ಮಾಡಬೇಡಿ. ಬಡಾಯಿ ಕೊಚ್ಚಿಕೊಳ್ಳಬೇಡಿ. ಫೀಡ್ಬ್ಯಾಕ್ಗಾಗಿ ಕಾಯಬೇಡಿ. ಬರೀ ಕೆಲಸ ಮಾಡಿ. ನಿಮ್ಮ ದೃಷ್ಟಿಯ ಬಗ್ಗೆ ಮಾತಾಡಬೇಕಾಗಿಲ್ಲ. ಅದನ್ನು ಹೆಜ್ಜೆ ಹೆಜ್ಜೆ ಇಡುತ್ತಾ ದಿನದಿಂದ ದಿನಕ್ಕೆ ಮೌನದಲ್ಲಿ ಬಾಳಬೇಕು. ಯಾಕಂದ್ರೆ ನೀವು ಎಂದಾದರೂ ಮಾಡುವ ಅತ್ಯುತ್ತಮ ಕೆಲಸವು ಯಾರಿಗೂ ಕಾಣದ ಕೆಲಸವಾಗಿರುತ್ತದೆ. ಮತ್ತು ನಿಮ್ಮ ಅತ್ಯುತ್ತಮ ರೂಪವು ಗಲಾಟೆ, ಒತ್ತಡ, ಅಭಿಪ್ರಾಯಗಳು ಮತ್ತು ಡಿಸ್ಟ್ರಾಕ್ಷನ್ಗಳಿಂದ ದೂರ ನಿಶ್ಶಬ್ದದ ಗಂಟೆಗಳಲ್ಲಿ ನಿರ್ಮಾಣವಾಗುತ್ತೆ. ಪ್ರತಿದಿನ ಮೌನವಾಗಿ ಕೆಲಸ ಮಾಡಿ. ಮತ್ತು ಸಮಯ ಸರಿಯಾದಾಗ ನಿಮ್ಮ ಫಲಿತಾಂಶಗಳೇ ಎಲ್ಲವನ್ನೂ ಹೇಳುತ್ತವೆ. ಅಧ್ಯಾಯ 4. ನಿಮ್ಮ ಅಭ್ಯಾಸಗಳನ್ನು ಯಾರಿಗೂ ಹೇಳದೆ ಕಟ್ಟಿ. ನಿಮ್ಮ ಅಭ್ಯಾಸಗಳನ್ನು ಯಾರಿಗೂ ಹೇಳದೆ ಕಟ್ಟಿ. ನೀವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ವಿಷಯಗಳಲ್ಲಿ ಇದು ಒಂದು. ಯಾಕಂದ್ರೆ ನೀವು ಮಿಸ್ಟೀರಿಯಸ್ ರಹಸ್ಯಮಯ ಆಗಲು ಒಡಗಿಸಿ ಇಡ್ತಿದ್ದೀರಾ ಅಂತಲ್ಲ, ಆದರೆ ನೀವು ಅದನ್ನು ನಿಮ್ಮಲ್ಲೇ ಇಟ್ಟುಕೊಂಡಾಗ ನಿಮ್ಮ ಗಮನ ಚೂಪಾಗಿರುತ್ತೆ ಮತ್ತು ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರುತ್ತೆ. ಹೆಚ್ಚಿನ ಜನರು ಎಲ್ಲವನ್ನೂ ಅನೌನ್ಸ್ ಮಾಡುವ ಅಗತ್ಯದಿಂದ ತಮ್ಮದೇ ಬೆಳವಣಿಗೆಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅವರು ಏನೋ ಒಳ್ಳೆಯದನ್ನು ಶುರು ಮಾಡ್ತಾರೆ ಮತ್ತು ಅದು ಬೇರೂರುವ ಮೊದಲೇ ಅದರ ಬಗ್ಗೆ ಮಾತಾಡ್ತಾರೆ. ಪೋಸ್ಟ್ ಹಾಕ್ತಾರೆ. ತಾವಿನ್ನೂ ಶುರು ಮಾತ್ರ ಮಾಡಿದ ಕೆಲಸಕ್ಕೆ ಪ್ರಶಂಸೆ ಬಯಸ್ತಾರೆ.
ಮತ್ತು ಒಮ್ಮೆ ಆ ಅಪ್ರೂವಲ್ ಸಿಕ್ಕಿದ ಕೂಡಲೇ ಮೋಟಿವೇಶನ್ ಮಾಯವಾಗುತ್ತೆ. ಯಾಕಂದ್ರೆ ಅವರು ಏನನ್ನೂ ಮುಗಿಸದಿದ್ದರೂ ಈಗ ತಮಗೆ ದೊಡ್ಡ ಕೆಲಸ ಮಾಡಿದ ಫೀಲಿಂಗ್ ಬರುತ್ತೆ. ಅಭ್ಯಾಸಗಳನ್ನು ಕಟ್ಟುವುದು ವೈಯಕ್ತಿಕ. ಅದು ಕ್ಯಾಮರಾಕ್ಕಲ್ಲ, ಅದು ಜನರಿಗಲ್ಲ, ಅದು ನಿಮಗಾಗಿ. ನೀವು ಅದನ್ನು ಎಷ್ಟು ಖಾಸಗಿಯಾಗಿ ಇಡ್ತೀರೋ ಅದು ಅಷ್ಟೇ ನಿಜವಾಗುತ್ತಾ ಹೋಗುತ್ತೆ. ನಿಮ್ಮೊಳಗೆ ನೀವು ಯಾರು ಎಂಬ ಭಾಗವಾಗಿ ಅದು ಬೆಳೆಯುತ್ತಾ ಹೋಗುತ್ತೆ. ಅಭ್ಯಾಸ ಅಂದ್ರೆ ಒಂದು ಹೇಳಿಕೆ ಅಲ್ಲ, ಅದು ಪುನರಾವರ್ತಿತ ಕ್ರಿಯೆ. ಗಮನವನ್ನು ಬಯಸದೆ ನೀವು ಮಾಡುವಂಥದ್ದು. ಕಾಲಕ್ರಮೇಣ ಅದು ನಿಮ್ಮ ಅಸ್ಮಿತೆಯ ಭಾಗವಾಗುತ್ತೆ. ಮತ್ತು ಅದು ಸಾಧ್ಯವಾಗೋದು ನೀವು ಸ್ಥಿರವಾಗಿರುವಾಗ ಮಾತ್ರ. ಯಾರೂ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳದೆ, ಯಾರೂ ನಿಮಗೆ ಕ್ರೆಡಿಟ್ ಕೊಡದ ಸೈಲೆಂಟ್ ಕ್ಷಣಗಳಲ್ಲಿ. ಶಕ್ತಿ ಬೆಳೆಯೋದು ಅಲ್ಲಿ. ನೀವು ಬೇಗ ಎದ್ದೇಳಲು ಶುರು ಮಾಡಿದ್ದೀರಾ ಅಂತ ಅನೌನ್ಸ್ ಮಾಡಬೇಕಾಗಿಲ್ಲ, ಸುಮ್ಮನೆ ಬೇಗ ಎದ್ದೇಳಿ. ಹೆಚ್ಚು ಪುಸ್ತಕಗಳನ್ನು ಓದ್ತಿದ್ದೀನಿ ಅಂತ ಜನರಿಗೆ ಹೇಳಬೇಕಾಗಿಲ್ಲ, ಸುಮ್ಮನೆ ಓದಿ. ನಿಮ್ಮ ಹೊಸ ಶೆಡ್ಯೂಲನ್ನು ವಿವರಿಸಬೇಕಾಗಿಲ್ಲ ಅಥವಾ ಎಲ್ಲರಿಗೂ ನಿಮ್ಮ ವರ್ಕೌಟ್ ಪ್ಲಾನ್ ತೋರಿಸಬೇಕಾಗಿಲ್ಲ, ಸುಮ್ಮನೆ ಅದನ್ನು ಫಾಲೋ ಮಾಡಿ. ನಿಮ್ಮ ಅಭ್ಯಾಸವು ಅದರ ಬಗ್ಗೆ ಮಾತಾಡುವುದರಿಂದ ಬಲವಾಗಲ್ಲ, ಅದನ್ನು ಪುನರಾವರ್ತಿಸುವುದರಿಂದ ಬಲವಾಗುತ್ತೆ. ನೀವು ಸೈಲೆನ್ಸ್ನಲ್ಲಿ ವಿಷಯಗಳನ್ನು ಮಾಡಿದಾಗ ನಿಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳುತ್ತೀರಿ. ನಿಮ್ಮ ಬೆಳವಣಿಗೆಯನ್ನು ಬೇರೆ ಯಾರಾದರೂ ಒಪ್ಪಿಕೊಳ್ಳಬೇಕು ಅನ್ನೋ ಬಲೆಯಿಂದ ನೀವು ದೂರವಿರುತ್ತೀರಿ. ನಿಮಗೆ ಹಿನ್ನಡೆಯಾದಾಗ ನೀವೇ ನಿಮಗೆ ವಿವರಿಸಬೇಕಾಗಿಲ್ಲ ಮತ್ತು ನಿಮ್ಮ ಪ್ರಯತ್ನವನ್ನು ಜನರು ಗಮನಿಸುತ್ತಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟುಬಿಡುವ ಆಸೆಯಿಂದ ದೂರವಿರುತ್ತೀರಿ. ಬೆಳವಣಿಗೆಗೆ ಸ್ಟೇಟ್ ಬೇಕಿಲ್ಲ, ಅದಕ್ಕೆ ಸ್ಥಿರತೆ ಬೇಕು. ಸಮಯ ಬೇಕು. ಖಾಸಗಿತನ ಬೇಕು. ಅದು ಬೋರಿಂಗ್ ಆದಾಗಲೂ ನೀವು ಅದರ ಜೊತೆ ಇರಬೇಕು. ಯಾವುದೇ ಹೊಸ ವಿಷಯದ ಆರಂಭದಲ್ಲಿ ನಿಮ್ಮ ಇಚ್ಛಾಶಕ್ತಿ ದುರ್ಬಲವಾಗಿರುತ್ತದೆ. ನೀವು ಹೊಸದನ್ನು ಕಟ್ಟುತ್ತಿದ್ದೀರಿ. ಅದು ಪರಿಚಯವಿಲ್ಲ, ನಿಮಗೆ ಇನ್ನೂ ಅಭ್ಯಾಸವಾಗಿಲ್ಲ ಮತ್ತು ಆ ಹಂತದಲ್ಲಿ ಅದರ ಬಗ್ಗೆ ಬೇಗ ಮಾತಾಡಿದರೆ ಆವೇಗವನ್ನು ಕಳೆದುಕೊಳ್ಳಬಹುದು. ಯಾಕಂದ್ರೆ ನೀವು ಶೇರ್ ಮಾಡಲು ಶುರು ಮಾಡಿದ ತಕ್ಷಣ ನೀವು ಅಭಿಪ್ರಾಯಗಳನ್ನು, ಡಿಸ್ಟ್ರಾಕ್ಷನ್ಗಳನ್ನು, ಜಡ್ಜ್ಮೆಂಟ್ಗಳನ್ನು ಆಹ್ವಾನಿಸುತ್ತೀರಿ. ಮತ್ತು ಇದೆಲ್ಲವೂ ನಿಮ್ಮನ್ನು ದಾರಿ ತಪ್ಪಿಸಬಹುದು. ಇದು ಹೇಗೆ ಕಾಣಿಸುತ್ತೆ ಅನ್ನೋದರ ಬಗ್ಗೆ ಚಿಂತೆ ಮಾಡಲು ಶುರು ಮಾಡ್ತೀರಾ, ಅದು ಹೇಗೆ ಅನಿಸುತ್ತೆ ಅನ್ನೋದರ ಬಗ್ಗೆ ಅಲ್ಲ. ನಿಮ್ಮ ಮಾರ್ಗಕ್ಕೆ ನಿಜವಾಗುವುದರ ಬದಲಿಗೆ ನಿರೀಕ್ಷೆಗಳಿಗೆ ಹೊಂದಿಸಲು ಪ್ರಯತ್ನಿಸಲು ಶುರು ಮಾಡ್ತೀರಾ. ಆದರೆ ನೀವು ಅದನ್ನು ನಿಮ್ಮಲ್ಲೇ ಇಟ್ಟುಕೊಂಡಾಗ ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ. ನೀವು ಪ್ರದರ್ಶನ ಮಾಡ್ತಿಲ್ಲ, ನೀವು ಇಂಪ್ರೆಸ್ ಮಾಡಲು ಪ್ರಯತ್ನಿಸುತ್ತಿಲ್ಲ, ನೀವು ಸುಮ್ಮನೆ ಸೈಲೆಂಟ್ ಆಗಿ ಪುನರಾವರ್ತಿತವಾಗಿ ಹಾಜರಾಗುತ್ತಿದ್ದೀರಿ. ನಿಜವಾದ ಬದಲಾವಣೆ ಆಗೋದು ಹೀಗೆ. ಅಭ್ಯಾಸಗಳು ಬ್ಯಾಕ್ಗ್ರೌಂಡ್ನಲ್ಲಿ, ದೈನಂದಿನ ಕೆಲಸದಲ್ಲಿ, ಯಾರಿಗೂ ಕಾಣದ ನಿಮ್ಮ ದಿನದ ಭಾಗಗಳಲ್ಲಿ ಬೇರುಬಿಡುತ್ತವೆ. ನಿಮ್ಮ ಶಿಸ್ತನ್ನು ನೀವು ಸಮರ್ಥಿಸಿಕೊಳ್ಳಬೇಕಾಗಿಲ್ಲ, ನೀವು ಏಕೆ ಬದಲಾಗುತ್ತಿದ್ದೀರಿ ಅಂತ ವಿವರಿಸಬೇಕಾಗಿಲ್ಲ, ಸುಮ್ಮನೆ ಬದಲಾಗಿ. ಅದರ ಬಗ್ಗೆ ಪೋಸ್ಟ್ ಮಾಡದೆ ನಿಮ್ಮ ಡಯಟ್ ಅನ್ನು ಸುಧಾರಿಸಿ. ಅನೌನ್ಸ್ ಮಾಡದೆ ಕಲಿಯುವುದಕ್ಕೆ ಸಮಯ ಕಳೆಯಿರಿ. ನಿಮ್ಮ ಗೋಲ್ಸ್ಗಳನ್ನು ಶೇರ್ ಮಾಡದೆ ಹಣ ಉಳಿಸಿ. ಈ ಆಯ್ಕೆಗಳನ್ನು ಪ್ರತಿದಿನ ಮಾಡುವುದು ಮತ್ತು ಅವುಗಳನ್ನು ಖಾಸಗಿಯಾಗಿ ಇಡುವುದು ನಿಮ್ಮಿಂದ ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಆತ್ಮಗೌರವದ ಅಡಿಪಾಯವನ್ನು ನಿರ್ಮಿಸುತ್ತೆ. ಕೆಲವರಿಗೆ ನಿಮ್ಮ ಬೆಳವಣಿಗೆ ಮೊದಲಿಗೆ ಗಮನಕ್ಕೆ ಬರುವುದಿಲ್ಲ. ಕೆಲವರು ನೀವು ದೂರವಿದ್ದೀರಿ ಅಥವಾ ವಿಭಿನ್ನವಾಗಿ ಕಾಣುತ್ತಿದ್ದೀರಿ ಅಂತ ಪ್ರಶ್ನಿಸಬಹುದು. ಪರವಾಗಿಲ್ಲ, ನೀವು ಅವರಿಗಾಗಿ ಬದುಕುತ್ತಿಲ್ಲ, ಅವರ ಆರಾಮಕ್ಕಾಗಿ ನೀವು ಆಯ್ಕೆಗಳನ್ನು ಮಾಡುತ್ತಿಲ್ಲ, ನೀವು ನಿಮಗಾಗಿ ಉತ್ತಮ ಭವಿಷ್ಯವನ್ನು ರಚಿಸುತ್ತಿದ್ದೀರಿ. ಮತ್ತು ಆ ಭವಿಷ್ಯವು ನೀವು ಮಾತನಾಡದ, ಆದರೆ ನೀವು ಅಂಟಿಕೊಂಡಿರುವ ಅಭ್ಯಾಸಗಳಿಂದ ನಿರ್ಮಾಣವಾಗುತ್ತೆ. ಪ್ರತಿದಿನ ನಿಮಗೆ ಬೆಳೆಯಲು ಸಹಾಯ ಮಾಡುವ ಏನನ್ನಾದರೂ ಮಾಡುವ ಅವಕಾಶವಿದೆ. ಎದ್ದೇಳಿ ಮತ್ತು ಯಾರೂ ನೋಡದೆಯೇ ಅದನ್ನು ಬೆನ್ನಟ್ಟಿ. ನಿಮ್ಮ ಪ್ರಗತಿಯನ್ನು ಖಾಸಗಿಯಾಗಿ ಟ್ರ್ಯಾಕ್ ಮಾಡಿ. ನಿಮ್ಮ ತಪ್ಪುಗಳನ್ನು ಸೈಲೆಂಟ್ ಆಗಿ ಪ್ರತಿಬಿಂಬಿಸಿ. ನಿಮ್ಮ ತಂತ್ರವನ್ನು ಶಾಂತಿಯಲ್ಲಿ ಹೊಂದಿಸಿ. ನೀವು ವಿವರಿಸುವುದರ ಬದಲಿಗೆ ಮಾಡುವುದರ ಮೇಲೆ ನಿಮ್ಮ ಶಕ್ತಿಯನ್ನು ಖರ್ಚು ಮಾಡಿದಾಗ ನಿಮ್ಮ ಜೀವನ ಎಷ್ಟು ಬೇಗ ಬದಲಾಗುತ್ತೆ ಅಂತ ನೀವು ಆಶ್ಚರ್ಯ ಪಡುತ್ತೀರಾ. ಯಾರೊಂದಿಗೂ ಶೇರ್ ಮಾಡದೆ ಅಭ್ಯಾಸಗಳನ್ನು ಕಟ್ಟುವುದು ನಿಮಗೆ ಇನ್ನೊಂದು ಶಕ್ತಿಶಾಲಿ ವಿಷಯವನ್ನು ಕಲಿಸುತ್ತೆ: ಆತ್ಮವಿಶ್ವಾಸ. ನೀವು ಆಳವಾದ ಮಟ್ಟದಲ್ಲಿ ನಿಮ್ಮನ್ನು ನಂಬಲು ಶುರು ಮಾಡುತ್ತೀರಿ. ಮುಂದುವರಿಯಲು ನಿಮಗೆ ಹೊರಗಿನ ಪ್ರಪಂಚದಿಂದ ನೆನಪಿಸುವ ಅಗತ್ಯವಿರುವುದಿಲ್ಲ. ನೀವೇ ನಿಮಗೆ ಒಂದು ಭರವಸೆ ನೀಡಿದ್ದೀರಿ ಮತ್ತು ಅದನ್ನು ಉಳಿಸಿಕೊಳ್ಳುತ್ತಿದ್ದೀರಿ. ಕಾಂಪ್ಲಿಮೆಂಟ್ಗಳಲ್ಲ, ಪ್ರಶಂಸೆಯಲ್ಲ, ಆದರೆ ಯಾರೂ ಗಮನಿಸದಿದ್ದರೂ ನೀವು ಸ್ಥಿರವಾಗಿದ್ದೀರಿ ಎಂದು ತಿಳಿದಿರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಬದಲಾಯಿಸುತ್ತೆ. ಮತ್ತು ಈ ರೀತಿಯ ಶಿಸ್ತು ನಿಮ್ಮ ಭಾಗವಾಗುತ್ತೆ. ನೀವು ಎದ್ದಾಗ ನಿಮ್ಮ ದಿನಕ್ಕೆ ಈಗಾಗಲೇ ಒಂದು ರಚನೆ ಇರುತ್ತೆ. ನೀವು ಸಮಯವನ್ನು ಹಾಳು ಮಾಡುವುದಿಲ್ಲ. ನಿಮಗೆ ಪ್ರತಿದಿನ ಬೆಳಿಗ್ಗೆ ಪ್ರೇರಣೆ ಹುಡುಕಬೇಕಾಗಿಲ್ಲ. ನೀವು ಒಂದು ಸಿಸ್ಟಮ್ ಕಟ್ಟಿದ್ದೀರಿ ಮತ್ತು ಈಗ ಆ ಸಿಸ್ಟಮ್ ನಿಮ್ಮನ್ನು ಒಯ್ಯುತ್ತದೆ. ಆದರೆ ನೀವು ಮೊದಲು ಕಷ್ಟದ ಭಾಗವನ್ನು ಮಾಡಿದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಕಷ್ಟವಾಗಿದ್ದಾಗ, ಎಕ್ಸೈಟಿಂಗ್ ಇಲ್ಲದಿದ್ದಾಗ ಮತ್ತು ಯಾರೂ ನೋಡದಿದ್ದಾಗ ಅದನ್ನು ಕಟ್ಟಿದ್ದು.
ಜನರು ನಂತರ ಫಲಿತಾಂಶಗಳನ್ನು ನೋಡುತ್ತಾರೆ, ಆದರೆ ಅಲ್ಲಿಗೆ ಪ್ರದರ್ಶನ ಮಾಡುವ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀವು ನಿಮ್ಮ ಮುಂದಿನ ಗುರಿಯ ಮೇಲೆ ಹೆಚ್ಚು ಫೋಕಸ್ ಆಗಿರುತ್ತೀರಿ. ನಿಮಗೆ ಸರಿಯೆನಿಸುವ ರೀತಿಯಲ್ಲಿ ನೀವು ಬದುಕುತ್ತಿರುತ್ತೀರಿ. ಮತ್ತು ಆ ರೀತಿಯ ಸೈಲೆಂಟ್ ಶಕ್ತಿ, ಅಲುಗಾಡದ, ಕೇಂದ್ರೀಕೃತ, ಉದ್ದೇಶಪೂರ್ವಕ ಶಕ್ತಿ, ಅದೇ ಉಳಿಯುವ ಶಕ್ತಿ. ನಿಮ್ಮ ಗುರಿಗಳ ಮೂಲಕ ಜನರನ್ನು ಇಂಪ್ರೆಸ್ ಮಾಡಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ನಿಮ್ಮ ಫಲಿತಾಂಶಗಳ ಮೂಲಕ ಅವರಿಗೆ ನಿಮ್ಮ ಶಿಸ್ತನ್ನು ತೋರಿಸಿ. ನೀವು ಹೇಗೆ ಅಷ್ಟು ಬದಲಾದಿರಿ ಎಂದು ಅವರು ಆಶ್ಚರ್ಯಪಡಲಿ. ನಿಮ್ಮ ಹೊಸ ಅಭ್ಯಾಸಗಳು ತಾವಾಗೇ ಮಾತನಾಡಲಿ. ನೀವು ಏನು ಮಾಡುತ್ತಿದ್ದೀರಿ ಅಂತ ಅವರಿಗೆ ಹೇಳಬೇಕಾಗಿಲ್ಲ, ಸುಮ್ಮನೆ ಅದನ್ನು ಮುಂದುವರಿಸಿ. ಮತ್ತು ಅವರು ಬದಲಾಗಿದ್ದು ಏನು ಅಂತ ಕೇಳಿದಾಗ ನೀವು ಒಂದು ಮಾತನ್ನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಅದು ಸ್ಪಷ್ಟವಾಗಿರುತ್ತದೆ. ಈ ವಿಧಾನವು ನಿಮ್ಮ ಮನಸ್ಥಿತಿಯನ್ನು ರಕ್ಷಿಸುತ್ತೆ. ನೀವು ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿದಾಗ ಅನಗತ್ಯ ಒತ್ತಡವನ್ನು ತಪ್ಪಿಸುತ್ತೀರಿ. ನೀವು ತಪ್ಪುಗಳನ್ನು ಮಾಡಲು, ಕಲಿಯಲು ಮತ್ತು ವಿಫಲರಾದಂತೆ ಕಾಣುವ ಭಯವಿಲ್ಲದೆ ಹೊಂದಿಕೊಳ್ಳಲು ನಿಮಗೆ ಅವಕಾಶ ನೀಡುತ್ತೀರಿ. ಪರಿಪೂರ್ಣತೆಗಾಗಿ ನೀವು ಯಾರಿಗೂ ಋಣಿಯಾಗಿಲ್ಲ, ನೀವು ಬೆಳವಣಿಗೆಗೆ ನಿಮಗೆ ಋಣಿಯಾಗಿದ್ದೀರಿ. ಮತ್ತು ಬೆಳವಣಿಗೆ ಅಂದ್ರೆ ಅವ್ಯವಸ್ಥೆ. ಅದು ಸಮಯ ತೆಗೆದುಕೊಳ್ಳುತ್ತೆ. ಅದು ನೇರ ಮಾರ್ಗವನ್ನು ಅನುಸರಿಸುವುದಿಲ್ಲ, ಆದರೆ ನೀವು ಸೈಲೆಂಟ್ ಆಗಿ ಅದರ ಜೊತೆ ಉಳಿದರೆ, ಯಾವುದೇ ಚಪ್ಪಾಳೆ ಕೊಡಲಾಗದ ರೀತಿಯಲ್ಲಿ ಅದು ನಿಮಗೆ ರಿವಾರ್ಡ್ ನೀಡುತ್ತೆ. ಮೌನವಾಗಿ ಕ್ರಿಯೆ ತೆಗೆದುಕೊಳ್ಳುವ ವ್ಯಕ್ತಿಯಾಗಿರಿ, ತೆರೆಮರೆಯಲ್ಲಿ ಉತ್ತಮವಾಗುವ ವ್ಯಕ್ತಿಯಾಗಿರಿ, ಗುರುತಿಸುವಿಕೆಯಿಂದ ಪ್ರೇರಿತರಾಗದೆ ಆತ್ಮಗೌರವದಿಂದ ಪ್ರೇರಿತರಾಗುವವರಾಗಿರಿ. ಬೇರೆಯವರು ನೋಡಲಿ ಅಥವಾ ನೋಡದಿರಲಿ ಕೆಲಸ ಮಾಡುವ ಜೀವನವನ್ನು ಕಟ್ಟಿ. ಮತ್ತು ನೀವು ಅಲುಗಾಡಲು ಕಷ್ಟವಾದ ಒಂದು ರೀತಿಯ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಒಂದೊಂದೇ ದಿನ, ಒಂದೊಂದೇ ಕ್ರಿಯೆಯ ಮೂಲಕ ನಿರ್ಮಿಸುತ್ತವೆ. ಮತ್ತು ನೀವು ಸಾಕಷ್ಟು ಕಾಲ ಸ್ಥಿರವಾಗಿ ಉಳಿದರೆ ಅವು ನಿಮ್ಮನ್ನು ಮುರಿಯುತ್ತಿದ್ದ ಸವಾಲುಗಳ ಮೂಲಕ ಕೊಂಡೊಯ್ಯುತ್ತವೆ. ನೀವು ಶಿಸ್ತಿನ ಬಗ್ಗೆ ಮಾತಾಡುವವರಾಗುವುದಿಲ್ಲ, ನೀವು ಅದನ್ನು ಬದುಕುತ್ತೀರಿ. ನೀವು ಬದಲಾವಣೆಯ ಬಗ್ಗೆ ಪೋಸ್ಟ್ ಮಾಡುವುದಿಲ್ಲ, ನೀವು ಅದನ್ನು ಸಾಕಾರಗೊಳಿಸುತ್ತೀರಿ. ಶಕ್ತಿಶಾಲಿ ಜನರು ಬದುಕೋದು ಹೀಗೆ. ಅವರು ಮೌನದಲ್ಲಿ ಹೆಜ್ಜೆ ಇಡುತ್ತಾರೆ. ಅವರು ಸೈಲೆಂಟ್ ಆಗಿ ಸುಧಾರಿಸುತ್ತಾರೆ ಮತ್ತು ಅವರ ಪರಿವರ್ತನೆಯನ್ನು ಸಮಯವೇ ಬಹಿರಂಗಪಡಿಸಲು ಬಿಡುತ್ತಾರೆ. ಹೋಗಲು ಇದೇ ದಾರಿ. ಗೆಲ್ಲುವ ಮನಸ್ಥಿತಿ ಇದು. ಬಾಳಿಕೆ ಬರುವ ಜೀವನವನ್ನು ಕಟ್ಟೋದು ಹೀಗೆ. ಅಧ್ಯಾಯ 5. ಪ್ರತಿದಿನ ಕ್ರಿಯೆ ತೆಗೆದುಕೊಳ್ಳಿ ಮತ್ತು ಅದರ ಬಗ್ಗೆ ಏನನ್ನೂ ಹೇಳಬೇಡಿ. ಪ್ರತಿದಿನ ಕ್ರಿಯೆ ತೆಗೆದುಕೊಳ್ಳಿ ಮತ್ತು ಅದರ ಬಗ್ಗೆ ಏನನ್ನೂ ಹೇಳಬೇಡಿ. ಇದು ನಿಜವಾಗಿಯೂ ಏನನ್ನು ಬಯಸುವವರನ್ನು ಬರೀ ಮಾತಾಡುವವರಿಂದ ಹೇಗೆ ಬೇರ್ಪಡಿಸುತ್ತದೆ ಎಂಬುದನ್ನು ತೋರಿಸುತ್ತೆ. ಯಾರು ಸೈಲೆನ್ಸ್ನಲ್ಲಿ ಹೆಜ್ಜೆ ಇಡುತ್ತಾರೋ, ಯಾರು ಗಮನ ಅಥವಾ ಅನುಮೋದನೆ, ಅಪ್ರೂವಲ್ ಬೇಕಿಲ್ಲದೆ ಪ್ರತಿದಿನ ಕೆಲಸ ಮಾಡ್ತಾರೋ ಅವರೇ ತಮ್ಮ ಜೀವನವನ್ನು ಬದಲಾಯಿಸುವವರು. ಯಾವಾಗಲೂ ವಿವರಿಸುವವರು, ಯಾವಾಗಲೂ ಶೇರ್ ಮಾಡುವವರು, ಯಾರಾದರೂ ಗಮನಿಸಲಿ ಅಂತ ಕಾಯುವವರು ಅಲ್ಲ. ಮೌನ ಕ್ರಿಯೆಯು ಸ್ಥಿರವಾಗಿ ಪುನರಾವರ್ತಿತವಾದಾಗ ನೀವು ಹೇಳಬಹುದಾದ ಎಲ್ಲಕ್ಕಿಂತ ಜೋರಾಗಿ ಮಾತನಾಡುವ ಫಲಿತಾಂಶಗಳನ್ನು ಕಟ್ಟುತ್ತೆ. ಪ್ರತಿದಿನ ಜೀವನವು ನಿಮಗೆ ಉತ್ತಮವಾಗಲು ಅವಕಾಶ ನೀಡುತ್ತೆ. ನೀವು ಏನು ಮಾಡ್ತೀರಾ ಅಂತ ಯಾರಿಗೂ ಹೇಳಬೇಕಾಗಿಲ್ಲ, ನೀವು ಅದನ್ನು ಮಾಡಬೇಕು ಅಷ್ಟೇ. ನೀವು ಸೀರಿಯಸ್ ಆಗಿದ್ದೀರಾ ಅಂತ ಸಾಬೀತುಪಡಿಸಬೇಕಾಗಿಲ್ಲ, ಅದನ್ನು ನಿಮ್ಮ ಶಿಸ್ತಿನಲ್ಲಿ ತೋರಿಸಿ. ನಿಮ್ಮ ಸ್ಥಿರತೆಯಲ್ಲಿ ತೋರಿಸಿ. ನಿಮ್ಮ ಫಲಿತಾಂಶಗಳಲ್ಲಿ ತೋರಿಸಿ. ಜನರು ತಾವು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾತಾಡೋದ್ರಲ್ಲಿ ತುಂಬಾ ಸಮಯ ಹಾಳು ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡುವ ಫೀಲಿಂಗ್ಗೆ ಅವರು ಅಡಿಕ್ಟ್ ಆಗ್ತಾರೆ. ಆದರೆ ಅನೌನ್ಸ್ಮೆಂಟ್ಗಳು ಬದಲಾವಣೆಯನ್ನು ಸೃಷ್ಟಿಸಲ್ಲ, ಕೆಲಸ ಮಾಡುತ್ತೆ. ಸೈಲೆಂಟ್ ಆದ, ಸ್ಥಿರವಾದ, ಬೋರಿಂಗ್ ಆದ, ಪ್ರಾಮಾಣಿಕವಾದ ಕೆಲಸ ಪ್ರತಿದಿನ ಮಾಡುವುದು. ನಿಮಗೆ ಗುಂಪು ಬೇಕಾಗಿಲ್ಲ, ಚಪ್ಪಾಳೆ ಬೇಕಾಗಿಲ್ಲ, ನೀವು ಹೆಜ್ಜೆ ಇಡುವ ಪ್ರತಿ ಬಾರಿಯೂ ಗ್ರೂಪ್ ಚಾಟ್ಗಳಲ್ಲಿ ಶೇರ್ ಮಾಡಬೇಕಾಗಿಲ್ಲ ಅಥವಾ ಅಪ್ಡೇಟ್ ಪೋಸ್ಟ್ ಮಾಡಬೇಕಾಗಿಲ್ಲ. ಹೆಚ್ಚಿನ ಜನರು ಹೀಗೆ ಮಾಡ್ತಾರೆ ಯಾಕಂದ್ರೆ ಅವರು ಹೊರಗಿನವರಿಂದ ಹೊಣೆಗಾರಿಕೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ನಿಜವಾಗಿ ಅಂಟಿಕೊಳ್ಳುವ ಹೊಣೆಗಾರಿಕೆ ಒಳಗಿನಿಂದ ಬರುತ್ತೆ. ನೀವು ನಿಮ್ಮ ಬೆಸ್ಟ್ ಕೊಡಲು ಯಾರೂ ನಿಮ್ಮನ್ನು ನೋಡಬೇಕಾಗಿಲ್ಲ ಅಂತ ತಿಳಿದಿರುವಾಗ. ನೀವು ಚಪ್ಪಾಳೆಗಾಗಿ ಅಲ್ಲ, ನಿಮಗಾಗಿ ಏನನ್ನಾದರೂ ಕಟ್ಟುತ್ತಿದ್ದೀರಿ ಅಂತ ತಿಳಿದಿರುವಾಗ. ನಿಮಗೆ ಅದು ಮುಖ್ಯವಾಗಿದ್ದರೆ ನೀವು ಅದಕ್ಕಾಗಿ ಹಾಜರಾಗುತ್ತೀರಿ. ವಾರಕ್ಕೊಮ್ಮೆ ಅಲ್ಲ, ಸುಲಭವಾದಾಗ ಅಲ್ಲ, ಪ್ರತಿದಿನ. ನೀವು ದಣಿದಿದ್ದರೂ, ಒತ್ತಡದಲ್ಲಿದ್ದರೂ, ಬಿಜಿಯಾಗಿದ್ದರೂ ಅಥವಾ ಬೋರಾಗಿದ್ದರೂ ಹಾಜರಾಗಿ. ಬದಲಾವಣೆಯನ್ನು ಸೃಷ್ಟಿಸೋದು ಅದು. ಜೋರಾದ ಗುರಿಗಳಲ್ಲ, ನಾಟಕೀಯ ಘೋಷಣೆಗಳಲ್ಲ, ಆದರೆ ಸೈಲೆಂಟ್ ಆದ ಮುಂದುವರಿಕೆ. ನಿಮ್ಮ ಆರೋಗ್ಯವನ್ನು ಸುಧಾರಿಸಬೇಕು ಅಂದ್ರೆ ಹಾಜರಾಗಿ. ಹೆಚ್ಚು ಕೌಶಲ್ಯಪೂರ್ಣರಾಗಬೇಕು ಅಂದ್ರೆ ಹಾಜರಾಗಿ. ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂದ್ರೆ ಹಾಜರಾಗಿ ಮತ್ತು ಒಂದು ಮಾತನ್ನು ಹೇಳದೆ ಅದನ್ನು ಮಾಡಿ. ಜನರು ಸಾಮಾನ್ಯವಾಗಿ ಮೌನವನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸುತ್ತಾರೆ.
ಆದರೆ ನಿಜವಾದ ಶಕ್ತಿ ಅಂದರೆ ಯಾರೂ ನೋಡದಿದ್ದಾಗ, ಯಾರೂ ಹೊಗಳದಿದ್ದಾಗ ಮತ್ತು ಯಾರೂ ಚೆಕ್ ಮಾಡದಿದ್ದಾಗಲೂ ಕೆಲಸ ಮಾಡುವ ಸಾಮರ್ಥ್ಯ. ನೀವು ಏನು ಮಾಡುತ್ತಿದ್ದೀರಿ ಅಂತ ನಿಮಗೆ ಗೊತ್ತಿದೆ. ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ನಿಮಗೆ ಗೊತ್ತಿದೆ. ನೀವು ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ, ನಿಮ್ಮ ರೂಟೀನ್ ಅನ್ನು ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಮುಂದಿನ ಹೆಜ್ಜೆ ಇಡಿ ಮತ್ತು ಅದನ್ನು ಇಡುತ್ತಾ ಇರಿ. ನೀವು ಪ್ರತಿಕ್ರಿಯೆಯನ್ನು ಬಯಸದೆ ಕ್ರಿಯೆ ತೆಗೆದುಕೊಂಡಾಗ ನಿಮ್ಮೊಳಗೆ ಒಂದು ರೀತಿಯ ಶಕ್ತಿ ನಿರ್ಮಾಣವಾಗುತ್ತೆ. ನೀವು ಅನುಮೋದನೆಯ ಮೇಲೆ ಅವಲಂಬಿತವಾಗುವುದನ್ನು ನಿಲ್ಲಿಸುತ್ತೀರಿ. ಫೀಡ್ಬ್ಯಾಕ್ಗಾಗಿ ಕಾಯುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮನ್ನೇ ನೀವು ನಂಬಲು ಶುರು ಮಾಡುತ್ತೀರಿ. ನಿಮ್ಮದೇ ಪ್ರಕ್ರಿಯೆಯೊಂದಿಗೆ ಒಂದು ಸಂಪರ್ಕವನ್ನು ನಿರ್ಮಿಸಲು ಶುರು ಮಾಡುತ್ತೀರಿ. ನಿಮಗೆ ನೆನಪಿಸುವವರು ಬೇಕಾಗಿಲ್ಲ, ಪ್ರತಿದಿನ ಬೆಳಿಗ್ಗೆ ಮೋಟಿವೇಶನ್ ವಿಡಿಯೋಗಳು ಬೇಕಾಗಿಲ್ಲ. ನೀವು ಒಂದು ಆಯ್ಕೆ ಮಾಡಿದ್ದೀರಿ ಮತ್ತು ಈಗ ನೀವು ಅದರಂತೆ ಬದುಕುತ್ತೀರಿ. ಜೋರಾಗಿ ಅಲ್ಲ, ಭಾವನಾತ್ಮಕವಾಗಿ ಅಲ್ಲ, ಸೈಲೆಂಟಾಗಿ, ಕೇಂದ್ರೀಕೃತವಾಗಿ, ನೆಲದ ಮೇಲೆ ನಿಂತು. ಪ್ರಗತಿ ಸಾಧಿಸಲು ನೀವು ಗಲಾಟೆ ಮಾಡಬೇಕಾಗಿಲ್ಲ ಮತ್ತು ನಿಮ್ಮ ಆದ್ಯತೆಗಳನ್ನು ವಿವರಿಸಬೇಕಾಗಿಲ್ಲ. ನೀವು ಲೈಕ್ಸ್ ಅಥವಾ ವ್ಯಾಲಿಡೇಷನ್ ಪಡೆಯಲು ಇಲ್ಲಿಲ್ಲ. ನೀವು ಯಾರು ಆಗಬೇಕೆಂದು ನಿಮಗೆ ತಿಳಿದಿದೆಯೋ ಆ ವ್ಯಕ್ತಿಯಾಗಲು ಇಲ್ಲಿರುವಿರಿ. ಮತ್ತು ನಿಮ್ಮ ಆ ರೂಪಕ್ಕೆ, ಶಿಸ್ತು, ಸ್ಪಷ್ಟತೆ ಮತ್ತು ಶಕ್ತಿಯಿರುವ ಆ ರೂಪಕ್ಕೆ ಏನನ್ನೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ಆ ರೂಪವು ಸತ್ಯವನ್ನು ಸರಳವಾಗಿ ಬದುಕುತ್ತದೆ. ಆದ್ದರಿಂದ ನಿಮ್ಮ ದೃಷ್ಟಿಯ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ ಮತ್ತು ಅದನ್ನು ಕಟ್ಟಲು ಶುರು ಮಾಡಿ. ಗಮನವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ಮತ್ತು ಪ್ರಗತಿಯನ್ನು ಬೆನ್ನಟ್ಟಲು ಶುರು ಮಾಡಿ. ಇಂಪ್ರೆಸ್ ಮಾಡಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ ಮತ್ತು ಉತ್ತಮಗೊಳ್ಳಲು ಪ್ರಯತ್ನಿಸಲು ಶುರು ಮಾಡಿ. ಮತ್ತು ಅದನ್ನು ನಿಮಗಾಗಿ ಮಾಡಿ. ಪ್ರದರ್ಶನಕ್ಕಲ್ಲ, ಸ್ಟೇಟಸ್ಗಲ್ಲ, ಬೆಳವಣಿಗೆಗಾಗಿ, ಶಾಂತಿಗಾಗಿ, ನಿಜವಾದ ಶಾಶ್ವತ ಬದಲಾವಣೆಗಾಗಿ. ಒಂದು ದಿನ ನೀವು ಹಿಂದೆ ನೋಡಿ ನಿಮ್ಮ ಜೀವನದಲ್ಲಿನ ದೊಡ್ಡ ಬದಲಾವಣೆ ಯಾರಾದರೂ ನಿಮ್ಮನ್ನು ನಂಬಿದಾಗ ಆಗಲಿಲ್ಲ ಅಂತ ಅರಿತುಕೊಳ್ಳುತ್ತೀರಿ. ನೀವು ಅವರ ಅಗತ್ಯವನ್ನು ನಿಲ್ಲಿಸಿದಾಗ ಅದು ಸಂಭವಿಸಿತು. ನೀವು ಎದ್ದು ಮುಖ್ಯವಾದುದರ ಮೇಲೆ ಫೋಕಸ್ ಮಾಡಿ, ಪ್ರತಿದಿನ ಸೈಲೆಂಟ್ ಆಗಿ, ಪ್ರಾಮಾಣಿಕವಾಗಿ, ಯಾರೂ ನೋಡಬೇಕಾದ ಅಗತ್ಯವಿಲ್ಲದೆ ಅದನ್ನು ಅನುಸರಿಸಿದಾಗ ಆಗ ಎಲ್ಲವೂ ಬದಲಾಗಲು ಶುರುವಾಯಿತು. ಆಗ ನೀವು ಸಾಬೀತು ಮಾಡುವುದನ್ನು ನಿಲ್ಲಿಸಿ ಬದುಕಲು ಶುರು ಮಾಡಿದಿರಿ. ಅಧ್ಯಾಯ 6 ಮೌನದಲ್ಲಿ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ ಮತ್ತು ನಿಮ್ಮ ವೇಗವನ್ನು ನಂಬಿ. ಮೌನದಲ್ಲಿ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ ಮತ್ತು ನಿಮ್ಮ ವೇಗವನ್ನು ನಂಬಿ. ಶಾಶ್ವತ ಬದಲಾವಣೆ ನಿರ್ಮಾಣವಾಗುವುದು ಹೀಗೆ. ಗಲಾಟೆಯಲ್ಲಿ ಅಲ್ಲ, ರೇಸ್ನಲ್ಲಿ ಅಲ್ಲ, ಆದರೆ ನಿಮ್ಮದೇ ನಿಯಮಗಳ ಮೇಲೆ ಉತ್ತಮಗೊಳ್ಳುವ ಸೈಲೆಂಟ್, ಸ್ಥಿರ ಪ್ರಕ್ರಿಯೆಯಲ್ಲಿ. ಇದು ಇನ್ನೊಬ್ಬರಿಗಿಂತ ವೇಗವಾಗಿರುವುದಲ್ಲ, ಟೈಮ್ಲೈನ್ಗಳನ್ನು ಹೋಲಿಸುವುದಲ್ಲ, ಇದು ಉದ್ದೇಶಪೂರ್ವಕವಾಗಿ ಚಲಿಸಲು ಕಲಿಯುವುದು. ನೀವು ಈಗ ಇರುವ ಸ್ಥಿತಿಗಿಂತ ಹೆಚ್ಚು ಮೌಲ್ಯದವರು ಎಂದು ನಿರ್ಧರಿಸಿದ ಕಾರಣ ಉತ್ತಮಗೊಳ್ಳಲು. ಬೇರೆಯವರು ನೋಡಬೇಕು ಅಂತಲ್ಲ. ಜಗತ್ತು ವೇಗವಾಗಿ ಚಲಿಸುತ್ತಿದೆ. ಎಲ್ಲೆಲ್ಲೂ ಜನರು ತಮ್ಮ ಪ್ರಗತಿಯನ್ನು, ತಮ್ಮ ರೂಟೀನ್ಗಳನ್ನು, ತಮ್ಮ ಫಲಿತಾಂಶಗಳನ್ನು ತೋರಿಸುತ್ತಿದ್ದಾರೆ. ಮತ್ತು ನೀವು ಜಾಗರೂಕರಾಗಿರದಿದ್ದರೆ ನೀವು ಹಿಂದೆ ಬಿದ್ದಿದ್ದೀರಿ ಅಂತ ಅನಿಸಲು ಶುರುವಾಗುತ್ತೆ. ಆದರೆ ಯಾರ ಹಿಂದೆ? ನೀವು ಯಾರ ಗಡಿಯಾರದ ಮೇಲೆ ಬದುಕುತ್ತಿದ್ದೀರಿ? ನೀವು ಕ್ಯಾಚ್ ಅಪ್ ಮಾಡಬೇಕು ಅಂತ ನಿಮಗೆ ಹೇಳಿದವರು ಯಾರು? ಸತ್ಯ ಏನೆಂದರೆ ಯಾರ ದಾರಿಯೂ ಒಂದೇ ಅಲ್ಲ ಮತ್ತು ಮುಖ್ಯವಾದ ಏಕೈಕ ಟೈಮ್ಲೈನ್ ನಿಮ್ಮದು ಮಾತ್ರ. ಆದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮನ್ನು ನೀವು ಸಾಬೀತುಪಡಿಸುವ ಒತ್ತಡದಿಂದ ದೂರ ಸರಿದಾಗ ಮಾತ್ರ. ಅನುಮತಿ ಅಥವಾ ಅನುಮೋದನೆ ಕೇಳದೆ ಮೌನವಾಗಿ ಬೆಳೆಯಲು ನೀವು ನಿರ್ಧರಿಸಿದಾಗ. ಮೌನವು ನಿಮ್ಮ ಪ್ರಕ್ರಿಯೆಯನ್ನು ರಕ್ಷಿಸುತ್ತೆ. ಅದು ಉಸಿರಾಡಲು, ಯೋಚಿಸಲು, ನಿರೀಕ್ಷೆಗಳ ಒತ್ತಡವಿಲ್ಲದೆ ಕೆಲಸ ಮಾಡಲು ಜಾಗ ನೀಡುತ್ತೆ. ಪ್ರೇಕ್ಷಕರ ಮುಂದೆ ಫೇಲ್ ಆದಂತೆ ಅನ್ನಿಸದೆ ತಪ್ಪುಗಳನ್ನು ಮಾಡಲು ನಿಮಗೆ ಅವಕಾಶ ನೀಡುತ್ತೆ. ಮತ್ತು ಇದು ಮುಖ್ಯ, ಯಾಕಂದ್ರೆ ಬೆಳವಣಿಗೆ ಅಂದ್ರೆ ಅವ್ಯವಸ್ಥೆ. ಕೆಲವು ದಿನಗಳು ಶಕ್ತಿಶಾಲಿಯಾಗಿರುತ್ತವೆ, ಇನ್ನು ಕೆಲವು ದಿನಗಳು ಅನಿಶ್ಚಿತವಾಗಿರುತ್ತವೆ, ಆದರೆ ಎಲ್ಲವೂ ಎಣಿಕೆಗೆ ಬರುತ್ತೆ. ಮತ್ತು ಅದನ್ನು ಪ್ರಸಾರ ಮಾಡಬೇಕಾದ ಅಗತ್ಯವಿಲ್ಲದೆ ಅನುಭವಿಸಲು ನೀವು ನಿಮಗೆ ಜಾಗ ಕೊಟ್ಟಾಗ ನೀವು ಒಂದು ಆಳವಾದ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಶುರು ಮಾಡ್ತೀರಾ. ಮುಂದುವರಿಯಲು ಅನುಮೋದನೆ ಬೇಕಿಲ್ಲದ ಶಕ್ತಿ. ಮೌನದಲ್ಲಿ ಸುಧಾರಿಸುವುದು ಅಂದ್ರೆ ನಿಮಗೆ ಕೇರ್ ಇಲ್ಲ ಅಂತಲ್ಲ, ನೀವು ಫೋಕಸ್ ಆಗಿರಲು ಸಾಕಷ್ಟು ಕೇರ್ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ಗಲಾಟೆಯನ್ನು ಬೆನ್ನಟ್ಟುತ್ತಿಲ್ಲ, ಚಪ್ಪಾಳೆಗಾಗಿ ಹುಡುಕುತ್ತಿಲ್ಲ, ನೀವು ನಿಜವಾದದ್ದನ್ನು ಕಟ್ಟುತ್ತಿದ್ದೀರಿ. ಮತ್ತು ನಿಜವಾದ ಪ್ರಗತಿಗೆ ಸಮಯ ಬೇಕು, ತಾಳ್ಮೆ ಬೇಕು, ಬೇರೆ ಯಾರೂ ನೋಡದ ರೀತಿಯ ಪ್ರಯತ್ನ ಬೇಕು. ಆದರೆ ನೀವು ಅದನ್ನು ನಿಮ್ಮ ಫೋಕಸ್ನಲ್ಲಿ, ನಿಮ್ಮ ಆಯ್ಕೆಗಳಲ್ಲಿ ನೀವು ವಿಭಿನ್ನವಾಗಿ ಹಾಜರಾಗಲು ಶುರು ಮಾಡುವುದರಲ್ಲಿ ಅನುಭವಿಸುತ್ತೀರಿ. ನೀವು ಅವಸರ ಮಾಡೋದನ್ನು ನಿಲ್ಲಿಸಿದಾಗ ನೀವು ಬೆಳೆಯುತ್ತೀರಿ. ನಿಮ್ಮ ಆರಂಭವನ್ನು ಬೇರೆಯವರ ಮಧ್ಯಭಾಗಕ್ಕೆ ಹೋಲಿಸುವುದನ್ನು ನಿಲ್ಲಿಸಿದಾಗ. ಫಲಿತಾಂಶವನ್ನು ಒತ್ತಾಯಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ ಪ್ರಕ್ರಿಯೆಯನ್ನು ನಂಬಲು ಶುರು ಮಾಡಿದಾಗ. ನಿಮ್ಮ ಜೀವನಕ್ಕೆ ಒಂದು ಲಯ ಇದೆ. ಅದನ್ನು ಕಂಡುಕೊಳ್ಳಿ. ಅದನ್ನು ಅನುಸರಿಸಿ. ಅದರ ವಿರುದ್ಧ ಹೋರಾಡಬೇಡಿ.
ವೇಗವಾಗಿರುವುದಕ್ಕೆ ಯಾವುದೇ ಬಹುಮಾನವಿಲ್ಲ, ಆದರೆ ಹೆಚ್ಚು ನೆಲದ ಮೇಲೆ ನಿಂತಿರುವುದರಲ್ಲಿ ಶಾಂತಿ ಇದೆ. ನಿಮ್ಮದೇ ವೇಗದಲ್ಲಿ ನಿಮಗಾಗಿ ಹಾಜರಾಗುವುದರಲ್ಲಿ ಶಕ್ತಿ ಇದೆ ಮತ್ತು ಸ್ಥಿರತೆಯೇ ನಿಮ್ಮನ್ನು ಅಲ್ಲಿಗೆ ತಲುಪಿಸುತ್ತೆ, ವೇಗವಲ್ಲ. ನಿಮ್ಮ ವೇಗವನ್ನು ನಂಬುವುದೆಂದರೆ ನೀವು ಈಗ ಎಲ್ಲಿದ್ದೀರಾ ಎಂಬುದನ್ನು ಗೌರವಿಸುವುದು. ಹೆಚ್ಚು ಮುಂದುವರಿಯದಿದ್ದಕ್ಕಾಗಿ ನಿಮ್ಮನ್ನು ನೀವು ಬೈದುಕೊಳ್ಳದಿರುವುದು. ನಿಮ್ಮ ಗೆಲುವುಗಳನ್ನು, ಚಿಕ್ಕವುಗಳನ್ನು ಸಹ ಗುರುತಿಸುವುದು, ಯಾಕಂದ್ರೆ ಅವು ಮುಖ್ಯ. ನೀವು ಅಂಟಿಕೊಳ್ಳುವ ಪ್ರತಿ ಹೊಸ ಅಭ್ಯಾಸ, ನೀವು ಬಿಟ್ಟುಕೊಡದ ಪ್ರತಿದಿನ, ಅದರ ಬಗ್ಗೆ ಮಾತಾಡಬೇಕಾದ ಅಗತ್ಯವಿಲ್ಲದೆ ನೀವು ಮುಂದುವರಿಯುವ ಪ್ರತಿ ಬಾರಿಯೂ ಅದು ಬೆಳವಣಿಗೆ. ಅದು ಸುಧಾರಣೆ. ಕಷ್ಟದ ಪರಿಸ್ಥಿತಿ ಬಂದಾಗ ಬಿರುಕು ಬಿಡದ ಅಡಿಪಾಯವನ್ನು ನಿರ್ಮಿಸೋದು ಅದು. ಹೆಚ್ಚಿನ ಜನರು ಕುಸಿಯುತ್ತಾರೆ, ಯಾಕಂದ್ರೆ ಅವರು ದುರ್ಬಲರಲ್ಲ, ಬದಲಿಗೆ ಅವರು ಬದಲಾವಣೆಯನ್ನು ತುಂಬಾ ವೇಗವಾಗಿ ಒತ್ತಾಯಿಸಲು ಪ್ರಯತ್ನಿಸುತ್ತಾರೆ. ಅವರಿಗೆ ರಾತ್ರೋರಾತ್ರಿ ಬದಲಾವಣೆ ಬೇಕು. ಒಂದು ವಾರದಲ್ಲಿ ಫಲಿತಾಂಶ ಬೇಕು. ಮತ್ತು ಅದು ಆಗದಿದ್ದಾಗ ಅವರು ಭರವಸೆ ಕಳೆದುಕೊಳ್ಳುತ್ತಾರೆ. ಆದರೆ ಗೆಲ್ಲುವವರು, ಅವರು ಅವಸರ ಮಾಡುವುದಿಲ್ಲ, ಅವರು ದಿನದಿಂದ ದಿನಕ್ಕೆ ಕೆಲಸ ಮಾಡುತ್ತಾರೆ ಮತ್ತು ಫಲಿತಾಂಶಗಳು ಸಿದ್ಧವಾದಾಗ ಅವು ಬರಲು ಬಿಡುತ್ತಾರೆ. ಅವರು ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ, ಅವರು ಸುಮ್ಮನೆ ಸೈಲೆಂಟಾಗಿ, ತಾಳ್ಮೆಯಿಂದ, ಅಚಲವಾಗಿ ಮುಂದುವರಿಯುತ್ತಾರೆ. ವೇಗವಾಗಿ ಪ್ರಗತಿ ಬೇಕು ಅಂತ ಬಯಸುವುದು ಸುಲಭ, ಆದರೆ ನೀವು ವೇಗವಾಗಿ ಕಟ್ಟಿದ್ದು ಅಷ್ಟೇ ಬೇಗ ಕುಸಿಯುತ್ತೆ. ನಿಮ್ಮ ಸಮಯ ತೆಗೆದುಕೊಳ್ಳಿ. ಬೇಕಿದ್ದರೆ ನಿಧಾನವಾಗಿ ಕಟ್ಟಿ. ಮುಖ್ಯವಾದುದು ನೀವು ನಿಲ್ಲಬಾರದು. ಮುಖ್ಯವಾದುದು ಪ್ರತಿದಿನ ನೀವು ಮುನ್ನಡೆಯಲು ಏನಾದರೂ ಮಾಡುತ್ತಿದ್ದೀರಿ. ಅದು ಚಿಕ್ಕದಾಗಿದ್ದರೂ, ಹೊರಗಿನಿಂದ ಹೆಚ್ಚು ಕಾಣಿಸದಿದ್ದರೂ, ಅದರ ಅರ್ಥ ನಿಮಗೆ ಗೊತ್ತಿದೆ. ಅದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಮತ್ತು ಅದು ಸಾಕು. ಮೌನದಲ್ಲಿ ಸುಧಾರಿಸುವುದು ನಿಮಗೆ ನಿಯಂತ್ರಣವನ್ನು ನೀಡುತ್ತೆ. ನೀವು ಮೋಟಿವೇಟೆಡ್ ಆಗುವ ಮೊದಲು ಯಾರಾದರೂ ಗಮನಿಸಲಿ ಅಂತ ಕಾಯೋದಿಲ್ಲ. ನೀವು ನಿಮ್ಮ ಆತ್ಮಗೌರವವನ್ನು ನೀವು ಪಡೆಯುವ ಗಮನದ ಮೇಲೆ ಆಧರಿಸುವುದಿಲ್ಲ. ನೀವು ಕೆಲಸ ಮಾಡ್ತಿದ್ದೀರಿ ಯಾಕಂದ್ರೆ ನೀವು ಯಾರು ಆಗುತ್ತಿದ್ದೀರೋ ಅದರ ಭಾಗ ಅದು. ನಿಮಗಾಗಿ ಅದು ಮುಖ್ಯವಾದ ಕಾರಣ ನೀವು ಅದನ್ನು ಮಾಡುತ್ತಿದ್ದೀರಿ. ಇದು ಅಂಟಿಕೊಳ್ಳುವ ಬೆಳವಣಿಗೆ. ಇದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲದ ಬೆಳವಣಿಗೆ. ಕೆಲವು ದಿನಗಳು ನಿಮಗೆ ನಿಧಾನವಾಗಿ ಅನಿಸುತ್ತೆ. ಕೆಲವು ದಿನಗಳು ಏನೂ ಬದಲಾಗ್ತಿಲ್ಲ ಅಂತ ಅನಿಸುತ್ತೆ. ಆದರೆ ಬದಲಾಗುತ್ತಿದೆ. ಪ್ರತಿದಿನ ನೀವು ಹಾಜರಾಗಿ, ಆರಾಮದಾಯಕಕ್ಕಿಂತ ಹೆಚ್ಚಾಗಿ ಪ್ರಯತ್ನವನ್ನು ಆರಿಸಿದಾಗ ಏನೋ ಬದಲಾಗುತ್ತೆ. ನೀವು ಹೆಚ್ಚು ತಾಳ್ಮೆ, ಹೆಚ್ಚು ಫೋಕಸ್, ಹೆಚ್ಚು ಸಾಮರ್ಥ್ಯ ಹೊಂದುತ್ತೀರಿ. ಆದರೆ ನೀವು ಅದನ್ನು ತಕ್ಷಣವೇ ನೋಡದಿರಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ವೇಗವನ್ನು ನಂಬಬೇಕು. ನೀವು ಏನು ಕಟ್ಟುತ್ತಿದ್ದೀರಿ ಎಂಬುದನ್ನು ನಂಬಿ, ಅದು ಸೈಲೆಂಟ್ ಆಗಿದ್ದಾಗಲೂ, ವಿಶೇಷವಾಗಿ ಅದು ಸೈಲೆಂಟ್ ಆಗಿರುವಾಗ. ನೀವು ಜಗತ್ತಿಗೆ ಅಪ್ಡೇಟ್ಗಳನ್ನು ನೀಡಬೇಕಾಗಿಲ್ಲ. ನೀವು ಏಕೆ ಬದಲಾಗುತ್ತಿದ್ದೀರಿ ಅಂತ ವಿವರಿಸಬೇಕಾಗಿಲ್ಲ. ಸುಮ್ಮನೆ ಮುಂದುವರಿಯಿರಿ. ಗಮನಿಸಬೇಕಾದವರು ಗಮನಿಸುತ್ತಾರೆ, ಆದರೆ ಅಲ್ಲಿಗೆ ನಿಮಗೆ ಅವರ ಅನುಮೋದನೆ ಬೇಕಾಗಿಲ್ಲ, ಯಾಕಂದ್ರೆ ನೀವು ಹೆಚ್ಚು ಮೌಲ್ಯಯುತವಾದದ್ದನ್ನು ಕಟ್ಟಿದ್ದೀರಿ, ಆತ್ಮಗೌರವ. ಮತ್ತು ಅದು ಕೇವಲ ಕೆಲಸವೂ ಕಾಣದಿದ್ದಾಗ, ಕಷ್ಟವಾಗಿದ್ದಾಗ, ಮತ್ತು ಬೇರೆ ಯಾರೂ ನಿಮ್ಮನ್ನು ಹುರಿದುಂಬಿಸದಿದ್ದಾಗ ಮಾತ್ರ ಬರುತ್ತದೆ. ನೀವು ಎಲ್ಲದರಲ್ಲೂ ತೊಡಗಿಸಿಕೊಳ್ಳಲು ಪರಿಪೂರ್ಣ ಕ್ಷಣಕ್ಕಾಗಿ ಕಾಯುತ್ತಿದ್ದರೆ ನಿಲ್ಲಿಸಿ. ಪರಿಪೂರ್ಣ ಕ್ಷಣ ಈಗ. ನೀವು ಎಲ್ಲಿದ್ದೀರಾ ಅಲ್ಲಿ ಶುರು ಮಾಡಿ. ನಿಮ್ಮಲ್ಲಿರುವುದನ್ನು ಬಳಸಿ. ನಿಮ್ಮದೇ ವೇಗದಲ್ಲಿ ಚಲಿಸಿ ಮತ್ತು ಅದನ್ನು ಸೈಲೆಂಟ್ ಆಗಿ ಮಾಡಿ. ನೀವು ಅಡಗಿಕೊಳ್ಳುತ್ತಿದ್ದೀರಿ ಅಂತಲ್ಲ, ಆದರೆ ನೀವು ಫೋಕಸ್ ಆಗಿದ್ದೀರಿ ಅಂತ. ಯಾಕಂದ್ರೆ ನೀವು ಕಟ್ಟುತ್ತಿರುವುದು ಕೂಗಾಡಬೇಕಾಗಿಲ್ಲ ಅಂತ ನಿಮಗೆ ಗೊತ್ತಿದೆ. ಅದನ್ನು ಮಾಡಬೇಕು ಅಷ್ಟೇ. ನಿಮ್ಮ ಕ್ರಿಯೆಗಳು ಅಭ್ಯಾಸಗಳಾದಾಗ ನೀವು ಸುಧಾರಿಸುತ್ತಿದ್ದೀರಿ ಎಂದು ನಿಮಗೆ ಗೊತ್ತಾಗುತ್ತೆ. ಸರಿಯಾದ ಕೆಲಸ ಮಾಡಲು ನಿಮಗೆ ಇನ್ನು ಮುಂದೆ ನಿಮಗೆ ನೀವೇ ಹೇಳಿಕೊಳ್ಳಬೇಕಾಗಿಲ್ಲ, ನೀವು ಅದನ್ನು ಸುಮ್ಮನೆ ಮಾಡ್ತೀರಾ. ನಿಮ್ಮ ರೂಟೀನ್ ಅನ್ನು ಸ್ಕಿಪ್ ಮಾಡೋದು ಸರಿಯಿಲ್ಲ ಅಂತ ಅನಿಸಿದಾಗ. ಶಿಸ್ತು ನಿಮ್ಮ ಸಾಮಾನ್ಯ ವಿಷಯದಂತೆ ಅನಿಸಲು ಶುರುವಾದಾಗ. ಆ ಬದಲಾವಣೆ ಅವಸರದಲ್ಲಿ ಆಗಲ್ಲ, ಅದು ಸೈಲೆನ್ಸ್ನಲ್ಲಿ ಕಾಲಾನಂತರದಲ್ಲಿ ಪ್ರಯತ್ನದಿಂದ, ಪುನರಾವರ್ತನೆಯಿಂದ ಆಗುತ್ತೆ. ಮತ್ತು ನೀವು ದಾರಿ ತಪ್ಪಿದರೆ, ಸೈಲೆಂಟ್ ಆಗಿ ಮತ್ತೆ ಎದ್ದೇಳಿ. ಅದನ್ನು ದೊಡ್ಡ ವಿಷಯ ಮಾಡುವ ಅಗತ್ಯವಿಲ್ಲ, ಹೊಸ ಘೋಷಣೆಯೊಂದಿಗೆ ಮತ್ತೆ ಶುರು ಮಾಡುವ ಅಗತ್ಯವಿಲ್ಲ, ಸುಮ್ಮನೆ ನಿಮ್ಮ ಲಯಕ್ಕೆ ಹಿಂತಿರುಗಿ. ನಿಮ್ಮ ವೇಗಕ್ಕೆ ಹಿಂತಿರುಗಿ. ಒಂದೊಂದು ಹೆಜ್ಜೆ ಇಡಿ. ಬೇಕಾಗಿರೋದು ಅಷ್ಟೇ. ಸ್ಥಿರವಾಗಿರಲು ಯಾರಾದರೂ ನೋಡಬೇಕಾದ ಅಗತ್ಯವಿಲ್ಲದ ವ್ಯಕ್ತಿಯಲ್ಲಿ ಒಂದು ಶಕ್ತಿಯಿದೆ. ಚಪ್ಪಾಳೆಯ ಮೇಲೆ ಅವಲಂಬಿತವಾಗಿರದ ವ್ಯಕ್ತಿ. ಅನುಮಾನದ ಮೂಲಕ, ಬೇಸರದ ಮೂಲಕ, ಕಷ್ಟದ ದಿನಗಳ ಮೂಲಕ ಕೆಲಸ ಮಾಡುವುದನ್ನು ಮುಂದುವರಿಸುವ ವ್ಯಕ್ತಿ. ಅದು ದೌರ್ಬಲ್ಯವಲ್ಲ, ಅದು ಸ್ಥಿತಿಸ್ಥಾಪಕತ್ವ, ಮತ್ತು ಅದನ್ನು ದಿನದಿಂದ ದಿನಕ್ಕೆ ಸೈಲೆಂಟ್ ಪ್ರಯತ್ನದ ಮೂಲಕ ನಿರ್ಮಿಸಲಾಗಿದೆ. ನಿಮ್ಮ ಪ್ರಯಾಣ ನಿಮ್ಮದು. ನೀವು ಟೋನ್ ಸೆಟ್ ಮಾಡ್ತೀರಾ. ನೀವು ವೇಗವನ್ನು ನಿರ್ಧರಿಸ್ತೀರಾ.
ಅದು ಹೇಗೆ ಕಾಣಿಸುತ್ತೆ, ಹೇಗೆ ಅನಿಸುತ್ತೆ ಮತ್ತು ಹೇಗೆ ತೆರೆದುಕೊಳ್ಳುತ್ತೆ ಎಂಬುದನ್ನು ನೀವು ಆರಿಸುತ್ತೀರಾ. ಆದ್ದರಿಂದ ತಾಳ್ಮೆಯನ್ನು ಆರಿಸಿ, ಖಾಸಗಿತನವನ್ನು ಆರಿಸಿ, ಪಟ್ಟು ಹಿಡಿದಿರಲು ಆರಿಸಿ, ಸುಧಾರಿಸುತ್ತಾ ಇರಿ ಮತ್ತು ಪ್ರತಿ ಹೆಜ್ಜೆಯೂ ಎಷ್ಟೇ ಸೈಲೆಂಟ್ ಅಥವಾ ಚಿಕ್ಕದಾಗಿದ್ದರೂ ನಿಮ್ಮನ್ನು ಉತ್ತಮವಾದ ಕಡೆಗೆ ಕರೆದೊಯ್ಯುತ್ತಿದೆ ಎಂದು ನಂಬಿ. ವೇಗವಾಗಿ ಅಲ್ಲ, ಜೋರಾಗಿ ಅಲ್ಲ, ಆದರೆ ನಿಜವಾಗಿ. ಅಧ್ಯಾಯ 7. ನಿಮ್ಮ ಹಾದಿಯ ಮೇಲೆ ಗಮನವಿಡಿ ಮತ್ತು ಅಭಿಪ್ರಾಯಗಳನ್ನು ನಿರ್ಲಕ್ಷಿಸಿ. ನಿಮ್ಮ ಹಾದಿಯ ಮೇಲೆ ಗಮನವಿಡಿ ಮತ್ತು ಅಭಿಪ್ರಾಯಗಳನ್ನು ನಿರ್ಲಕ್ಷಿಸಿ. ನಿಮ್ಮ ಶಾಂತಿಯನ್ನು ರಕ್ಷಿಸುವ, ನಿಮ್ಮ ಸ್ಪಷ್ಟತೆಯನ್ನು ತೀಕ್ಷ್ಣಗೊಳಿಸುವ ಮತ್ತು ನೀವು ನಿಜವಾಗಿಯೂ ಹೋಗಲು ಬಯಸುವ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಮನಸ್ಥಿತಿ ಇದು. ನಿಮ್ಮ ತಲೆಯನ್ನು ನಿರಂತರವಾಗಿ ತಿರುಗಿಸುತ್ತಾ ನೀವು ಮುಂದಕ್ಕೆ ನಡೆಯಲು ಸಾಧ್ಯವಿಲ್ಲ. ನಿಮ್ಮ ಸುತ್ತಲಿರುವ ಪ್ರತಿ ಧ್ವನಿಗೂ ಗಮನ ಕೊಟ್ಟು ನೀವು ಅರ್ಥಪೂರ್ಣವಾದದ್ದನ್ನು ಕಟ್ಟಲು ಸಾಧ್ಯವಿಲ್ಲ. ಜಗತ್ತು ಗಲಾಟೆಯಿಂದ ತುಂಬಿದೆ. ಜನರು ಯಾವಾಗಲೂ ಏನಾದರೂ ಹೇಳಲು ಇರುತ್ತಾರೆ. ಕೆಲವರು ನಿಮ್ಮನ್ನು ಪ್ರಶ್ನಿಸುತ್ತಾರೆ. ಕೆಲವರು ಅನುಮಾನಿಸುತ್ತಾರೆ. ಕೆಲವರಿಗೆ ನೀವು ಅರ್ಥವೇ ಆಗುವುದಿಲ್ಲ. ಪರವಾಗಿಲ್ಲ, ಅವರನ್ನು ಒಪ್ಪಿಸುವುದು ನಿಮ್ಮ ಕೆಲಸವಲ್ಲ. ನಿಮ್ಮ ಉದ್ದೇಶದ ಮೇಲೆ ನೀವು ಕೇಂದ್ರೀಕೃತವಾಗಿರುವುದು ನಿಮ್ಮ ಕೆಲಸ. ನಿಮ್ಮ ಜೀವನವನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಲು ನಿರ್ಧರಿಸಿದಾಗ ನಿಮಗೆ ಪ್ರತಿರೋಧ ಎದುರಾಗುತ್ತೆ, ನಿಮ್ಮೊಳಗಿಂದ ಮಾತ್ರವಲ್ಲ, ನಿಮ್ಮ ಸುತ್ತಲಿರುವ ಜನರಿಂದಲೂ. ಕೆಲವರು ನಿಮ್ಮನ್ನು ಹಿಂದೆಳೆಯಲು ಪ್ರಯತ್ನಿಸುತ್ತಾರೆ. ಕೆಲವರು ನಿಮ್ಮ ಶಿಸ್ತಿನ ಬಗ್ಗೆ ತಮಾಷೆ ಮಾಡ್ತಾರೆ. ಕೆಲವರು ತಮ್ಮದೇ ಭಯಗಳ ಆಧಾರದ ಮೇಲೆ ನಿಮಗೆ ಸಲಹೆ ನೀಡುತ್ತಾರೆ, ನಿಮ್ಮ ದೃಷ್ಟಿಯ ಆಧಾರದ ಮೇಲಲ್ಲ. ನೀವು ಜಾಗರೂಕರಾಗಿರದಿದ್ದರೆ ನೀವು ಇತರರಿಗೆ ಆರಾಮದಾಯಕವಾಗಿಸಲು ನಿಮ್ಮ ವೇಗವನ್ನು ಹೊಂದಿಸಲು ಶುರು ಮಾಡ್ತೀರಾ. ನಿಮ್ಮ ಆಯ್ಕೆಗಳ ಬಗ್ಗೆ ಎರಡನೇ ಬಾರಿ ಯೋಚಿಸಲು ಶುರು ಮಾಡ್ತೀರಾ. ನೀವು ಭರವಸೆಗಾಗಿ ಹುಡುಕಲು ಶುರು ಮಾಡ್ತೀರಾ ಮತ್ತು ಆ ವೇಗವನ್ನು ಕಳೆದುಕೊಳ್ಳೋದು ಹೀಗೆ. ಅವರ ನಿರೀಕ್ಷೆಗಳಿಗೆ ಹೊಂದಿಸಲು ನಿಮ್ಮ ಪ್ರಯತ್ನವನ್ನು ದುರ್ಬಲಗೊಳಿಸಲು ಶುರು ಮಾಡ್ತೀರಾ. ನೀವು ಎಲ್ಲರಿಗೂ ಅರ್ಥವಾಗಬೇಕಾಗಿಲ್ಲ, ನಿಮಗೆ ನೀವೇ ಅರ್ಥವಾಗಬೇಕು. ನಿಮಗೆ ಏನು ಮುಖ್ಯ ಮತ್ತು ನೀವು ಅದನ್ನು ಏಕೆ ಮಾಡುತ್ತಿದ್ದೀರಿ ಎಂದು ನಿಮಗೆ ಗೊತ್ತಿರಬೇಕು. ಆ ಆಂತರಿಕ ಸ್ಪಷ್ಟತೆಯು ಯಾವುದೇ ಅಭಿಪ್ರಾಯಕ್ಕಿಂತ ಹೆಚ್ಚು ಶಕ್ತಿಶಾಲಿ. ಬೆಳವಣಿಗೆಯನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನೀವು ಜನರಿಗೆ ವಿವರಣೆ ನೀಡಬೇಕಾಗಿಲ್ಲ. ಒಂದೇ ಕಡೆ ನಿಂತಿರುವ ಜನರಿಗೆ ನೀವು ಅರ್ಥವಾಗಬೇಕಾಗಿಲ್ಲ. ಅವರು ನಿಮ್ಮ ಜೀವನವನ್ನು ಬಾಳದಿದ್ದರೆ ಅವರ ಅಭಿಪ್ರಾಯಗಳು ನಿಮ್ಮ ಮಾರ್ಗವನ್ನು ರೂಪಿಸಬಾರದು. ಗಮನದಲ್ಲಿರುವುದು ಅಂದರೆ ನಿಮ್ಮ ಮಾನಸಿಕ ಶಕ್ತಿಯನ್ನು ರಕ್ಷಿಸುವುದು. ನಿಮ್ಮ ಗಮನಕ್ಕೆ ಏನು ಬರಬೇಕು ಎಂಬುದನ್ನು ಫಿಲ್ಟರ್ ಮಾಡುವುದು. ಪ್ರತಿ ಬಾರಿ ನೀವು ಟೀಕೆಗೆ ಪ್ರತಿಕ್ರಿಯಿಸಲು ನಿಲ್ಲುವಾಗ ಅಥವಾ ಯಾರಿಗಾದರೂ ಏನನ್ನಾದರೂ ಸಾಬೀತುಪಡಿಸಲು ನಿಲ್ಲುವಾಗ ನೀವು ನಿಜವಾದ ಕೆಲಸದಿಂದ ಸಮಯ ತೆಗೆದುಕೊಳ್ಳುತ್ತಿದ್ದೀರಿ. ಮುಖ್ಯವೇ ಇಲ್ಲದ ಚರ್ಚೆಯಲ್ಲಿ ಗೆಲ್ಲಲು ನಿಮ್ಮ ಪ್ರಗತಿಯನ್ನು ನಿಧಾನಗೊಳಿಸುತ್ತಿದ್ದೀರಿ. ಅವರು ಮಾತಾಡಲಿ, ಅವರು ಆಶ್ಚರ್ಯಪಡಲಿ, ಅವರು ಊಹಿಸಲಿ, ನಿಮಗೆ ನಡೆಯಬೇಕಾದ ದಾರಿಯಿದೆ. ಮತ್ತು ನೀವು ವಿಚಲಿತರಾಗಲು ಸಾಧ್ಯವಿಲ್ಲ. ನೀವು ಎಲ್ಲರನ್ನೂ ಮೆಚ್ಚಿಸಲು ಹುಟ್ಟಿಲ್ಲ. ಬೇರೆಯವರ ಮಾನದಂಡದ ಮೇಲೆ ಬದುಕಲು ನೀವು ಸೃಷ್ಟಿಯಾಗಿಲ್ಲ. ನಿಮ್ಮ ದೃಷ್ಟಿ ಸ್ಪಷ್ಟವಾಗಿದ್ದರೆ, ನಿಮ್ಮ ಉದ್ದೇಶಗಳು ಪ್ರಾಮಾಣಿಕವಾಗಿದ್ದರೆ ಮುಂದುವರಿಯಿರಿ. ನಿಮ್ಮ ಕೌಶಲ್ಯವನ್ನು ಸುಧಾರಿಸುತ್ತಾ ಇರಿ. ನಿಮ್ಮನ್ನು ನೀವು ಕಟ್ಟುತ್ತಾ ಇರಿ. ಬೆಳೆಯಲು ಜಗತ್ತಿನ ಅನುಮತಿ ನಿಮಗೆ ಬೇಕಾಗಿಲ್ಲ. ಗಲಾಟೆಯನ್ನು ನಿರ್ಲಕ್ಷಿಸಿ ಹಾಜರಾಗುವುದನ್ನು ಮುಂದುವರಿಸಲು ನಿಮಗೆ ಧೈರ್ಯ ಬೇಕಷ್ಟೇ. ಅಭಿಪ್ರಾಯಗಳು ಕೌಶಲ್ಯವನ್ನು ನಿರ್ಮಿಸುವುದಿಲ್ಲ. ಅಭಿಪ್ರಾಯಗಳು ಕೆಲಸ ಮಾಡುವುದಿಲ್ಲ. ಅಭಿಪ್ರಾಯಗಳು ನಿಮಗಾಗಿ ಬೇಗ ಎದ್ದೇಳುವುದಿಲ್ಲ, ನಿಮಗಾಗಿ ಓದುವುದಿಲ್ಲ, ನಿಮಗಾಗಿ ತ್ಯಾಗ ಮಾಡುವುದಿಲ್ಲ. ನೀವು ಇವೆಲ್ಲವನ್ನೂ ಮಾಡುತ್ತೀರಿ. ಹಾಗಾದರೆ ನಿಮ್ಮದೇ ಪ್ರಯತ್ನಕ್ಕಿಂತ ಅಭಿಪ್ರಾಯಗಳಿಗೆ ಏಕೆ ಹೆಚ್ಚು ತೂಕ ನೀಡುತ್ತೀರಿ? ಏನನ್ನೂ ಕಟ್ಟದ ಜನರ ಮಾತುಗಳು ಎಲ್ಲವನ್ನೂ ಕಟ್ಟುವುದರಿಂದ ನಿಮ್ಮನ್ನು ಏಕೆ ತಡೆಯಬೇಕು? ನೀವು ಚಲಿಸುವ ರೀತಿ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಎಲ್ಲರೂ ನಿಮ್ಮ ಗಡಿಗಳನ್ನು ಬೆಂಬಲಿಸುವುದಿಲ್ಲ. ಕೆಲವು ಜನರು ನಿಮ್ಮ ಹಳೆಯ ರೂಪದೊಂದಿಗೆ ಹೆಚ್ಚು ಆರಾಮವಾಗಿರುತ್ತಾರೆ. ಎಲ್ಲದಕ್ಕೂ ಹೌದು ಎನ್ನುತ್ತಿದ್ದ ವ್ಯಕ್ತಿ, ಚಿಕ್ಕ ಆಟ ಆಡುತ್ತಿದ್ದ ವ್ಯಕ್ತಿ, ಗುಂಪಿನಲ್ಲಿ ಹೊಂದಿಕೊಂಡು ಹೋಗುತ್ತಿದ್ದ ವ್ಯಕ್ತಿ. ಆದರೆ ನೀವು ಹಾಗೆ ಇರಲು ಇಲ್ಲಿಲ್ಲ. ನೀವು ಏರಲು ಇಲ್ಲಿರುವಿರಿ. ಮತ್ತು ಏರುವುದು ಸಾಮಾನ್ಯವಾಗಿ ಒಬ್ಬಂಟಿಯಾಗಿ ನಡೆಯುವುದನ್ನು ಅರ್ಥೈಸುತ್ತೆ, ಕನಿಷ್ಠ ಸ್ವಲ್ಪ ಸಮಯದವರೆಗೆ. ಜನರು ನಿಮ್ಮನ್ನು ಪ್ರಶ್ನಿಸಿದಾಗ ದೃಢವಾಗಿ ನಿಲ್ಲುವುದು ಎಂದರ್ಥ. ಬೇರೆ ಯಾರೂ ನೋಡದಿದ್ದಾಗ ನಿಮ್ಮ ದೃಷ್ಟಿಯನ್ನು ನಂಬುವುದು ಎಂದರ್ಥ, ಮತ್ತು ಅದರಲ್ಲಿ ಯಾವುದೇ ತಪ್ಪಿಲ್ಲ. ಬೆಳವಣಿಗೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿ ಕಾಣುತ್ತೆ. ನಿಮಗೆ ಸರಿಯೆನಿಸುವುದು ಇತರರಿಗೆ ವಿಚಿತ್ರ ಎನಿಸಬಹುದು. ನೀವು ಮೌಲ್ಯಮಾಪನ ಮಾಡುವುದು ಅವರಿಗೆ ಅರ್ಥವಾಗದಿರಬಹುದು, ಆದರೆ ಅದು ಅರ್ಥವಾಗಬೇಕಾಗಿಲ್ಲ. ಅದನ್ನು ಹೊರಲು ನಿಮಗೆ ಜವಾಬ್ದಾರಿ ಇಲ್ಲ. ನೀವು ಮಾಡುತ್ತಿರುವುದು ನಿಮ್ಮ ಭವಿಷ್ಯದ ವ್ಯಕ್ತಿಗೆ, ನೀವು ಯಾರಾಗುತ್ತಿದ್ದೀರೋ ಅವರಿಗೆ ಅರ್ಥವಾಗುತ್ತೆ. ಆ ನಿಮ್ಮ ರೂಪವು ನೀವು ಗಮನದಲ್ಲಿ ಇದ್ದುದಕ್ಕಾಗಿ, ಬಿಟ್ಟುಕೊಡದಿದ್ದಕ್ಕಾಗಿ, ಎಲ್ಲರೂ ಚಪ್ಪಾಳೆ ತಟ್ಟುವ ಅಗತ್ಯವಿಲ್ಲದಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳುತ್ತೆ. ಜಗತ್ತು ಫಲಿತಾಂಶಗಳಿಗೆ ರಿವಾರ್ಡ್ ನೀಡುತ್ತೆ, ವಿವರಣೆಗಳಿಗಲ್ಲ. ನಿಮ್ಮ ರೂಟೀನ್ ಮೇಲೆ ಗಮನವಿಡಿ. ನಿಮ್ಮ ಅಭ್ಯಾಸಗಳ ಮೇಲೆ ಗಮನವಿಡಿ. ನೀವು ಯಾರಾಗುತ್ತಿದ್ದೀರೋ ಅದರ ಮೇಲೆ ಗಮನವಿಡಿ.
ನೀವು ಎಷ್ಟು ಬದ್ಧರಾಗಿರುತ್ತೀರೋ ಹೊರಗಿನ ಧ್ವನಿಗಳು ಅಷ್ಟೇ ಶಾಂತವಾಗುತ್ತವೆ. ಪ್ರಗತಿ ನಿಮಗಾಗಿ ಮಾತನಾಡಿದಾಗ ಅನುಮಾನ ಮಾಯವಾಗುತ್ತೆ. ಮತ್ತು ಒಂದು ಕಾಲದಲ್ಲಿ ಭಾರವೆನಿಸಿದ ಅಭಿಪ್ರಾಯಗಳು ಅವು ಮೊದಲನೆಯದಾಗಿ ನಿಮ್ಮ ಬಗ್ಗೆ ಆಗಿರಲಿಲ್ಲ ಎಂದು ನೀವು ಅರಿತುಕೊಂಡಾಗ ತಮ್ಮೆಲ್ಲ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹೆಚ್ಚಿನ ಜನರು ತಮ್ಮದೇ ಭಯಗಳು, ಅಸುರಕ್ಷತೆಗಳು ಮತ್ತು ವಿಷಾದಗಳನ್ನು ಪ್ರಕ್ಷೇಪಿಸುತ್ತಾರೆ. ಅವರು ಮಾಡಲು ಧೈರ್ಯವಿಲ್ಲದದ್ದನ್ನು ನೀವು ಮಾಡುತ್ತಿರುವುದನ್ನು ನೋಡಿದಾಗ ಅದು ಅವರಿಗೆ ಸವಾಲು ಹಾಕುತ್ತೆ, ಹಾಗಾಗಿ ಅವರು ಟೀಕಿಸುತ್ತಾರೆ. ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಸುಮ್ಮನೆ ಕೆಲಸ ಮಾಡುವುದನ್ನು ಮುಂದುವರಿಸಿ. ನೀವು ಜನಸಮೂಹವನ್ನು ಅನುಸರಿಸಲು ಇಲ್ಲಿಲ್ಲ, ಪುನರಾವರ್ತನೆಯಲ್ಲಿ ಬದುಕಲು ನೀವು ಹುಟ್ಟಿಲ್ಲ. ನಿಮಗೆ ಒಂದು ಮಾರ್ಗ, ಒಂದು ಕರೆಯುವಿಕೆ, ನಿಮಗೆ ಮಾತ್ರ ಇರುವ ಒಂದು ಹಾದಿ ಇದೆ. ಮತ್ತು ನೀವು ಆ ಹಾದಿಯನ್ನು ಗೌರವಿಸಿದಷ್ಟು ನೀವು ಬಲಶಾಲಿಯಾಗುತ್ತೀರಿ. ನೀವು ಹೆಚ್ಚು ಕೇಂದ್ರೀಕೃತವಾಗಿದ್ದಷ್ಟು ಎಲ್ಲವೂ ಸರಿಯಾಗಲು ಶುರುವಾಗುತ್ತೆ. ನೀವು ಶಿಸ್ತು ಕಟ್ಟುತ್ತೀರಿ. ನೀವು ಸ್ಪಷ್ಟತೆಯನ್ನು ಕಟ್ಟುತ್ತೀರಿ. ನೀವು ಆವೇಗವನ್ನು ಕಟ್ಟುತ್ತೀರಿ. ಆದರೆ ಇದೆಲ್ಲವೂ ಒಂದೇ ವಿಷಯವನ್ನು ಅವಲಂಬಿಸಿರುತ್ತೆ, ನೀವು ಕೇಂದ್ರೀಕೃತವಾಗಿರುವ ನಿಮ್ಮ ಸಾಮರ್ಥ್ಯ, ವಿಶೇಷವಾಗಿ ಜನರು ಮಾತಾಡಿದಾಗ. ಮತ್ತು ಅವರೂ ಮಾತಾಡುತ್ತಾರೆ. ಕೆಲವರು ನಿಮ್ಮನ್ನು ತಪ್ಪು ತಿಳಿದುಕೊಳ್ಳುತ್ತಾರೆ. ಕೆಲವರು ನಗುತ್ತಾರೆ. ಕೆಲವರು ನೀವು ಕೇಳದ ಸಲಹೆಯನ್ನು ನೀಡುತ್ತಾರೆ. ಆದರೆ ಅವರು ನಿಮ್ಮ ತಡರಾತ್ರಿಗಳನ್ನು ನೋಡುವುದಿಲ್ಲ, ನೀವು ಹೊತ್ತೊಯ್ಯುವ ಒತ್ತಡವನ್ನು ಅವರು ಅನುಭವಿಸುವುದಿಲ್ಲ, ನೀವು ಮೌನದಲ್ಲಿ ಹೋರಾಡುವ ಯುದ್ಧಗಳನ್ನು ಅವರು ಅರ್ಥಮಾಡಿಕೊಳ್ಳುವುದಿಲ್ಲ. ಈ ದಾರಿಯಲ್ಲಿ ನಡೆಯುತ್ತಿರುವವರು ನೀವೇ. ಪ್ರಯತ್ನ ಹಾಕುತ್ತಿರುವವರು ನೀವೇ. ಆದ್ದರಿಂದ ನಿಮ್ಮ ಜೀವನದ ನಿಯಂತ್ರಣವನ್ನು ಕೆಲಸ ಮಾಡದ ಜನರಿಗೆ ಹಸ್ತಾಂತರಿಸಬೇಡಿ. ಫೋಕಸ್ ಒಂದು ನಿರ್ಧಾರ. ಪ್ರತಿದಿನ ನಿಮ್ಮ ಶಕ್ತಿಯನ್ನು ಯಾವುದಕ್ಕೆ ನೀಡಬೇಕು ಎಂಬುದನ್ನು ನೀವು ಆರಿಸುತ್ತೀರಿ. ನಿಮಗೆ ಯಾವುದು ಮುಖ್ಯ ಎಂಬುದನ್ನು ನೀವು ಆರಿಸುತ್ತೀರಿ. ನಿಮ್ಮ ಗಮನಕ್ಕೆ ಯಾವುದು ಅರ್ಹವಾಗಿದೆ ಎಂಬುದನ್ನು ನೀವು ಆರಿಸುತ್ತೀರಿ. ಮತ್ತು ನೀವು ವಿಚಲಿತತೆಯನ್ನು ಆಯ್ಕೆ ಮಾಡುತ್ತಾ ಹೋದರೆ ನೀವು ಸಿಕ್ಕಿಹಾಕಿಕೊಳ್ಳುತ್ತೀರಿ. ಆದರೆ ನೀವು ಶಿಸ್ತನ್ನು, ನಿಮ್ಮ ದೃಷ್ಟಿಯನ್ನು ಆರಿಸಿದರೆ ನೀವು ಹೊರಬರುತ್ತೀರಿ. ನೀವು ನಿಜವಾದದ್ದನ್ನು ಕಟ್ಟುತ್ತೀರಿ. ಮತ್ತು ಫಲಿತಾಂಶಗಳು ಬಂದಾಗ ಅವು ಬರುವುದು ನೀವು ಸ್ಥಿರವಾಗಿದ್ದಕ್ಕಾಗಿ, ನೀವು ಜನಪ್ರಿಯರಾಗಲು ಪ್ರಯತ್ನಿಸಿದ್ದಕ್ಕಾಗಿ ಅಲ್ಲ. ಆದ್ದರಿಂದ ಗಲಾಟೆಯನ್ನು ಹೊರಹಾಕಿ. ಅಭಿಪ್ರಾಯಗಳ ಧ್ವನಿಯನ್ನು ಕಡಿಮೆ ಮಾಡಿ. ಅನಗತ್ಯ ಸಂಭಾಷಣೆಗಳಿಗೆ ಬೇಡ ಎಂದು ಹೇಳಿ. ನಿಮ್ಮ ಕ್ರಿಯೆಗಳು ಉತ್ತರವಾಗಲಿ. ನಿಮ್ಮ ಬೆಳವಣಿಗೆ ಪ್ರತಿಕ್ರಿಯೆಯಾಗಲಿ. ನೀವು ಇಷ್ಟವಾಗಲು ಇಲ್ಲಿಲ್ಲ. ನೀವು ಶ್ರೇಷ್ಠರಾಗಲು ಇಲ್ಲಿರುವಿರಿ. ಮತ್ತು ಶ್ರೇಷ್ಠತೆಗೆ ಗಮನ ಬೇಕು. ಅಡ್ಡ ಮಾತುಗಳು, ಸಾಮಾಜಿಕ ಒತ್ತಡ, ಅಂತ್ಯವಿಲ್ಲದ ಹೋಲಿಕೆಗಳನ್ನು ನಿರ್ಲಕ್ಷಿಸುವುದು ಬೇಕು. ಜೋರಾಗಿರದಿದ್ದಾಗ ಅಥವಾ ಪ್ರಶಂಸಿಸಲ್ಪಡದಿದ್ದಾಗಲೂ ಯಾವುದು ಸರಿ ಎಂದು ನಿಮಗೆ ಗೊತ್ತಿದೆಯೋ ಅದನ್ನು ಮಾಡುವ ಧೈರ್ಯ ಬೇಕು. ನಿಮ್ಮ ಗುರಿಗಳ ಮೇಲೆ ನಿಮ್ಮ ಕಣ್ಣುಗಳನ್ನು ಇರಿಸಿ. ನಿಮ್ಮ ಶೆಡ್ಯೂಲ್ ಅನ್ನು ಬಿಗಿಯಾಗಿ ಇಡಿ. ನಿಮ್ಮ ವೃತ್ತವನ್ನು ಬಲವಾಗಿ ಇಡಿ. ಯಾರಾದರೂ ನಿಮಗೆ ಮುಂದೆ ಸಾಗಲು ಸಹಾಯ ಮಾಡುತ್ತಿಲ್ಲ ಅಂದರೆ ಅವರ ಅಭಿಪ್ರಾಯ ಕೇವಲ ಒಂದು ಡಿಸ್ಟ್ರಾಕ್ಷನ್. ಗಮನದಲ್ಲಿರಿ. ನಿಮ್ಮ ತಲೆ ತಗ್ಗಿಸಿರಿ. ಮೌನದಲ್ಲಿ ಕಟ್ಟಿ. ಉದ್ದೇಶದಿಂದ ಚಲಿಸಿ. ಮತ್ತು ಸಮಯ ಸರಿಯಾದಾಗ ನಿಮ್ಮ ಪ್ರಗತಿಯೇ ನಿಮಗಾಗಿ ಮಾತನಾಡುತ್ತೆ. ಮತ್ತು ಅಲ್ಲಿಗೆ ಅಭಿಪ್ರಾಯಗಳು ಮುಖ್ಯವಾಗುವುದಿಲ್ಲ, ಯಾಕಂದ್ರೆ ನೀವು ಯಾರು ಆಗಿದ್ದೀರೋ ನಿಮಗೆ ಗೊತ್ತಿರುತ್ತೆ. ನೀವು ಹಾಕಿದ ಕೆಲಸ ನಿಮಗೆ ಗೊತ್ತಿರುತ್ತೆ. ನೀವು ಕಟ್ಟಿದ ಜೀವನ, ನೀವು ಸೃಷ್ಟಿಸಿದ ಅಭ್ಯಾಸಗಳು, ನೀವು ಅಭಿವೃದ್ಧಿಪಡಿಸಿದ ಆತ್ಮವಿಶ್ವಾಸವನ್ನು ನೀವು ನೋಡುತ್ತೀರಿ ಮತ್ತು ಗಮನದಲ್ಲಿರುವುದು ನೀವು ಮಾಡಿದ ಅತ್ಯುತ್ತಮ ನಿರ್ಧಾರ ಎಂದು ನಿಮಗೆ ಅರಿವಾಗುತ್ತೆ. ಅವರಿಗಲ್ಲ, ನಿಮಗಾಗಿ. ಯಾವಾಗಲೂ ನಿಮಗಾಗಿ. ಅಧ್ಯಾಯ 8. ನಿಮ್ಮ ಹೋರಾಟಗಳನ್ನು ಏಕಾಂಗಿಯಾಗಿ ನಿಭಾಯಿಸಿ ಮತ್ತು ಅವುಗಳಿಂದ ಬೆಳೆಯಿರಿ. ನಿಮ್ಮ ಹೋರಾಟಗಳನ್ನು ಏಕಾಂಗಿಯಾಗಿ ನಿಭಾಯಿಸಿ ಮತ್ತು ಅವುಗಳಿಂದ ಬೆಳೆಯಿರಿ. ನೀವು ಏನನ್ನಾದರೂ ಸಾಬೀತುಪಡಿಸಲು ಬಯಸುತ್ತೀರಿ ಅಂತಲ್ಲ, ಅಥವಾ ನೀವೇ ಎಲ್ಲವನ್ನೂ ಶಾಶ್ವತವಾಗಿ ಮಾಡಬೇಕು ಅಂತಲ್ಲ, ಆದರೆ ನಿಮ್ಮ ಅತ್ಯಂತ ಕಷ್ಟದ ಕ್ಷಣಗಳನ್ನು ಬೇರೆಯವರ ಸಹಾಯವಿಲ್ಲದೆ ಎದುರಿಸುವುದರಲ್ಲಿ ಒಂದು ಶಕ್ತಿಯಿದೆ. ಬೆಳವಣಿಗೆ ಶುರುವಾಗೋದು ಯಾವಾಗ ನೀವು ನೋವಿನಿಂದ ಓಡುವುದನ್ನು ನಿಲ್ಲಿಸಿ ಅದರ ಮೂಲಕ ನಡೆಯಲು ಕಲಿಯುತ್ತೀರೋ ಆಗ. ಅದನ್ನು ತಪ್ಪಿಸಲು ಶಾರ್ಟ್ಕಟ್ ಇಲ್ಲ. ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಬೇಕಿರುವ ಪಾಠಗಳು ಪುಸ್ತಕಗಳಿಂದ ಅಥವಾ ಸಲಹೆಗಳಿಂದ ಬರುವುದಿಲ್ಲ. ನೀವು ನಿಮ್ಮದೇ ಆದ ರೀತಿಯಲ್ಲಿ ಬದುಕುಳಿದಿದ್ದರಿಂದ ಅವು ಬರುತ್ತವೆ. ನೀವು ಕಷ್ಟದ ಸಮಯಗಳನ್ನು ಎದುರಿಸಿದಾಗ ಹೊರಗಡೆ ನೋಡಲು ಸುಲಭ. ಜಗತ್ತನ್ನು ದೂಷಿಸಲು, ನಿಮಗೆ ನೋವಾಗುತ್ತಿದೆ ಎಂದು ಯಾರಾದರೂ ಗಮನಿಸಲಿ ಅಂತ ಕಾಯಲು. ಆದರೆ ನಿಜವಾದ ಶಕ್ತಿ ನಿರ್ಮಾಣವಾಗೋದು ಯಾವಾಗ ನೀವು ನಿಮ್ಮೊಳಗೆ ನೋಡಿ ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಹಿಡಿತ ಸಾಧಿಸಲು ನಿರ್ಧರಿಸುತ್ತೀರೋ ಆಗ. ಅದು ನಿಮ್ಮ ಮನೋಭಾವ, ನಿಮ್ಮ ಮುಂದಿನ ಹೆಜ್ಜೆ ಅಥವಾ ನಿಮ್ಮ ಗಮನ ಮಾತ್ರ ಆಗಿರಬಹುದು.
ಜನರು ನಮಗೆ ಅರ್ಥವಾಗುತ್ತೆ ಅಂತ ಹೇಳುತ್ತಾರೆ, ಆದರೆ ನಿಮ್ಮ ಹೋರಾಟವನ್ನು ನೀವು ಅನುಭವಿಸುವಂತೆ ಯಾರೂ ನಿಜವಾಗಿ ಅನುಭವಿಸುವುದಿಲ್ಲ. ನೀವು ಹೊತ್ತೊಯ್ಯುವ ನಿಖರವಾದ ಭಾರವನ್ನು ಬೇರೆ ಯಾರೂ ಹೊತ್ತೊಯ್ಯುವುದಿಲ್ಲ. ಅದಕ್ಕಾಗಿಯೇ ಇತರರನ್ನು ಅತಿಯಾಗಿ ಅವಲಂಬಿಸುವುದು ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ಬೇಕಾದ ಶಕ್ತಿಯನ್ನು ಕಟ್ಟಲು ಸಹಾಯ ಮಾಡಲ್ಲ. ಸತ್ಯ ಏನೆಂದರೆ, ನಿಮ್ಮ ಬೆಳವಣಿಗೆಯ ಬಹುಪಾಲು ನೀವು ಕುಸಿಯುವಂತೆ ಅನಿಸಿದಾಗಲೂ ಕುಸಿಯದ ಕ್ಷಣಗಳಿಂದ ಬರುತ್ತೆ. ನೀವು ಬಿಟ್ಟುಕೊಡಲು ಬಯಸಿದಾಗಲೂ ಮುಂದುವರಿಯಲು ಆಯ್ಕೆ ಮಾಡಿದ ಸಮಯಗಳಿಂದ. ಆ ಕ್ಷಣಗಳು ನಿಮ್ಮನ್ನು ರೂಪಿಸುತ್ತವೆ. ನೀವು ಏನಾಗಿ ನಿರ್ಮಿತರಾಗಿದ್ದೀರಿ ಎಂಬುದನ್ನು ಪರೀಕ್ಷಿಸುತ್ತವೆ. ಅವು ನಿಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತವೆ, ಆದರೆ ಅವುಗಳ ಬದಲಿಗೆ ಬಲವಾದದ್ದನ್ನು ಕಟ್ಟಲು ನಿಮಗೆ ಅವಕಾಶವನ್ನು ನೀಡುತ್ತವೆ. ನೀವು ನಟಿಸುವುದನ್ನು ನಿಲ್ಲಿಸುತ್ತೀರಿ. ನೀವು ಮಾತಾಡುವುದನ್ನು ನಿಲ್ಲಿಸುತ್ತೀರಿ. ನೀವು ದೂಷಿಸುವುದನ್ನು ನಿಲ್ಲಿಸುತ್ತೀರಿ. ಮತ್ತು ನೀವು ದಣಿದಿದ್ದರೂ ಮತ್ತು ಭಾರವಾಗಿದ್ದರೂ ವಿಷಯಗಳನ್ನು ನೇರವಾಗಿ ಎದುರಿಸಲು ಶುರುಮಾಡುತ್ತೀರಿ. ನಿಜವಾಗಿಯೂ ಅಗತ್ಯವಿದ್ದಾಗ ಸಹಾಯ ಕೇಳುವುದರಲ್ಲಿ ತಪ್ಪಿಲ್ಲ, ಆದರೆ ಜೀವನದಲ್ಲಿ ಕೆಲವು ಋತುಗಳಿಗೆ ಮೌನದ ಅಗತ್ಯವಿರುತ್ತೆ. ಅವು ನಿಮಗೆ ಹೋರಾಟದ ಜೊತೆ ಕುಳಿತುಕೊಳ್ಳಲು ಮತ್ತು ಅದು ನಿಮಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಕಂಡುಕೊಳ್ಳಲು ಅಗತ್ಯವಿರುತ್ತವೆ. ಎಲ್ಲವನ್ನೂ ಶೇರ್ ಮಾಡಬೇಕಾಗಿಲ್ಲ. ಅಧ್ಯಾಯ 8. ನಿಮ್ಮ ಹೋರಾಟಗಳನ್ನು ಏಕಾಂಗಿಯಾಗಿ ನಿಭಾಯಿಸಿ ಮತ್ತು ಅವುಗಳಿಂದ ಬೆಳೆಯಿರಿ. ನಿಮ್ಮ ಹೋರಾಟಗಳನ್ನು ಏಕಾಂಗಿಯಾಗಿ ನಿಭಾಯಿಸಿ ಮತ್ತು ಅವುಗಳಿಂದ ಬೆಳೆಯಿರಿ. ನೀವು ಏನನ್ನಾದರೂ ಸಾಬೀತುಪಡಿಸಲು ಬಯಸುತ್ತೀರಿ ಅಂತಲ್ಲ, ಅಥವಾ ನೀವೇ ಎಲ್ಲವನ್ನೂ ಶಾಶ್ವತವಾಗಿ ಮಾಡಬೇಕು ಅಂತಲ್ಲ, ಆದರೆ ನಿಮ್ಮ ಅತ್ಯಂತ ಕಷ್ಟದ ಕ್ಷಣಗಳನ್ನು ಬೇರೆಯವರ ಸಹಾಯವಿಲ್ಲದೆ ಎದುರಿಸುವುದರಲ್ಲಿ ಒಂದು ಶಕ್ತಿಯಿದೆ. ಬೆಳವಣಿಗೆ ಶುರುವಾಗೋದು ಯಾವಾಗ ನೀವು ನೋವಿನಿಂದ ಓಡುವುದನ್ನು ನಿಲ್ಲಿಸಿ ಅದರ ಮೂಲಕ ನಡೆಯಲು ಕಲಿಯುತ್ತೀರೋ ಆಗ. ಅದನ್ನು ತಪ್ಪಿಸಲು ಶಾರ್ಟ್ಕಟ್ ಇಲ್ಲ. ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಬೇಕಿರುವ ಪಾಠಗಳು ಪುಸ್ತಕಗಳಿಂದ ಅಥವಾ ಸಲಹೆಗಳಿಂದ ಬರುವುದಿಲ್ಲ. ನೀವು ನಿಮ್ಮದೇ ಆದ ರೀತಿಯಲ್ಲಿ ಬದುಕುಳಿದಿದ್ದರಿಂದ ಅವು ಬರುತ್ತವೆ. ನೀವು ಕಷ್ಟದ ಸಮಯಗಳನ್ನು ಎದುರಿಸಿದಾಗ ಹೊರಗಡೆ ನೋಡಲು ಸುಲಭ. ಜಗತ್ತನ್ನು ದೂಷಿಸಲು ನಿಮಗೆ ನೋವಾಗುತ್ತಿದೆ ಎಂದು ಯಾರಾದರೂ ಗಮನಿಸಲಿ ಅಂತ ಕಾಯಲು. ಆದರೆ ನಿಜವಾದ ಶಕ್ತಿ ನಿರ್ಮಾಣವಾಗೋದು ಯಾವಾಗ ನೀವು ನಿಮ್ಮೊಳಗೆ ನೋಡಿ ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಹಿಡಿತ ಸಾಧಿಸಲು ನಿರ್ಧರಿಸುತ್ತೀರೋ ಆಗ. ಅದು ನಿಮ್ಮ ಮನೋಭಾವ, ನಿಮ್ಮ ಮುಂದಿನ ಹೆಜ್ಜೆ ಅಥವಾ ನಿಮ್ಮ ಗಮನ ಮಾತ್ರ ಆಗಿರಬಹುದು. ಜನರು ನಮಗೆ ಅರ್ಥವಾಗುತ್ತೆ ಅಂತ ಹೇಳುತ್ತಾರೆ, ಆದರೆ ನಿಮ್ಮ ಹೋರಾಟವನ್ನು ನೀವು ಅನುಭವಿಸುವಂತೆ ಯಾರೂ ನಿಜವಾಗಿ ಅನುಭವಿಸುವುದಿಲ್ಲ. ನೀವು ಹೊತ್ತೊಯ್ಯುವ ನಿಖರವಾದ ಭಾರವನ್ನು ಬೇರೆ ಯಾರೂ ಹೊತ್ತೊಯ್ಯುವುದಿಲ್ಲ. ಅದಕ್ಕಾಗಿಯೇ ಇತರರನ್ನು ಅತಿಯಾಗಿ ಅವಲಂಬಿಸುವುದು ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ಬೇಕಾದ ಶಕ್ತಿಯನ್ನು ಕಟ್ಟಲು ಸಹಾಯ ಮಾಡಲ್ಲ. ಸತ್ಯ ಏನೆಂದರೆ, ನಿಮ್ಮ ಬೆಳವಣಿಗೆಯ ಬಹುಪಾಲು ನೀವು ಕುಸಿಯುವಂತೆ ಅನಿಸಿದಾಗಲೂ ಕುಸಿಯದ ಕ್ಷಣಗಳಿಂದ ಬರುತ್ತೆ. ನೀವು ಬಿಟ್ಟುಕೊಡಲು ಬಯಸಿದಾಗಲೂ ಮುಂದುವರಿಯಲು ಆಯ್ಕೆ ಮಾಡಿದ ಸಮಯಗಳಿಂದ. ಆ ಕ್ಷಣಗಳು ನಿಮ್ಮನ್ನು ರೂಪಿಸುತ್ತವೆ. ನೀವು ಏನಾಗಿ ನಿರ್ಮಿತರಾಗಿದ್ದೀರಿ ಎಂಬುದನ್ನು ಪರೀಕ್ಷಿಸುತ್ತವೆ. ಅವು ನಿಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತವೆ, ಆದರೆ ಅವುಗಳ ಬದಲಿಗೆ ಬಲವಾದದ್ದನ್ನು ಕಟ್ಟಲು ನಿಮಗೆ ಅವಕಾಶವನ್ನು ನೀಡುತ್ತವೆ. ನೀವು ನಟಿಸುವುದನ್ನು ನಿಲ್ಲಿಸುತ್ತೀರಿ. ನೀವು ಮಾತಾಡುವುದನ್ನು ನಿಲ್ಲಿಸುತ್ತೀರಿ. ನೀವು ದೂಷಿಸುವುದನ್ನು ನಿಲ್ಲಿಸುತ್ತೀರಿ. ಮತ್ತು ನೀವು ದಣಿದಿದ್ದರೂ ಮತ್ತು ಭಾರವಾಗಿದ್ದರೂ ವಿಷಯಗಳನ್ನು ನೇರವಾಗಿ ಎದುರಿಸಲು ಶುರುಮಾಡುತ್ತೀರಿ. ನಿಜವಾಗಿಯೂ ಅಗತ್ಯವಿದ್ದಾಗ ಸಹಾಯ ಕೇಳುವುದರಲ್ಲಿ ತಪ್ಪಿಲ್ಲ, ಆದರೆ ಜೀವನದಲ್ಲಿ ಕೆಲವು ಋತುಗಳಿಗೆ ಮೌನದ ಅಗತ್ಯವಿರುತ್ತೆ. ಅವು ನಿಮಗೆ ಹೋರಾಟದ ಜೊತೆ ಕುಳಿತುಕೊಳ್ಳಲು ಮತ್ತು ಅದು ನಿಮಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಕಂಡುಕೊಳ್ಳಲು ಅಗತ್ಯವಿರುತ್ತವೆ. ಎಲ್ಲವನ್ನೂ ಶೇರ್ ಮಾಡಬೇಕಾಗಿಲ್ಲ. ಪ್ರತಿ ಕುಸಿತಕ್ಕೆ ಪ್ರೇಕ್ಷಕರು ಬೇಕಾಗಿಲ್ಲ. ಕೆಲವು ನೋವುಗಳು ಬೇರೆ ರೀತಿಯಲ್ಲಿ ನೀವು ಎಂದಿಗೂ ನೋಡದ ನಿಮ್ಮ ಬಗ್ಗೆ ಏನನ್ನಾದರೂ ತೋರಿಸಲು ಇರುತ್ತವೆ. ಚಂಡಮಾರುತದಿಂದ ತಪ್ಪಿಸಿಕೊಳ್ಳುವುದರಿಂದ ನೀವು ಬಲಶಾಲಿಯಾಗುವುದಿಲ್ಲ. ಅದರ ಮಧ್ಯದಲ್ಲಿ ಹೇಗೆ ನಿಲ್ಲುವುದು ಮತ್ತು ಬಿಟ್ಟುಕೊಡದಿರುವುದು ಎಂದು ಕಲಿಯುವುದರಿಂದ ನೀವು ಬಲಶಾಲಿಯಾಗುತ್ತೀರಿ. ನಿಮ್ಮೊಳಗೆ ಮುರಿದುಹೋದದ್ದನ್ನು ಸರಿಪಡಿಸಲು ನೀವು ಇತರರನ್ನು ಎಷ್ಟು ಅವಲಂಬಿಸುತ್ತೀರೋ ನಿಮ್ಮ ಭವಿಷ್ಯವು ಬೇಡುವ ಸ್ಥಿತಿಸ್ಥಾಪಕತ್ವವನ್ನು ಕಟ್ಟಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ನಿಮ್ಮ ಸುತ್ತಲೂ ಯಾವಾಗಲೂ ಜನರು ಇರುವುದಿಲ್ಲ. ನೀವು ನಿರೀಕ್ಷಿಸುವ ಬೆಂಬಲ ಯಾವಾಗಲೂ ಸಿಗುವುದಿಲ್ಲ, ಆದರೆ ನಿಮ್ಮ ಆಯ್ಕೆಗಳು ಯಾವಾಗಲೂ ನಿಮ್ಮಲ್ಲಿರುತ್ತವೆ. ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂದು ನಿರ್ಧರಿಸುವ ನಿಮ್ಮ ಸಾಮರ್ಥ್ಯ ಯಾವಾಗಲೂ ನಿಮ್ಮಲ್ಲಿರುತ್ತೆ. ನಿಮ್ಮ ಶಕ್ತಿ ಇರುವುದು ಅಲ್ಲಿ. ಬೆಳವಣಿಗೆ ಶುರುವಾಗೋದು ನೀವು ಇದು ಕಷ್ಟ, ಆದರೆ ನಾನು ಅದನ್ನು ನನ್ನನ್ನು ನಿಲ್ಲಿಸಲು ಬಿಡುವುದಿಲ್ಲ ಎಂದು ಹೇಳಿದಾಗ. ಹೆಚ್ಚಿನ ಜನರು ಅಸ್ವಸ್ಥತೆಯನ್ನು ತಪ್ಪಿಸುತ್ತಾರೆ. ಅವರು ಅದನ್ನು ಮರೆತು ಬಿಡುತ್ತಾರೆ. ಅವರು ತಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಾರೆ. ಆದರೆ ನೀವು ಬೆಳೆಯಲು ಬಯಸಿದರೆ ನೀವು ಅದರೊಂದಿಗೆ ಕುಳಿತುಕೊಳ್ಳಬೇಕು, ಅದನ್ನು ಅನುಭವಿಸಬೇಕು. ನೀವು ನಿರ್ಲಕ್ಷಿಸುತ್ತಿದ್ದ ಪ್ರದೇಶಗಳನ್ನು ಅದು ಬಹಿರಂಗಪಡಿಸಲು ಬಿಡಬೇಕು. ಕೆಟ್ಟ ಅಭ್ಯಾಸಗಳು, ದುರ್ಬಲ ಆಲೋಚನೆ, ಭಾವನಾತ್ಮಕ ಆಲಸ್ಯ, ಹೋರಾಟಗಳು ಇವೆಲ್ಲವನ್ನೂ ತೆಗೆದುಹಾಕುತ್ತವೆ. ಅವು ನಿಮ್ಮನ್ನು ನಿಮ್ಮ ಸತ್ಯದ ಎದುರು ನಿಲ್ಲಿಸುತ್ತವೆ.
ಮತ್ತು ನೀವು ಆ ಸತ್ಯವನ್ನು ಏಕಾಂಗಿಯಾಗಿ ಎದುರಿಸಿದಾಗ ಯಾವುದೇ ಸುಲಭವಾದ ಹಾದಿಯು ನಿಮ್ಮನ್ನು ಸಿದ್ಧಪಡಿಸಲಾಗದ ರೀತಿಯಲ್ಲಿ ನೀವು ಬದಲಾಗುತ್ತೀರಿ. ನಿಮ್ಮ ಹೋರಾಟಗಳನ್ನು ಮೌನದಲ್ಲಿ ನಿಭಾಯಿಸುವುದು ಅಂದರೆ ನೀವು ರಹಸ್ಯವಾಗಿ ನರಳುತ್ತೀರಿ ಎಂದರ್ಥವಲ್ಲ, ನೀವು ಸಹಾನುಭೂತಿಗಿಂತ ಶಕ್ತಿಯನ್ನು ಆರಿಸುತ್ತೀರಿ ಎಂದರ್ಥ. ನಿಮ್ಮ ನೋವನ್ನು ನೆಪವಾಗಿ ಬಳಸದೆ ಇಂಧನವಾಗಿ ಬಳಸುತ್ತೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ರಕ್ಷಿಸಲಿ ಅಂತ ಹುಡುಕುವುದನ್ನು ನಿಲ್ಲಿಸಿ ಮತ್ತು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಲು ಸಾಧ್ಯವಾಗುವಂತಹ ವ್ಯಕ್ತಿಯಾಗಲು ಶುರುಮಾಡುತ್ತೀರಿ ಎಂದರ್ಥ. ನಿಜವಾದ ಬೆಳವಣಿಗೆ ಶುರುವಾಗೋದು ಆ ಬದಲಾವಣೆಯಲ್ಲಿ. ನೀವು ಯಾವುದೋ ಒಂದು ವಿಷಯವನ್ನು ದಾಟಿ ಬಂದ ವ್ಯಕ್ತಿಗಿಂತ ಹೆಚ್ಚು ಆಗುತ್ತೀರಿ. ನೀವು ಅದರಿಂದಾಗಿ ಉತ್ತಮರಾದ ವ್ಯಕ್ತಿಯಾಗುತ್ತೀರಿ. ನೀವು ಯಾರನ್ನಾದರೂ ದೂಷಿಸಲು ಹುಡುಕುವುದನ್ನು ನಿಲ್ಲಿಸಿ, ಬದಲಿಗೆ ನೀವು ಏನು ನಿಯಂತ್ರಿಸಬಹುದು ಎಂದು ಹುಡುಕಿದಾಗ ನೀವು ನಿಮ್ಮ ಶಕ್ತಿಯನ್ನು ಹಿಂಪಡೆಯುತ್ತೀರಿ. ನೀವು ಮಾನಸಿಕವಾಗಿ ಹೆಚ್ಚು ಕಠಿಣವಾಗಿಸುವ ರೂಟೀನ್ಗಳನ್ನು ನಿರ್ಮಿಸಲು ಶುರುಮಾಡುತ್ತೀರಿ. ನಿಮ್ಮ ಪರಿಸರವನ್ನು ನಿಯಂತ್ರಿಸಲು ಶುರುಮಾಡುತ್ತೀರಿ. ನಿಮ್ಮನ್ನು ವಿವರಿಸುವಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ, ಆ ಸಮಯವನ್ನು ನಿಮ್ಮ ಮನಸ್ಸನ್ನು ಪುನರ್ನಿರ್ಮಿಸಲು ಬಳಸಲು ಶುರುಮಾಡುತ್ತೀರಿ. ಹೋರಾಟ ಜೋರಾಗಿರಬಹುದು, ಆದರೆ ನಿಮ್ಮ ಶಿಸ್ತು ಅದಕ್ಕಿಂತ ಜೋರಾಗಿರಬೇಕು. ಹೊರಗಿನ ಪ್ರಪಂಚವು ಗೊಂದಲಮಯವಾಗಿರಬಹುದು, ಆದರೆ ನಿಮ್ಮ ಗಮನ ಹಾಗೆಯೇ ಇರಬೇಕು. ನೀವು ನಿಮ್ಮೊಂದಿಗೆ ಬಲವಾದ ಧ್ವನಿಯಲ್ಲಿ ಮಾತನಾಡಲು ಕಲಿಯುತ್ತೀರಿ. ಬೇರೆ ಯಾರೂ ಇಲ್ಲದಿದ್ದಾಗ ನಿಮ್ಮನ್ನು ನೀವೇ ಪ್ರೋತ್ಸಾಹಿಸಲು ಕಲಿಯುತ್ತೀರಿ. ನೀವು ಯಾರಿಗೂ ಕಾಯದೆ ಮುಂದುವರಿಯಲು ಕಲಿಯುತ್ತೀರಿ. ಅಧ್ಯಾಯ 9. ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ನಿಮ್ಮ ಫಲಿತಾಂಶಗಳು ತೋರಿಸಲಿ. ನಿಮ್ಮ ಫಲಿತಾಂಶಗಳು ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ತೋರಿಸಲಿ. ಇದು ಇನ್ನು ಮುಂದೆ ಯಾರನ್ನೂ ಒಪ್ಪಿಸಬೇಕಾಗಿಲ್ಲದ ವ್ಯಕ್ತಿಯ ಮನಸ್ಥಿತಿ. ಮಾತುಗಳಿಂದಲ್ಲ, ವಿವರಣೆಗಳಿಂದಲ್ಲ, ನಿರಂತರ ಅಪ್ಡೇಟ್ಗಳಿಂದಲ್ಲ, ನೀವು ಬರೀ ಕೆಲಸ ಮಾಡುತ್ತೀರಿ. ನೀವು ಕಟ್ಟುತ್ತೀರಿ. ನೀವು ಸ್ಥಿರವಾಗಿರುತ್ತೀರಿ. ಮತ್ತು ಕೊನೆಗೆ ನಿಮ್ಮ ಜೀವನ ಬದಲಾಗಲು ಶುರುವಾಗುತ್ತೆ. ಯಾಕಂದ್ರೆ ನೀವು ಹೇಳಿದ್ದೀರಿ ಅಂತಲ್ಲ, ಆದರೆ ನೀವು ಅದನ್ನು ಸೈಲೆಂಟಾಗಿ ನಿಮ್ಮದೇ ಸಮಯದಲ್ಲಿ ನಿಮ್ಮದೇ ಷರತ್ತುಗಳ ಮೇಲೆ ಸಂಭವಿಸುವಂತೆ ಮಾಡಿದ್ದೀರಿ. ಕಡಿಮೆ ಸಮಯ ಮಾತಾಡುವವರೇ ಹೆಚ್ಚು ಕೆಲಸ ಮಾಡುವವರು. ಯಾಕಂದ್ರೆ ಅವರ ಶಕ್ತಿ ಕೆಲಸದಲ್ಲಿ ಹೋಗುತ್ತೆ, ಅವರು ಕೆಲಸ ಮಾಡುತ್ತಿದ್ದಾರೆ ಅಂತ ಸಾಬೀತುಪಡಿಸುವುದರಲ್ಲಿ ಅಲ್ಲ. ಒಂದು ಹಂತ ಬರುತ್ತೆ, ನಿಮ್ಮ ಗುರಿಗಳ ಬಗ್ಗೆ ಮಾತಾಡುವುದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವುದಿಲ್ಲ ಅಂತ ನೀವು ಅರಿತುಕೊಳ್ಳುತ್ತೀರಿ. ಆ ಕ್ಷಣಕ್ಕೆ ಅದು ಚೆನ್ನಾಗಿ ಅನಿಸಬಹುದು, ಆದರೆ ಅದು ಫಲಿತಾಂಶಗಳನ್ನು ಸೃಷ್ಟಿಸುವುದಿಲ್ಲ. ನೀವು ಏನು ಯೋಜನೆ ಮಾಡ್ತಿದ್ದೀರಾ ಅಂತ ಶೇರ್ ಮಾಡಬಹುದು. ನೀವು ಏನು ಮಾಡಲು ಬಯಸುತ್ತೀರಿ ಅಂತ ವಿವರಿಸಬಹುದು, ಆದರೆ ನೀವು ಕುಳಿತುಕೊಂಡು ಫೋಕಸ್ ಮಾಡಿ ಹೆಜ್ಜೆಯಾಗಿ ಅದನ್ನು ಕಟ್ಟಲು ಶುರು ಮಾಡುವವರೆಗೆ ಏನೂ ನಿಜವಾಗಿ ಬದಲಾಗುವುದಿಲ್ಲ. ಮತ್ತು ಸತ್ಯ ಏನೆಂದರೆ, ಜನರು ನಿಮ್ಮ ಯೋಜನೆಗಳನ್ನು ನೆನಪಿಸಿಕೊಳ್ಳುವುದಿಲ್ಲ. ನೀವು ಏನನ್ನು ಮುಗಿಸುತ್ತೀರಿ, ಏನನ್ನು ಕಟ್ಟುತ್ತೀರಿ, ಏನನ್ನು ಅನುಸರಿಸುತ್ತೀರಿ ಎಂಬುದನ್ನು ಅವರು ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ಇಂಪ್ರೆಸಿವ್ ಆಗಿ ಕಾಣಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ ಮತ್ತು ಪರಿಣಾಮಕಾರಿಯಾಗುವುದರ ಮೇಲೆ ಗಮನಹರಿಸಿ. ಬೇರೆಯವರು ನೋಡಬೇಕಾದ ಅಗತ್ಯವಿಲ್ಲದೆ ಕೆಲಸ ಮಾಡುವುದರಿಂದ ಒಂದು ಶಿಸ್ತು ಬರುತ್ತೆ. ಯಾರೂ ಗಮನಿಸದಿದ್ದರೂ ನೀವು ಪ್ರಯತ್ನ ಹಾಕುತ್ತಿದ್ದೀರಿ ಎಂದು ತಿಳಿದಿರುವಾಗ ಆತ್ಮವಿಶ್ವಾಸ ಬೆಳೆಯುತ್ತೆ. ಅಂತಹ ಶಿಸ್ತು ಅಪರೂಪ. ಹೆಚ್ಚಿನ ಜನರು ಪ್ರದರ್ಶನದಲ್ಲಿ ಬಿಜಿಯಾಗಿರುತ್ತಾರೆ. ಅವರು ಏನನ್ನು ಮಾಡುವ ಮೊದಲೇ ಯಾವುದಕ್ಕಾದರೂ ಹೆಸರುವಾಸಿಯಾಗಲು ಬಯಸುತ್ತಾರೆ. ಆದರೆ ನೀವು ಶಾಶ್ವತವಾಗಿ ಉಳಿಯುವ ಜೀವನವನ್ನು ಕಟ್ಟಲು ಬಯಸಿದರೆ ನಿಮ್ಮ ಇಮೇಜ್ ಮೇಲೆ ಅಲ್ಲ, ನಿಮ್ಮ ಕ್ರಿಯೆಗಳ ಮೇಲೆ ಗಮನಹರಿಸಿ. ಜನರು ನೀವು ಏನು ಮಾಡುತ್ತಿದ್ದೀರಿ ಅಂತ ಯೋಚಿಸುವುದಕ್ಕಿಂತ ನೀವು ನಿಜವಾಗಿ ಏನು ಮಾಡಿದ್ದೀರಿ ಎಂಬುದು ಹೆಚ್ಚು ಮುಖ್ಯ. ನೀವು ಏಕೆ ದೂರವಿದ್ದೀರಿ ಎಂದು ವಿವರಿಸಬೇಕಾಗಿಲ್ಲ, ನಿಮ್ಮ ಶೆಡ್ಯೂಲ್ ಅನ್ನು ಸಮರ್ಥಿಸಿಕೊಳ್ಳಬೇಕಾಗಿಲ್ಲ, ನೀವು ಯಾರಿಗೂ ಟೈಮ್ಲೈನ್ ಕೊಡಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ತಲೆ ತಗ್ಗಿಸಿ ಕೆಲಸ ಮಾಡಿ. ಪ್ರತಿದಿನ ನೀವು ದಣಿದಿದ್ದಾಗ, ಬೋರಿಂಗ್ ಆಗಿದ್ದಾಗ, ಯಾರೂ ಕೇರ್ ಮಾಡದಿದ್ದಾಗಲೂ ಕೆಲಸ ಮಾಡಿ. ಯಾಕಂದ್ರೆ ಫಲಿತಾಂಶಗಳು ಪುನರಾವರ್ತನೆಯಿಂದ ಬರುತ್ತವೆ. ರಚನೆಯಿಂದ ನೀವು ಉತ್ತಮರಾಗುವವರೆಗೆ, ಬಲಶಾಲಿಯಾಗುವವರೆಗೆ, ನಿಮ್ಮ ಫಲಿತಾಂಶಗಳನ್ನು ಇನ್ನು ಮುಂದೆ ನಿರ್ಲಕ್ಷಿಸಲಾಗದವರೆಗೆ ಅದೇ ಕೆಲಸಗಳನ್ನು ಪದೇ ಪದೇ ಮಾಡುವುದರಿಂದ ಬರುತ್ತವೆ. ಮತ್ತು ಆ ದಿನ ಬಂದಾಗ, ಫಲಿತಾಂಶಗಳು ಕಾಣಿಸಲು ಶುರುವಾದಾಗ ಅದು ಸ್ಪಷ್ಟವಾಗಿರುತ್ತದೆ. ಜನರು ಬದಲಾವಣೆಯನ್ನು ಗಮನಿಸುತ್ತಾರೆ. ಏನಾಯಿತು ಅಂತ ಅವರು ಕೇಳುತ್ತಾರೆ, ಆದರೆ ಅಲ್ಲಿಗೆ ಉತ್ತರ ಸ್ಪಷ್ಟವಾಗಿರುತ್ತದೆ, ನೀವು ಕೆಲಸ ಮಾಡುತ್ತಿದ್ದೀರಿ. ಒಂದೊಮ್ಮೆ ಅಲ್ಲ, ಅನುಕೂಲವಾದಾಗ ಮಾತ್ರ ಅಲ್ಲ, ಪ್ರತಿದಿನ ನಿಮ್ಮದೇ ಆದ ರೀತಿಯಲ್ಲಿ ವಿಚಲಿತತೆಗಳಿಲ್ಲದೆ, ಕಾಣಬೇಕಾದ ಅಗತ್ಯವಿಲ್ಲದೆ. ಬದಲಾವಣೆಯನ್ನು ಸೃಷ್ಟಿಸೋದು ಅದು. ಹೆಚ್ಚಿನ ಜನರು ಅಷ್ಟು ದೀರ್ಘಕಾಲ ಉಳಿಯುವುದಿಲ್ಲ. ಯಾರು ತಮ್ಮ ಪ್ರಗತಿಯನ್ನು ಗಮನಿಸದಿದ್ದಾಗ ಅವರು ನಿರುತ್ಸಾಹಗೊಳ್ಳುತ್ತಾರೆ. ಅವರಿಗೆ ಶೀಘ್ರ ಫಲಿತಾಂಶಗಳು ಮತ್ತು ಶೀಘ್ರ ಪ್ರಶಂಸೆ ಬೇಕು. ಆದರೆ ಶಾಶ್ವತ ಫಲಿತಾಂಶಗಳಿಗೆ ಸಮಯ ಬೇಕು. ಅವು ತ್ಯಾಗವನ್ನು ತೆಗೆದುಕೊಳ್ಳುತ್ತವೆ. ನೀವು ಕೆಲವು ವಿಷಯಗಳನ್ನು ಕಳೆದುಕೊಳ್ಳಬಹುದು. ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು. ಆದರೆ ನಿಜವಾದದ್ದನ್ನು ಕಟ್ಟುವ ಬೆಲೆ ಅದು.
ನಿಮ್ಮ ಜೀವನದ ಬಗ್ಗೆ ನಿಮಗೆ ಗಂಭೀರತೆ ಇದ್ದರೆ ನೀವು ಆ ಬೆಲೆಯನ್ನು ದೂರು ಇಲ್ಲದೆ ಪಾವತಿಸುತ್ತೀರಿ. ಯಾಕಂದ್ರೆ ನೀವು ಚಪ್ಪಾಳೆಗಾಗಿ ಕೆಲಸ ಮಾಡುತ್ತಿಲ್ಲ, ನೀವು ನಿಮ್ಮ ಉತ್ತಮ ರೂಪಕ್ಕಾಗಿ ಕೆಲಸ ಮಾಡುತ್ತಿದ್ದೀರಿ. ಕಸಿದುಕೊಳ್ಳಲಾಗದ ಏನನ್ನಾದರೂ ಕಟ್ಟಲು ನೀವು ಕೆಲಸ ಮಾಡುತ್ತಿದ್ದೀರಿ. ನಿಜವಾದ ಗೆಲುವು ಅಂದರೆ ನೀವು ಏನು ಕಟ್ಟುತ್ತಿದ್ದೀರಿ ಎಂಬುದರ ಬಗ್ಗೆ ಮಾತಾಡಬೇಕಾದ ಅಗತ್ಯ ನಿಮಗೆ ಇಲ್ಲ ಅಂತ ಅನಿಸಿದಾಗ. ಅದನ್ನು ಮಾಡುವುದರ ಮೇಲೆ ನೀವು ಎಷ್ಟು ಕೇಂದ್ರೀಕೃತರಾಗಿದ್ದೀರಾ ಅಂದ್ರೆ ಉಳಿದೆಲ್ಲವೂ ಗಲಾಟೆಯಂತೆ ಅನಿಸಿದಾಗ. ನಿಮ್ಮ ಸಮಯಕ್ಕೆ ಬೆಲೆ ಸಿಗೋದು ಆಗ. ನಿಮ್ಮ ಅಭ್ಯಾಸಗಳು ಚೂಪಾಗೋದು ಆಗ. ನಿಮ್ಮ ಜೀವನವು ಯೋಜಿಸುವುದರಿಂದ ಉತ್ಪಾದಿಸುವಿಕೆಗೆ ಬದಲಾಗಲು ಶುರು ಮಾಡೋದು ಆಗ. ಮತ್ತು ಒಮ್ಮೆ ನಿಮ್ಮನ್ನು ಪ್ರಶ್ನಿಸಿದ ಜನರೇ ಕೊನೆಗೆ ನಿಮ್ಮನ್ನು ಗೌರವಿಸುತ್ತಾರೆ. ನೀವು ಅವರನ್ನು ಇಂಪ್ರೆಸ್ ಮಾಡಲು ಪ್ರಯತ್ನಿಸಿದ್ದಕ್ಕಾಗಿ ಅಲ್ಲ, ಆದರೆ ನಿಮ್ಮ ಫಲಿತಾಂಶಗಳು ಅವರನ್ನು ಹಾಗೆ ಮಾಡಲು ಒತ್ತಾಯಿಸಿದ್ದಕ್ಕಾಗಿ. ಇದು ಪ್ರದರ್ಶನ ಮಾಡುವುದರ ಬಗ್ಗೆ ಅಲ್ಲ, ಇದು ಮೌನದಲ್ಲಿ ಲೆವೆಲ್ ಅಪ್ ಆಗುವುದು ಮತ್ತು ಫಲಿತಾಂಶಗಳು ಮಾತನಾಡಲು ಬಿಡುವುದರ ಬಗ್ಗೆ. ಮುಖ್ಯವಾದ ಜನರು ಅದನ್ನು ನೋಡುತ್ತಾರೆ. ಮತ್ತು ಮುಖ್ಯವಲ್ಲದವರು ಅದನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. ಫಲಿತಾಂಶಗಳು ಭರವಸೆಗಳಿಗಿಂತ ಜೋರಾಗಿರುತ್ತವೆ. ನೀವು ಮೌನವಾಗಿರುವಾಗ ಅವು ಮಾತನಾಡುತ್ತವೆ. ಮತ್ತು ಒಂದು ದಿನ ನಿಮ್ಮ ಫಲಿತಾಂಶಗಳು ತುಂಬ ಸ್ಪಷ್ಟವಾಗಿ, ತುಂಬ ಬಲವಾಗಿ, ತುಂಬ ಸ್ಪಷ್ಟವಾಗಿ ಇರುತ್ತವೆ. ಆಗ ನೀವು ಏನು ಮಾಡುತ್ತಿದ್ದೀರಿ ಎಂದು ಯಾರೂ ಕೇಳಬೇಕಾಗಿಲ್ಲ, ಯಾಕಂದ್ರೆ ನೀವು ಮಾಡುವ ಎಲ್ಲದರಲ್ಲೂ ಅದು ಕಾಣಿಸುತ್ತೆ. ನಿಜವಾದ ಪ್ರಗತಿ ಮೌನ. ಇದು ತಾಳ್ಮೆ. ಇದು ವಿನಮ್ರ, ಆದರೆ ಇದು ಕೊನೆಯಲ್ಲಿ ಯಾವಾಗಲೂ ಕಾಣಿಸುತ್ತೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಅದು ಮುಖ್ಯವಾದ ಕಡೆಗೆ ಹಾಕಿ, ಪ್ರಯತ್ನಕ್ಕೆ, ಕ್ರಿಯೆಗೆ, ನಿಮ್ಮ ಮಿಷನ್ಗೆ. ಮತ್ತು ಸಮಯ ಸರಿಯಾದಾಗ ನಿಮ್ಮ ಫಲಿತಾಂಶಗಳು ಮಾತನಾಡುತ್ತವೆ ಮತ್ತು ಹೇಳಬೇಕಾಗಿದ್ದ ಎಲ್ಲವನ್ನೂ ಹೇಳುತ್ತವೆ. ಅಧ್ಯಾಯ 10. ಒಂದೇ ಒಂದು ಹೆಜ್ಜೆಯನ್ನು ಅನೌನ್ಸ್ ಮಾಡದೆ ದೊಡ್ಡ ಗೆಲುವು ಸಾಧಿಸಿ. ಒಂದೇ ಒಂದು ಹೆಜ್ಜೆಯನ್ನು ಅನೌನ್ಸ್ ಮಾಡದೆ ದೊಡ್ಡ ಗೆಲುವು ಸಾಧಿಸಿ. ಇದು ಬರೀ ಒಂದು ತಂತ್ರವಲ್ಲ, ಇದು ಪ್ರಬುದ್ಧತೆ. ಇದು ಗಮನ. ನಿಜವಾದ ಯಶಸ್ಸಿಗೆ ಸ್ಟೇಜ್, ವೇದಿಕೆ ಬೇಕಾಗಿಲ್ಲ ಎಂಬ ತಿಳುವಳಿಕೆ ಇದು. ನೀವು ಬೆಳೆದಂತೆ ಕೋಣೆಯಲ್ಲಿ ಜೋರಾಗಿರುವ ವ್ಯಕ್ತಿಯೇ ಹೆಚ್ಚಾಗಿ ಕಡಿಮೆ ಕೆಲಸ ಮಾಡುವವನು ಎಂಬುದು ನಿಮಗೆ ಅರಿವಾಗುತ್ತೆ. ಮತ್ತು ಸೈಲೆಂಟ್ ಆಗಿರುವವರು, ಫೋಕಸ್ ಇರುವವರು, ಅವರು ಪ್ರಸಾರ ಮಾಡುತ್ತಿಲ್ಲ, ಅವರು ಗಮನವನ್ನು ಹುಡುಕುತ್ತಿಲ್ಲ, ಅವರು ಕಾರ್ಯಗತಗೊಳಿಸುತ್ತಿದ್ದಾರೆ. ಅವರು ಪ್ರತಿದಿನ ಚಿಕ್ಕ ಚಿಕ್ಕ ಹೆಜ್ಜೆ ಇಡುತ್ತಿದ್ದಾರೆ. ಜಗತ್ತಿಗೆ ಶೇರ್ ಮಾಡದೆ ಮಾಡಬೇಕಾದ್ದನ್ನು ಮಾಡುತ್ತಿದ್ದಾರೆ. ಮತ್ತು ಫಲಿತಾಂಶಗಳು ಬಂದಾಗ ಅವು ಶಕ್ತಿಯೊಂದಿಗೆ, ಆಳದೊಂದಿಗೆ ಮತ್ತು ನಿರಾಕರಿಸಲಾಗದ ಸ್ಪಷ್ಟತೆಯೊಂದಿಗೆ ಆಗಮಿಸುತ್ತವೆ. ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಅಂತ ಯಾರಿಗೂ ಹೇಳಬೇಕಾಗಿಲ್ಲ. ನೀವು ಏಕೆ ಸೈಲೆಂಟ್ ಆಗಿದ್ದೀರಿ, ಏಕೆ ಇನ್ನೂ ಮುಂದೆ ಕಾಣಿಸುತ್ತಿಲ್ಲ, ಏಕೆ ಮೊದಲಿನಂತೆ ಪೋಸ್ಟ್ ಮಾಡುತ್ತಿಲ್ಲ ಎಂದು ವಿವರಿಸಬೇಕಾಗಿಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಕೌಶಲ್ಯಗಳು, ನಿಮ್ಮ ಹಣಕಾಸು, ನಿಮ್ಮ ಪಾತ್ರ, ನೀವು ಏನಾದರೂ ಮೌಲ್ಯಯುತವಾದದ್ದನ್ನು ಕಟ್ಟುವ ಬಗ್ಗೆ ಗಂಭೀರವಾಗಿದ್ದರೆ ಆ ಪ್ರಕ್ರಿಯೆಗೆ ನಿಶ್ಚಲತೆ ಬೇಕು. ಯಾಕಂದ್ರೆ ನೀವು ಹೇಳುವುದರ ಮೇಲೆ ಹೆಚ್ಚು ಗಮನ ಹರಿಸಿದರೆ ಮಾಡುವುದಕ್ಕೆ ಕಡಿಮೆ ಸಮಯ ಮತ್ತು ಶಕ್ತಿ ಇರುತ್ತೆ. ಮತ್ತು ಮಾಡುವುದು ಅಂದರೆ ಮಾತಾಡುವವರನ್ನು ಗೆಲ್ಲುವವರಿಂದ ಪ್ರತ್ಯೇಕಿಸುವುದು. ಹೆಚ್ಚಿನ ಜನರು ಎಲ್ಲವನ್ನೂ ಅನೌನ್ಸ್ ಮಾಡ್ತಾರೆ. ಅವರು ಒಂದು ಗುರಿಯನ್ನು ಸೆಟ್ ಮಾಡಿ ತಕ್ಷಣ ಅದನ್ನು ಶೇರ್ ಮಾಡ್ತಾರೆ. ಅವರು ಹೊಸ ರೂಟೀನ್ ಶುರು ಮಾಡಿ ಇತರರು ಗಮನಿಸಲಿ ಅಂತ ಬಯಸುತ್ತಾರೆ. ಆದರೆ ಅದರ ತೊಂದರೆ ಸರಳ. ನೀವು ಅದನ್ನು ಅನೌನ್ಸ್ ಮಾಡಿದ ತಕ್ಷಣ ನಿಮ್ಮ ಮೆದುಳಿಗೆ ಅದು ಗಳಿಸದ ರಿವಾರ್ಡ್ ಸಿಗುತ್ತೆ. ಅದು ಪ್ರಗತಿಯಂತೆ ಅನಿಸುತ್ತೆ, ಆದರೆ ನಿಜವಾಗಿ ಏನೂ ಬದಲಾಗಿಲ್ಲ. ನೀವು ಏನನ್ನೂ ಮುಗಿಸಿಲ್ಲ, ನಿಮಗೆ ಕೇವಲ ಗಮನ ಸಿಕ್ಕಿದೆ, ಮತ್ತು ಗಮನವು ಶಿಸ್ತಿಗೆ ಕಳಪೆ ಬದಲಿ. ಗೆಲ್ಲುವವರಿಗೆ ಇದು ಗೊತ್ತಿರುತ್ತೆ. ಅದಕ್ಕಾಗಿಯೇ ಅವರು ತಮ್ಮ ಕೆಲಸವನ್ನು ಸೈಲೆಂಟ್ ಆಗಿ ಇಟ್ಟು ಫಲಿತಾಂಶಗಳು ಸಂದೇಶವನ್ನು ತಲುಪಿಸಲು ಬಿಡುತ್ತಾರೆ. ನೀವು ಮೌನದಲ್ಲಿ ಗೆದ್ದಾಗ ರಿವಾರ್ಡ್ ಮೊದಲು ಆಂತರಿಕವಾಗಿರುತ್ತದೆ. ನೀವು ಚಪ್ಪಾಳೆಗಾಗಿ ಹುಡುಕುತ್ತಿಲ್ಲ, ನೀವು ಅನುಮೋದನೆ ಕೇಳುತ್ತಿಲ್ಲ, ನೀವು ಕೇಂದ್ರೀಕೃತರಾಗಿದ್ದೀರಿ. ನೀವು ನಿಮಗಾಗಿ ನೀವೇ ನಿಗದಿಪಡಿಸಿದ ಮಾನದಂಡವನ್ನು ಬೆನ್ನಟ್ಟುತ್ತಿದ್ದೀರಿ. ನೀವು ಏನು ತ್ಯಾಗ ಮಾಡುತ್ತಿದ್ದೀರಿ ಎಂದು ಅಷ್ಟಾಗಿ ತಿಳಿಯದ ಜನರ ಗುಂಪಿನ ಅನುಮೋದನೆಯನ್ನಲ್ಲ, ಅದು ಶಕ್ತಿ. ಯಾಕಂದ್ರೆ ಈಗ ನೀವು ಒತ್ತಡದಿಂದಲ್ಲ, ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದೀರಿ. ನಿಮ್ಮದೇ ಮಿಷನ್ನಿಂದ ನಿಮಗೆ ಪ್ರೇರಣೆ ಸಿಗುತ್ತೆ, ಯಾರು ನೋಡುತ್ತಿದ್ದಾರೆ ಅನ್ನೋದರಿಂದ ಅಲ್ಲ. ಮತ್ತು ಇದೆಲ್ಲವೂ ಮುಗಿದ ನಂತರ ನೀವು ಕೊನೆಗೆ ಯಶಸ್ವಿಯಾದಾಗ, ನಿಮ್ಮ ದೇಹ ಬಲವಾದಾಗ, ನಿಮ್ಮ ಮನಸ್ಸು ತೀಕ್ಷ್ಣವಾದಾಗ, ನಿಮ್ಮ ಜೀವನ ಹೆಚ್ಚು ಸ್ಥಿರವಾದಾಗ ಅನೌನ್ಸ್ಮೆಂಟ್ಗಳ ಅಗತ್ಯವಿಲ್ಲ. ಆ ಬದಲಾವಣೆ ಕಾಣಿಸುತ್ತೆ, ಅನುಭವವಾಗುತ್ತೆ, ಗೌರವಿಸಲ್ಪಡುತ್ತೆ. ಯಾಕಂದ್ರೆ ನೀವು ಅದನ್ನು ಒತ್ತಾಯಿಸಿದ್ದಕ್ಕಾಗಿ ಅಲ್ಲ, ಅದು ನಿರಾಕರಿಸಲಾಗದಂತಿದೆ. ಬೆಳವಣಿಗೆ ಕಾಣಿಸುತ್ತೆ. ನಿಜವಾದ ಏರಿಕೆಯನ್ನು ನೀವು ಮರೆಮಾಡಲು ಸಾಧ್ಯವಿಲ್ಲ, ಆದರೆ ಅದರ ಬಗ್ಗೆ ಕೂಗಾಡಬೇಕಾದ ಅಗತ್ಯವೂ ಇಲ್ಲ, ಅದು ತನ್ನದೇ ಆದ ರೀತಿಯಲ್ಲಿ ಸಾಗುತ್ತೆ. ಮೌನವಾಗಿ ಗೆಲ್ಲುವ ವ್ಯಕ್ತಿ ಯಶಸ್ಸನ್ನು ವಿನಮ್ರತೆಯಿಂದ ನಿಭಾಯಿಸಲು ಕಲಿಯುತ್ತಾನೆ.
ಅವರು ಪ್ರದರ್ಶನ ಮಾಡಲು ಇದರಲ್ಲಿಲ್ಲ, ಅವರು ಅಸೂಯೆಯನ್ನು ಪ್ರಚೋದಿಸಲು ಅಥವಾ ಯಾರನ್ನಾದರೂ ತಪ್ಪು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿಲ್ಲ, ಅವರು ಅದಕ್ಕಿಂತ ಪ್ರಬುದ್ಧರಾಗಿದ್ದಾರೆ. ರಿವಾರ್ಡ್ ಪ್ರಗತಿಯೇ ಆಗಿದೆ ಎಂದು ಅವರಿಗೆ ತಿಳಿದಿದೆ. ಸ್ವಾತಂತ್ರ್ಯ, ಆಯ್ಕೆಗಳು, ಆತ್ಮವಿಶ್ವಾಸ. ಖಾಸಗಿ ಪ್ರಯತ್ನದಿಂದ ನೀವು ಏನನ್ನಾದರೂ ಗಳಿಸಿದಾಗ ಅದನ್ನು ಯಾರ ಮುಖಕ್ಕೂ ಎಸೆಯುವ ಆಸೆ ನಿಮಗೆ ಆಗುವುದಿಲ್ಲ. ನೀವು ಸುಮ್ಮನೆ ಶಾಂತವಾಗಿ ಮತ್ತು ಕೇಂದ್ರೀಕೃತವಾಗಿ ಮುಂದುವರಿಯುತ್ತೀರಿ. ನೀವು ಹೇಗೆ ಅಲ್ಲಿಗೆ ತಲುಪಿದಿರಿ ಎಂದು ಯಾರಿಗೂ ವಿವರಿಸಬೇಕಾಗಿಲ್ಲ. ಅದು ಎಷ್ಟು ಸಮಯ ತೆಗೆದುಕೊಂಡಿತು, ಎಷ್ಟು ಕಷ್ಟಕರವಾಗಿತ್ತು, ಅಥವಾ ನೀವು ಏನನ್ನು ತ್ಯಜಿಸಿದ್ದೀರಿ ಎಂದು ವಿವರಿಸಬೇಕಾಗಿಲ್ಲ. ನಿಮ್ಮ ಪ್ರಯಾಣದ ಆ ಭಾಗ ನಿಮಗೆ ಸೇರಿದ್ದು. ದೀರ್ಘ ರಾತ್ರಿಗಳು, ಬೇಗ ಎದ್ದೇಳುವಿಕೆಗಳು, ಹಿನ್ನಡೆಗಳು, ಸೈಲೆಂಟ್ ವಿನ್ಗಳು, ಅವು ವೈಯಕ್ತಿಕ. ನೀವು ಮೌನದಲ್ಲಿ ಕಟ್ಟಿದ್ದೀರಿ. ಮತ್ತು ರಿವಾರ್ಡ್ ಅನ್ನು ಶಾಂತಿಯಿಂದ ಅನುಭವಿಸುವುದು ನಿಮಗೆ ಸೇರಿದೆ. ಒಂದು ಮಾತನ್ನು ಹೇಳದೆ ದೊಡ್ಡ ಗೆಲುವು ಸಾಧಿಸುವುದು ನಿಮ್ಮ ಭವಿಷ್ಯವನ್ನು ರಕ್ಷಿಸುತ್ತೆ. ಯಾಕಂದ್ರೆ ಜನರಿಗೆ ಮುಂದೆ ಏನು ಬರುತ್ತಿದೆ ಎಂದು ಗೊತ್ತಿಲ್ಲದಿದ್ದಾಗ ಅವರು ಮಧ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. ಅವರು ನಿಮ್ಮ ಯೋಜನೆಗಳಲ್ಲಿ ಅನುಮಾನವನ್ನು ಮಾತಾಡಲು ಸಾಧ್ಯವಿಲ್ಲ. ಅಭಿಪ್ರಾಯಗಳೊಂದಿಗೆ ನಿಮ್ಮನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಅವರು ನೋಡದಿದ್ದನ್ನು ವಿಧ್ವಂಸಕಗೊಳಿಸಲು ಸಾಧ್ಯವಿಲ್ಲ. ನಿಮ್ಮ ಮೌನವು ನಿಮ್ಮ ಗುರಾಣಿಯಾಗುತ್ತದೆ. ಇತರರು ಪ್ರದರ್ಶನ ಮಾಡುವುದರಲ್ಲಿ ಮತ್ತು ಅನುಮೋದನೆ ಹುಡುಕುವುದರಲ್ಲಿ ತೊಡಗಿರುವಾಗ ನೀವು ಕತ್ತಲೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ, ನೆಲದ ಮೇಲೆ ನಿಂತಿದ್ದೀರಿ, ಕೇಂದ್ರೀಕೃತರಾಗಿದ್ದೀರಿ ಮತ್ತು ಗಲಾಟೆಯಿಂದ ಹಾಳುಮಾಡಲು ಸಾಧ್ಯವಿಲ್ಲದ ಏನನ್ನಾದರೂ ಕಟ್ಟುತ್ತಿದ್ದೀರಿ. ಮತ್ತು ಮೌನವು ಶಿಸ್ತನ್ನು ನಿರ್ಮಿಸುತ್ತೆ. ನಿಮ್ಮ ಪ್ರತಿ ಹೆಜ್ಜೆಯ ಬಗ್ಗೆ ನೀವು ಮಾತನಾಡದಿದ್ದಾಗ ನಿಮ್ಮ ಮೇಲೆ ಅವಲಂಬಿಸಲು ನೀವು ಕಲಿಯುತ್ತೀರಿ. ನೀವೇ ನಿಮ್ಮ ಪ್ರೇರಣೆಯ ಮೂಲವಾಗುತ್ತೀರಿ, ನೀವೇ ನಿಮ್ಮ ಹೊಣೆಗಾರಿಕೆಯಾಗುತ್ತೀರಿ. ಮತ್ತು ಹಾಗೆ ಮಾಡುವುದರಿಂದ ನಿಮ್ಮ ಪ್ರಯಾಣದ ಮೇಲೆ ನೀವು ಸಂಪೂರ್ಣ ನಿಯಂತ್ರಣವನ್ನು ಪಡೆಯುತ್ತೀರಿ. ನೀವು ಸ್ಪಷ್ಟತೆಯ ಆಧಾರದ ಮೇಲೆ ಚಲಿಸುತ್ತೀರಿ, ಜನರ ಪ್ರತಿಕ್ರಿಯೆಯಿಂದಲ್ಲ. ನೀವು ನಿಖರತೆಯೊಂದಿಗೆ ದಿಕ್ಕನ್ನು ಬದಲಾಯಿಸುತ್ತೀರಿ, ಒತ್ತಡದಿಂದಲ್ಲ. ಗೆಲ್ಲುವವರು ಮತ್ತೆ ಮತ್ತೆ ಗೆಲ್ಲುವುದು ಹೀಗೆ, ಯಾಕಂದರೆ ಅವರು ಎಂದಿಗೂ ನಿಯಂತ್ರಣವನ್ನು ಹಸ್ತಾಂತರಿಸುವುದಿಲ್ಲ. ನಿಮ್ಮ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿಲ್ಲ ಎಂದು ನೀವು ಅರಿತುಕೊಳ್ಳಲು ಶುರು ಮಾಡ್ತೀರಾ. ನಿಮ್ಮ ಮುಂದಿನ ನಡೆಯನ್ನು ತಿಳಿದುಕೊಳ್ಳಲು ಎಲ್ಲರೂ ಅರ್ಹರಲ್ಲ. ನಿಮ್ಮ ಬೆಳವಣಿಗೆಯನ್ನು ಎಲ್ಲರೂ ನಿಭಾಯಿಸಲು ಸಾಧ್ಯವಿಲ್ಲ. ಮತ್ತು ಅವರನ್ನು ಸೇರಿಸುವುದು ನಿಮ್ಮ ಜವಾಬ್ದಾರಿಯಲ್ಲ. ನೀವು ಅಸಭ್ಯರಲ್ಲ, ನೀವು ಜವಾಬ್ದಾರಿಯುತರು. ನಿಮ್ಮ ಸಮಯಕ್ಕೆ ಜವಾಬ್ದಾರರು, ನಿಮ್ಮ ಮನಸ್ಥಿತಿಗೆ ಜವಾಬ್ದಾರರು, ನಿಮ್ಮ ದೃಷ್ಟಿಗೆ ಜವಾಬ್ದಾರರು. ಮತ್ತು ಆ ಜವಾಬ್ದಾರಿಗೆ ಖಾಸಗಿತನ ಬೇಕು. ಮೌನದಲ್ಲಿ ಗೆಲ್ಲುವುದು ನಿಮಗೆ ಪ್ರಕ್ರಿಯೆಯನ್ನು ನಂಬಲು ಸಹ ಕಲಿಸುತ್ತೆ. ಯಾಕಂದ್ರೆ ನೀವು ಏನು ಮಾಡುತ್ತಿದ್ದೀರಿ ಎಂದು ಯಾರಿಗೂ ತಿಳಿದಿಲ್ಲದಿದ್ದಾಗ ತಕ್ಷಣದ ಪ್ರತಿಕ್ರಿಯೆ ಇರುವುದಿಲ್ಲ, ಹುರಿದುಂಬಿಸುವ ವಿಭಾಗವಿರುವುದಿಲ್ಲ, ಸಾಮಾಜಿಕ ರಿವಾರ್ಡ್ ಇರುವುದಿಲ್ಲ. ಅದು ಕೇವಲ ನೀವು ಮತ್ತು ಕೆಲಸ, ನೀವು ಮತ್ತು ನಿಮ್ಮ ಅಭ್ಯಾಸಗಳು, ನೀವು ಮತ್ತು ನಿಮ್ಮ ಆಯ್ಕೆಗಳು. ಮತ್ತು ಅದು ಕಾಣದೆ ಸ್ಥಿರವಾಗಿರಲು ನಿಮಗೆ ಕಲಿಸುತ್ತೆ. ಅದು ಹೇಗೆ ಕಾಣಿಸುತ್ತೆ ಅನ್ನೋದಕ್ಕಲ್ಲ, ಅದು ನಿಮಗೆ ಏನು ಕೊಡುತ್ತೆ ಅನ್ನೋದಕ್ಕಾಗಿ ಕೆಲಸವನ್ನು ಪ್ರೀತಿಸಲು ಕಲಿಸುತ್ತೆ. ಅದು ಅತ್ಯಂತ ಆಳವಾದ ಬೆಳವಣಿಗೆ. ಸೈಲೆಂಟ್ ಆಗಿರುವ, ಕಾಣದ ಸ್ಥಳಗಳಲ್ಲಿ ನಿರ್ಮಿಸಲಾದ ಬೆಳವಣಿಗೆ. ಮತ್ತು ಗೆಲುವು ಬಂದಾಗ, ಮತ್ತು ಅದು ಖಂಡಿತ ಬರುತ್ತೆ, ಅದು ವಿಭಿನ್ನವಾಗಿ ಅನಿಸುತ್ತೆ. ಅದು ಆಶ್ಚರ್ಯವಲ್ಲ, ಅದು ಅದೃಷ್ಟವಲ್ಲ, ಅದು ರಾತ್ರೋರಾತ್ರಿ ಆಗಿದ್ದಲ್ಲ, ಅದನ್ನು ಗಳಿಸಲಾಗಿದೆ. ಮತ್ತು ನೀವು ಮೊದಲು ನಿಮ್ಮನ್ನು ನಂಬಲು ಜಗತ್ತಿಗೆ ಬೇಕಾಗಿಲ್ಲದ ಕಾರಣ ವಿಜಯವು ಇನ್ನಷ್ಟು ಸಂಪೂರ್ಣವಾಗಿ ಅನಿಸುತ್ತೆ. ಬೇರೆಯವರು ಮಾತಾಡಲಿ, ಅವರು ಗಮನವನ್ನು ಬೆನ್ನಟ್ಟಲಿ, ಅವರು ನಟಿಸಲಿ, ನೀವು ಸೈಲೆಂಟ್ ಆಗಿರಿ ಮತ್ತು ಅಪಾಯಕಾರಿಯಾಗಿರಿ. ಅವರು ತಪ್ಪಿಸುವ ಕೆಲಸವನ್ನು ನೀವು ಮಾಡಿ. ಅವರು ಬರೀ ಮಾತಾಡುವ ಜೀವನವನ್ನು ನೀವು ಕಟ್ಟಿ. ನೀವು ಆತ್ಮವಿಶ್ವಾಸದಿಂದ ನಡೆಯುತ್ತೀರಿ, ಯಾಕಂದ್ರೆ ನೀವು ಅದನ್ನು ಗಳಿಸಿದ್ದೀರಿ. ನಿಮ್ಮ ಅಭ್ಯಾಸಗಳು ವಿಭಿನ್ನವಾಗಿರುವುದರಿಂದ ನೀವು ವಿಭಿನ್ನವಾಗಿ ಚಲಿಸುತ್ತೀರಿ. ನಿಮ್ಮ ಶಿಸ್ತು ವಿಭಿನ್ನ, ನಿಮ್ಮ ಉದ್ದೇಶ ಸ್ಪಷ್ಟ. ಮತ್ತು ಅದು ನಿಜವಾದ ಗೆಲುವು. ಕೇವಲ ಫಲಿತಾಂಶವಲ್ಲ, ಆದರೆ ಅದನ್ನು ಸಾಧಿಸಲು ನೀವು ಯಾರಾದಿರಿ ಎಂಬ ವ್ಯಕ್ತಿ. ಸೈಲೆಂಟ್, ಕೇಂದ್ರೀಕೃತ, ವಿನಮ್ರ, ಅಚಲ. ಒಂದೇ ಒಂದು ಹೆಜ್ಜೆಯನ್ನು ಅನೌನ್ಸ್ ಮಾಡದೆ ದೊಡ್ಡ ಗೆಲುವು ಸಾಧಿಸೋದು ಹೀಗೆ. ಯಾಕಂದ್ರೆ ಆ ಹೆಜ್ಜೆ ಈಗಾಗಲೇ ಚಲನೆಯಲ್ಲಿದೆ. ಬದಲಾವಣೆ ಈಗಾಗಲೇ ಆಗುತ್ತಿದೆ. ಆ ಶಿಫ್ಟ್ ಈಗಾಗಲೇ ನಡೆಯುತ್ತಿದೆ. ನೀವು ಅದರ ಬಗ್ಗೆ ಮಾತಾಡುತ್ತಿಲ್ಲ, ನೀವು ಅದನ್ನು ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಆಯ್ಕೆಯಲ್ಲಿ ಬದುಕುತ್ತಿದ್ದೀರಿ. ಜನರು ಅಂತಿಮವಾಗಿ ಅದನ್ನು ನೋಡಿದಾಗ ಅದು ವೇಗವಾಗಿ ಆಯಿತು ಅಂತ ಅವರು ಅಂದುಕೊಳ್ಳುತ್ತಾರೆ. ಆದರೆ ನಿಮಗೆ ಸತ್ಯ ಗೊತ್ತಿರುತ್ತೆ. ಅದು ರಾತ್ರೋರಾತ್ರಿಯಾಗಲಿಲ್ಲ, ಅದು ಮೌನದಲ್ಲಿ, ಶಿಸ್ತಿನಲ್ಲಿ, ಯಾರೂ ಎಣಿಸದ ಗಂಟೆಗಳಲ್ಲಿ, ಯಾರೂ ಕೇರ್ ಮಾಡದ ದಿನಗಳಲ್ಲಿ ಸಂಭವಿಸಿತು. ಮತ್ತು ನಿಮಗೆ ಬೇರೆ ದಾರಿ ಬೇಕಾಗಿಲ್ಲ, ಯಾಕಂದ್ರೆ ನಿಜವಾದ ಯಶಸ್ಸು ಕೂಗುವುದಿಲ್ಲ, ಅದು ಕಾಣಲು ಬೇಡುವುದಿಲ್ಲ, ಅದು ಸರಳವಾಗಿ, ಬಲವಾಗಿ, ನಿರಾಕರಿಸಲಾಗದಂತೆ ಮತ್ತು ಶಾಶ್ವತವಾಗಿ ಉಳಿಯಲು ನಿರ್ಮಿತವಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನಷ್ಟು ಉತ್ತಮ ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.